ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಅಮೈನ್ಸ್ ಚಾಪ್ಟ್ರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ KCETಗೆ ಡಿಸ್ಕಷನ್ ಮಾಡೋಣ. ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋಯಿಂಗ್ ಶುಡ್ ಬಿ ದ ಮೋಸ್ಟ್ ವಾಲಟೈಲ್? ಸೊ ಅಂದರೆ ಕೊಟ್ಟಿರೋ ಕಾಂಪೌಂಡಲ್ಲಿ ಮೋಸ್ಟ್ ವಾಲಟೈಲ್ ಕಾಂಪೌಂಡ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಯೂಶ್ವಲಿ ನಾವು ವಾಲಟೈಲಿಟಿನ ನಾವು ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ, ದಟ್ ಈಸ್ ಡಿಪೆಂಡ್ಸ್ ಆನ್ ದ ಸ್ಟ್ರೆಂತ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ಸೊ ವಾಲಟೈಲಿಟಿ ಈಸ್ inversely proportional to strength of intermolecular force. Strength of intermolecular force ಅಂತಂದರೆ ಏನು? ಸೊ ಈಗ ಎರಡು ಮಾಲಿಕ್ಯೂಲ್ಸ್ ಮಧ್ಯೆ ಸ್ಟ್ರೆಂತು ಜಾಸ್ತಿ ಇದ್ದರೆ, ಸ್ಟ್ರಾಂಗ್ ಆಗಿದ್ದರೆ ಅದು ಈಸಿಯಾಗಿ ವಾಲಟೈಲಿಟಿ ಇರೋದಿಲ್ಲ, ಅಂದರೆ ಈಸಿಯಾಗಿ ವಾಲಟೈಲ್ ಆಗೋದಿಲ್ಲ. ಅದೇ ವೀಕ್ ಬಾಂಡ್ ಇದ್ದರೆ ಏನಾಗುತ್ತೆ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ಆಗ ಈಸಿಯಾಗಿ ವಾಲಟೈಲ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಾಲಟೈಲಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ಓಕೆ, ಈಗ ಚೆಕ್ ಮಾಡೋಣ. ಈಗ ಫಸ್ಟ್ ಕಾಂಪೌಂಡ್ ಬಂದು ದಟ್ ಈಸ್ ಪ್ರೈಮರಿ ಅಮೈನ್. ಈಗ ಫಸ್ಟ್ ಕಾಂಪೌಂಡ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಪ್ರೈಮರಿ ಅಮೈನ್ ಇಟ್ ಈಸ್. ಆಮೇಲೆ ಸೆಕೆಂಡ್ ಕಾಂಪೌಂಡ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಸೆಕೆಂಡ್ ಕಾಂಪೌಂಡ್ ಕೊಟ್ಟಿರುವಂಥದ್ದು ನಮಗೆ ಅದು ಟರ್ಷರಿ ಅಮೈನ್ ಇದೆ. ಮತ್ತು ಥರ್ಡ್ ಕಾಂಪೌಂಡ್ ಏನಿದೆ ಅದು ನಮಗೆ ಸೆಕೆಂಡರಿ ಅಮೈನ್ ಇದೆ. ಆ್ಯಂಡ್ ಫೋರ್ತ್ ಕಾಂಪೌಂಡ್ ಕೊಟ್ಟಿರುವಂಥದ್ದು ನಮಗೆ ದಟ್ ಈಸ್ ಅಮೈನೇ ಅಲ್ಲ, ದಟ್ ಈಸ್ ಆಲ್ಕೇನ್. ಓಕೆ, ಈಗ ನಾವು ಸ್ಟ್ರೆಂತ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ಸನ್ನು ಫಸ್ಟ್ ಅಮೈನ್ಸ್ ಮತ್ತು ಆಲ್ಕೇನ್ಸ್ ಚೆಕ್ ಮಾಡಿದ್ರೆ ನಮಗೆ ಆ್ಯಕ್ಚುಲಿ ಆಲ್ಕೇನ್ಸ್ ಹ್ಯಾವ್ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಆರ್ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಸೊ ಇಲ್ಲಿ ಯಾವ ಬಾಂಡಿಂಗ್ ಬರುತ್ತೆ, ಈಗ ಪ್ರೈಮರಿ ಅಮೈನಲ್ಲಿ ಬಂದರೆ ನಮಗೆ ಸೊ ಎರಡು ಹೈಡ್ರೋಜನ್ ಇರೋದ್ರಿಂದ ವಿ ಗೆಟ್ ಇಟ್ ಟೂ ಹೈಡ್ರೋಜನ್ ಬಾಂಡಿಂಗ್ಸ್. ಟರ್ಷರಿ ಅಮೈನಲ್ಲಿ ಬಂದರೆ ನಮಗೆ ಆ್ಯಕ್ಚುಲಿ ನೋ ಹೈಡ್ರೋಜನ್ ಬಾಂಡಿಂಗ್ ಇರೋದಿಲ್ಲ. ಬಟ್ ನಮ್ಗೆ ಯಾವ ಥರ ಇಂಟರಾಕ್ಷನ್ ಇರುತ್ತೆ ಅಂದರೆ ದಟ್ ಈಸ್ ಡೈಪೋಲ್ ಇಂಟರಾಕ್ಷನ್ ಇರುತ್ತೆ. ಸೆಕೆಂಡರಿ ಅಮೈನಲ್ಲಿ ಒಂದು ನೈಟ್ರೋಜನ್ಗೆ ಒಂದು ಹೈಡ್ರೋಜನ್ ಇರೋದ್ರಿಂದ ಸೊ ನಮಗೆ ಯೂಶ್ವಲಿ there will be one hydrogen bonding. Then when we come to the alkanes ಬಂದರೆ what type of the bonding will be present, that is weak London forces or dispersion force are present. Dispersion force ಅಂತ ಕರಿತೀವಿ. When there is a alkane means when there are non-polar molecules, between two non-polar molecules, that is dispersion forces exist. ಓಕೆ, ಈಗ ನಾವು ಸ್ಟ್ರೆಂತನ್ನು ಹುಡುಕಿದ್ರೆ ಆ ಹೈಡ್ರೋಜನ್ ಬಾಂಡಿಂಗ್, ಡೈಪೋಲ್ ಇಂಟರಾಕ್ಷನ್ ಮತ್ತು ಡಿಸ್ಪರ್ಷನ್ ಫೋರ್ಸಲ್ಲಿ ಸೊ ದಟ್ ಈಸ್ ಸ್ಟ್ರಾಂಗ್ ಬಾಂಡಿಂಗ್ ಈಸ್ ಆ್ಯಕ್ಚುಲಿ ಹೈಡ್ರೋಜನ್ ಬಾಂಡಿಂಗ್. ಇಂಟರ್ಮಾಲಿಕ್ಯುಲರ್ ಫೋರ್ಸ್ಗಳಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಈಸ್ ಸ್ಟ್ರಾಂಗ್ ಬಾಂಡಿಂಗ್ ದ್ಯಾನ್ ಡೈಪೋಲ್ ಇಂಟರಾಕ್ಷನ್ ದ್ಯಾನ್ ಡಿಸ್ಪರ್ಷನ್ ಫೋರ್ಸಸ್. ಸೊ ಡಿಸ್ಪರ್ಷನ್ ಫೋರ್ಸ್ ಇಸ್ ಅ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಇಟ್ ಈಸ್ ಆರ್ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ಹಾಗಾಗಿರೋದ್ರಿಂದ ನಮಗೆ ಹೈಡ್ರೋಜನ್ ಬಾಂಡಿಂಗ್ ಇಸ್ ಅ ಸ್ಟ್ರಾಂಗರ್ ಬಾಂಡಿಂಗ್ ದ್ಯಾನ್ ದ ಡೈಪೋಲ್ ದ್ಯಾನ್ ಡಿಸ್ಪರ್ಷನ್. ಸೊ ಹಾಗಾದರೆ ನಮ್ಗೆ ಇಲ್ಲಿ ಬೇಕಾಗಿರೋದು ವಾಲಟೈಲ್. ಮೋರ್ ವಾಲಟೈಲ್ ಕಾಂಪೌಂಡ್ ಮೀನ್ಸ್ ದಟ್ ಹ್ಯಾಸ್ ಲೆಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ವಿಚ್ ಒನ್ ಹ್ಯಾಸ್ ಅ ಲೆಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್? ಹಿಯರ್ ಇಟ್ಸ್ ಅ ಡಿಸ್ಪರ್ಷನ್ ಫೋರ್ಸ್ ಇಸ್ ಅ ವೀಕ್ ಫೋರ್ಸ್. ಸೊ ಡಿಸ್ಪರ್ಷನ್ ಫೋರ್ಸ್ ಇರುವಂಥದ್ದು ಯಾವುದರಲ್ಲಿ? ಆಲ್ಕೇನಲ್ಲಿರೋದು. ಸೊ ಹೆನ್ಸ್ ಆಲ್ಕೇನ್ ಇರೋ ಆಪ್ಷನ್ ಯಾವುದು? ಫೋರ್ತ್ ಕಾಂಪೌಂಡ್, ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. Next, question number 2. Which of the following methods of preparation of amines will give the same number of carbon atoms in the chain of amide as in the reactant? ಸೊ ಈಗ ನಾವು ರಿಯಾಕ್ಷನ್ ವಿತ್, ಈಗ ನಮಗೆ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರಬೇಕು ಅಮೈನ್ಸಲ್ಲಿ. ಅಮೈಡನ್ನು ತೊಗೊಂಡಾಗ ನಮಗೆ ಆಸ್ ಎ ರಿಯಾಕ್ಟೆಂಟ್, ಅಮೈಡನ್ನು ರಿಯಾಕ್ಟೆಂಟ್ ಆಗಿ ತೊಗೊಂಡು ಯಾವ ರಿಯೇಜೆಂಟ್ ಜೊತೆ ರಿಯಾಕ್ಷನ್ ಮಾಡಿದಾಗ ನಮಗೆ ಅಮೈನ್ಸ್ ಸಿಗುತ್ತೆ ವಿತ್ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಈಗ ನಮಗೆ ಮೇಜರ್ ಎರಡು ರಿಯಾಕ್ಷನ್ ಬರುತ್ತೆ ಆ ಥರದ್ರಲ್ಲಿ ಅಮೈಡಿಂದ ಅಮೈನ್ಗೆ ಕನ್ವರ್ಟ್ ಮಾಡೋದ್ರಲ್ಲಿ. ಸೊ ಒಂದು ಬಂದು ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಬರುತ್ತೆ. ವೆನ್ ಅಮೈಡ್ಸ್ ಟ್ರೀಟೆಡ್ ವಿತ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್.
ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಎರಡು ರಿಯಾಕ್ಷನ್ಸ್ ಬರುತ್ತೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಅಮೈಡಿಂದ ಅಮೈಡ್ ಕನ್ವರ್ಟ್ ಮಾಡೋಕ್ಕೆ, ಅಮೈಡಿಂದ ಅಮೈನ್ ಕನ್ವರ್ಟ್ ಮಾಡೋಕ್ಕೆ ಎರಡು ಇಂಪಾರ್ಟೆಂಟ್ ರಿಯಾಕ್ಷನ್. ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ದಟ್ ವೆನ್ ವಿ ಟ್ರೀಟ್ ಅಮೈಡ್ ವಿತ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್ ಆಲ್ಕಲಿ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್ ಆರ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಎರಡು ರಿಯಾಕ್ಷನಲ್ಲಿ ಏನಾಗುತ್ತೆ ಅಂತಂದರೆ ವೆನ್ ವಿ ಟ್ರೀಟ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಸಿ ಡಬಲ್ ಬಾಂಡು ಇಟ್ಸ್ ಅಂಡರ್ಗೋ ರಿಡಕ್ಷನ್, ಇಟ್ ಬಿಕಮ್ಸ್ CH2. ಸೊ ಫೈನಲ್ ಪ್ರಾಡಕ್ಟ್ ವಿ ಗೆಟ್ ಇಟ್ ಇಸ್ ಅಮೈಡ್ ಗೆಟ್ಸ್ ಕನ್ವರ್ಟ್ ಇನ್ ಟು ಅಮೈನ್ ಬಟ್ ವಿತ್ ದ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಇಲ್ಲಿ ನೋಡ್ಬೋದು ನಮಗೆ ಜಸ್ಟ್ ಯಾವುದೇ ಒಂದು ಕಾರ್ಬನ್ ರಿಮೂವ್ ಮಾಡಿಲ್ಲ ಅಥವಾ ಒಂದು ಆ್ಯಡು ಮಾಡಿಲ್ಲ. ಸೊ ನಮಗೆ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ವಿತ್ ಅಮೈನ್ಸ್. ಅಮೈಡ್ ಹ್ಯಾಸ್ ಬೀನ್ ಕನ್ವರ್ಟ್ ಇನ್ ಟು ಅಮೈನ್ ವಿತ್ ದ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ವಿತ್ ದ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಅದಕ್ಕೆ ಯಾವ ರಿಯೇಜೆಂಟನ್ನು ಯೂಸ್ ಮಾಡ್ತೀವಿ? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡನ್ನು ಯೂಸ್ ಮಾಡ್ತೀವಿ. ಅದೇ ನಮಗೆ ಹಾಪ್ಮನ್, ಇದು ಯಾವ ರಿಯಾಕ್ಷನ್ ಅಂತ ಕರಿತೀವಿ? ಅಮೈಡ್ ವಿತ್ ಬ್ರೋಮಿನ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಇಟ್ ಈಸ್ ಹಾಪ್ಮನ್ ಬ್ರೋಮಮೈಡ್ ರಿಯಾಕ್ಷನ್. ಇದು ಬ್ರೋಮಮೈಡ್ ರಿಯಾಕ್ಷನ್ ಆಗಿರುತ್ತೆ. ಸೊ ಬ್ರೋಮಮೈಡ್ ರಿಯಾಕ್ಷನಲ್ಲಿ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ? ದಟ್ ಈಸ್ ಒನ್ ಕಾರ್ಬನ್ಲೆಸ್ ಅಮೈನ್ ವಿಲ್ ಬಿ ಪ್ರೊಡ್ಯೂಸ್ಡ್. ಅಮೈಡ್ ವಿಲ್ ಬಿ ಕನ್ವರ್ಟ್ ಇನ್ ಟು ಅಮೈನ್ ಬೈ ಒನ್ ಕಾರ್ಬನ್ಲೆಸ್. ಈಗ ನೀವು ಚೆಕ್ ಮಾಡ್ಕೋಬೋದು, ರಿಯಾಕ್ಟೆಂಟ್ ಟು ಪ್ರಾಡಕ್ಟು ಸಿ ಡಬಲ್ ಬಾಂಡ್ ಕಾರ್ಬನ್ ಇದೆಯಲ್ವಾ, ಆ ಕಾರ್ಬನ್ ಇಲ್ಲ ಇಲ್ಲಿ. ಸೊ ಅದು ರಿಮೂವ್ ಆಗುತ್ತೆ. ಸೊ ಅಂದರೆ ಒನ್ ಕಾರ್ಬನ್ ಲೆಸ್ ಅಮೈನ್ ವಿಲ್ ಬಿ ಪ್ರೊಡ್ಯೂಸ್ಡ್. ಸೊ ಎರಡೂ ರಿಯಾಕ್ಷನಲ್ಲಿ ಅಮೈಡ್ ಗೆಟ್ಸ್ ಕನ್ವರ್ಟ್ ಇನ್ ಟು ಅಮೈನ್ ಬಟ್ ದ ಕಂಡೀಷನ್ಸ್ ಆರ್ ಡಿಫರೆಂಟ್. ವೆನ್ ಯು ಯೂಸ್ ಅ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಅಮೈಡ್ ಗೆಟ್ಸ್ ಕನ್ವರ್ಟ್ ಇನ್ ಟು ಅಮೈನ್ ವಿತ್ ದ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಬೈ ಯೂಸಿಂಗ್ bromine in presence of sodium hydroxide, it is a Hoffmann bromamide reaction. So there also we get it amine but one carbon less. ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಎಥನಮೈಡ್ ತೊಗೊಂಡ್ರೆ ನನಗೇನು ಬರುತ್ತೆ? ಅಮೈನು ಮೆಥನಮೈನ್ ಬರುತ್ತೆ. ಅದೇ ಥರ ಬ್ಯೂಟನಮೈಡ್ ತೊಗೊಂಡ್ರೆ ನನಗೆ ಪ್ರೊಪನಮೈನ್ ಪ್ರಾಡಕ್ಟ್ ಬರುತ್ತೆ. ಎಲ್ಲಿ? ಬ್ರೋಮಮೈಡ್ ರಿಯಾಕ್ಷನಲ್ಲಿ. ಓಕೆ, ನೆಕ್ಸ್ಟ್ ಈಗ ನಮಗೆ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆಗಿರೋದ್ರಿಂದ ಸೊ ಬೆಟರ್ ರಿಯೇಜೆಂಟ್ ಈಸ್ ಅ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ರಿಯಾಕ್ಷನ್ ಆಫ್ ಅಮೈಡ್ ವಿತ್ lithium aluminum hydride is the best reaction for us to get the same number of carbon atoms from the amide. So ನಮಗೆ ಯಾವ ಆನ್ಸರ್ ಬರುತ್ತೆ? ಆಪ್ಷನ್ ಬಿ is correct. Next question number 3. The best reagent for converting 2-phenyl propanamide into 2-phenyl propanamine is. ಈಗ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಡಿಸ್ಕಷನ್ ಮಾಡಿದ್ನಲ್ವಾ, ಇಟ್ಸ್ ಅ ಸೇಮ್ ಕ್ವಶನ್. ಇಟ್ ಈಸ್ 2-phenyl propanamide ಇಂಟು 2-phenyl propanamine. ನೀವು ಚೆಕ್ ಮಾಡ್ಕೋಬೋದು, ಆ ನೇಮಿಂಗಲ್ಲೇ ನೀವು ಚೆಕ್ ಮಾಡ್ಕೋಬೋದು. 2-phenyl ಕಾಮನ್ ಆಗಿದೆ, ಪ್ರೊಪನಮೈಡ್ ಟು ಪ್ರೊಪನಮೈನ್ ಅಂದರೆ ಸೇಮ್ ನಂಬರ್ ಆಫ್ ಕಾರ್ಬನ್ಸ್ ಅಮೈಡಿಂದ ಅಮೈನ್ ಕನ್ವರ್ಟ್ ಆಗ್ತಾ ಇದೆ. ಸೊ ಯಾವ ರಿಯೇಜೆಂಟನ್ನು ಯೂಶಲಿ ಯೂಸ್ ಮಾಡ್ತೀವಿ? ಅದಕ್ಕೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡ್ತೀವಿ. ಅದೇ ಆಪ್ಷನ್ ಬಿ ಯೂಸ್ ಮಾಡಿದ್ರೆ ಏನಾಗುತ್ತೆ? ಬ್ರೋಮಿನ್ ಇನ್ ಏಕ್ವೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ನಮಗೆ ಒನ್ ಕಾರ್ಬನ್ ಲೆಸ್ ಆಗುತ್ತೆ. ಅಂದರೆ ಪ್ರೊಪನಮೈಡ್ ಇರುವಂಥದ್ದು ಏನಾಗುತ್ತೆ ಅಂದರೆ ನಮಗೆ ಎಥನಮೈನ್ ಬರುತ್ತೆ ಪ್ರಾಡಕ್ಟು. ಸೊ ಹಾಗಾಗಿರೋದ್ರಿಂದ ದ ಬೆಸ್ಟ್ ರಿಯೇಜೆಂಟ್ ಈಸ್ ದಟ್ ಈಸ್ ಆಪ್ಷನ್ ಡಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಒಟ್ಸ್ ರಿಯಾಕ್ಷನ್ ಬರೀಬೇಕು ಅಂತಂದರೆ ಪ್ರೊಪನಮೈಡ್ ಸಿ ಡಬಲ್ ಬಾಂಡ್ ಓ NH2 at second carbon it's a phenyl ring, so that is CH3. So propanamide, when we use a lithium aluminum hydride, that gets converted into one carbon less. One carbon less means same number of carbon atoms, right? That C double bond O gets converted into CH2 and its remaining is NH2. So this is 2-phenyl propanamide. 2-phenyl propanamide. So 2-phenyl propanamide to 2-phenyl propanamide to 2-phenyl propanamine. So hence option D is correct. Next question number 4. The correct IUPAC name for the given compound is. So we need to write the IUPAC name. So in amines ಅಲ್ಲಿ ನಾವು IUPAC nomenclature ಬರೀಬೇಕಾದ್ರೆ ನಮಗೆ ಆಲ್ಕೈಲ್ ಗ್ರೂಪ್ಸು ಈಗ ನೈಟ್ರೋಜನ್ ಮೇಲೆ ಈಗ ಪ್ರೈಮರಿ ಸೆಕೆಂಡರಿ ಟರ್ಷರಿ ಬಂದಾಗ ನಮಗೇನಾಗುತ್ತೆ, ಡಿಫ್ರೆಂಟ್ ಆಲ್ಕೈಲ್ ಗ್ರೂಪ್ಸು ನೈಟ್ರೋಜನ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಆಗ ನಾವು ಯಾವ ಥರ ನಾಮಿನಿಕ್ಲೇಚರನ್ನು ಮಾಡಬೇಕು ಅಂತಂದರೆ, ಈಗ ನಮ್ಗೆ ಚೆಕ್ ಮಾಡ್ಬೋದು, ನೈಟ್ರೋಜನ್ಗೆ 2 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಲೆಫ್ಟ್ ಸೈಡಲ್ಲಿ ಒಂದು ಗ್ರೂಪ್ ಇದೆ, ರೈಟ್ ಸೈಡಲ್ಲಿ ಒಂದು ಗ್ರೂಪ್ ಇದೆ ನಮಗೆ. ಸೊ ಹಾಗಾದರೆ ಯಾವುದನ್ನು ಪೇರೆಂಟ್ ಚೈನ್ ಆಗಿ ಚೂಸ್ ಮಾಡಬೇಕು ಅಂತಂದರೆ ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್.
ಸೊ ಯಾವುದರಲ್ಲಿ ಜಾಸ್ತಿ ಕಾರ್ಬನ್ ಆಟಮ್ಸ್ ಇದೆ ಅದನ್ನು ನಾವು ಪೇರೆಂಟ್ ಚೈನ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಯಾವುದು ಜಾಸ್ತಿ ಕಾರ್ಬನ್ ಆಟಮ್ಸ್ ಇದೆ, ಲೆಫ್ಟ್ ಸೈಡಲ್ಲಿರೋ ಆಲ್ಕೈಲ್ ಗ್ರೂಪು, ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಇರೋದ್ರಿಂದ ವಿ ಟ್ರೀಟ್ ದಟ್ ಒನ್ ಆಸ್ ಎ ಪೇರೆಂಟ್ ಚೈನ್. ಓಕೆ, ಇದು ಪೇರೆಂಟ್ ಚೈನ್ ಆಯಿತು. ಹಾಗಾದರೆ ಸಬ್ಸ್ಟಿಟ್ಯೂಯೆಂಟ್ ಯಾವುದು ಇಲ್ಲಿ ಹಾಗಾದರೆ, ದಟ್ ಈಸ್ ಮಿಥೈಲ್ ಗ್ರೂಪ್ ಎಕ್ಸ್ಟ್ರಾ ಆ್ಯಂಡ್ ನೈಟ್ರೋಜನ್. ಸೊ ನಾವು ಈಗ ನೇಮನ್ನು ಬರೀಬೇಕಾದ್ರೆ ಫಸ್ಟು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ ದಟ್ ಈಸ್ ಸಬ್ಸ್ಟಿಟ್ಯೂಯೆಂಟಿಂದ ಸ್ಟಾರ್ಟ್ ಮಾಡಬೇಕು. ಈಗ ಸಬ್ಸ್ಟಿಟ್ಯೂಯೆಂಟ್ ಅಂತ ಯಾವುದಿರೋದು ಮಿಥೈಲ್, ಎಲ್ಲಿ ಅಟ್ಯಾಚ್ ಆಗಿದೆ ಅದು ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆ. ಸೊ ಎನ್ ಮಿಥೈಲ್, ಸೊ ಎನ್ ಮಿಥೈಲ್ ಇಸ್ ಡನ್. ನೆಕ್ಸ್ಟ್ ಈಗ ನಂಬರಿಂಗನ್ನು ಮಿಸ್ ಮಾಡಿದ್ದೀವಿ. ಸೊ ನಂಬರಿಂಗನ್ನು ಮಾಡಬೇಕಾಗುತ್ತೆ. ಎಲ್ಲಿಂದ ನಂಬರಿಂಗನ್ನು ಮಾಡ್ತೀವಿ ಅಂತಂದರೆ ಎಲ್ಲಿ ನೈಟ್ರೋಜನ್ ಅಟ್ಯಾಚ್ ಆಗಿರುತ್ತೆ ಆ ಕಾರ್ಬನಿಂದ ನಾವು ನಂಬರನ್ನು ಕೊಡ್ತೀವಿ. ಸೊ 1 2 3 ಈಸ್ ಅ ನಂಬರ್. ಸೊ ಈಗ ಬರೋಣ ನೆಕ್ಸ್ಟ್ ಎನ್ ಮಿಥೈಲ್ ಆಯಿತು. ಈಗ ರೂಟ್ ವರ್ಡ್ ಏನಿದೆ ಇಲ್ಲಿ ಅಂತಂದರೆ, ಸೊ ದೇರ್ ಆರ್ 3 ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್. ಸೊ ದ ರೂಟ್ ವರ್ಡ್ ಈಸ್ ಪ್ರೋಪ್. Again it's alkane or primary suffix ಅಂತಂದರೆ ದಟ್ ಈಸ್ ಆಲ್ಕೇನ ಬಿಟ್ವೀನ್ ದ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇದೆ, ಟ್ರಿಬಲ್ ಬಾಂಡ್ ಅಂತ ಚೆಕ್ ಮಾಡಿದ್ರೆ ಡಬಲ್ ಬಾಂಡ್ ಇದೆ. ಅಟ್ ವಾಟ್ ಕಾರ್ಬನ್, ಇಟ್ ಇಸ್ ಸೆಕೆಂಡ್ ಕಾರ್ಬನ್ ಆಟಮ್. ಸೊ ಪ್ರೋಪ್ 2 in. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ರಿ ಸಫಿಕ್ಸ್ ಈಸ್ ಅಮೈನ್. ಸೆಕೆಂಡ್ರಿ ಸಫಿಕ್ಸ್ ಅಮೈನ್ ಇದೆಯಲ್ವಾ. ಸೊ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿರೋದ್ರಿಂದ ಸೊ 1 ಅಮೈನ್. ಹೆನ್ಸ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಎನ್ ಮಿಥೈಲ್ ಪ್ರೋಪ್ 2 in 1 amine is a IUPAC name of the compound. So option D is correct. Next question number 5. In order to prepare a primary amine from alkyl halide with simultaneous addition of one CH2 group in the carbon chain, the reagent used as a source of the nitrogen is. Okay, ಇಲ್ಲಿ ನಮಗೇನಪ್ಪ ಅಂತಂದರೆ ಆಲ್ಕೈಲ್ ಹ್ಯಾಲೈಡನ್ನು ಆ್ಯಡ್ ಮಾಡಿ ಸೈಮಲ್ಟೇನಿಯಸ್ ಆಗಿ ಒಂದು ಕಾರ್ಬನನ್ನು ಇನ್ಕ್ರೀಸ್ ಮಾಡಿ ಅಮೈನನ್ನು ಪ್ರಿಪೇರ್ ಮಾಡಬೇಕು. ಸೊ ಯಾವ ಗ್ರೂಪನ್ನು ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಕೇಳಿದ್ದಾರೆ. ಯೂಶ್ವಲಿ ಈ ಥರದ ರಿಯಾಕ್ಷನ್ಗೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂತಂದರೆ ಆ್ಯಕ್ಚುಲಿ ದಟ್ ಈಸ್ KCN ಯೂಸ್ ಮಾಡ್ತೀವಿ. ನಮಗೆ ಅಮೈನ್ ಬೇಕು ವಿತ್ 1 ಕಾರ್ಬನ್ ಎಕ್ಸ್ಟ್ರಾ ಬೇಕು ನಮಗೆ ಅಂತಂದರೆ ಯೂಶ್ವಲಿ ಅಮೈನ್ ಗ್ರೂಪನ್ನು ಇನ್ಕ್ರೀಸ್ ಮಾಡಬೇಕು, ಆ್ಯಡ್ ಮಾಡಬೇಕು ಅದಕ್ಕೆ, ಮತ್ತು ಒಂದು ಕಾರ್ಬನ್ ಎಕ್ಸ್ಟ್ರಾನು ಆ್ಯಡ್ ಮಾಡಬೇಕು ಅಂದರೆ ಯೂಶ್ವಲಿ ನಾವು ಸೈನೈಡ್ ಗ್ರೂಪನ್ನು ನಾವು ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಯಾವುದಕ್ಕೆ, ಆಲ್ಕೈಲ್ ಹ್ಯಾಲೈಡ್ಸಿಂದ. ಓಕೆ, ಈಗ ಒಂದೊಂದು ರಿಯಾಕ್ಷನನ್ನು ಚೆಕ್ ಮಾಡ್ಕೊಬರೋಣ. ಈಗ ಆಪ್ಷನ್ ಎ ಅಮೈಡ್ ವಿತ್ NaNH2 ಸೋಡಮೈಡ್. ಸೊ ರಿಯಾಕ್ಷನ್ ಏನಾಗುತ್ತೆ, ಫಸ್ಟ್ ಆಲ್ಕೈಲ್ ಹ್ಯಾಲೈಡ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಓಕೆ RX ಅಂತ ತೊಗೊಳ್ಳೋಣ. ಆಲ್ಕೈಲ್ ಹ್ಯಾಲೈಡ್ ಪ್ಲಸ್ NaNH2 ಸೋಡಮೈಡ್, ಇಟ್ಸ್ NaNH2 ತೊಗೊಂಡ್ರೆ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ ಅಂತಂದರೆ ದಟ್ ಈಸ್ RNH2 ಆಗುತ್ತೆ. ಇಲ್ಲಿ ನೋಡಿ ನಮಗೆ ಆಲ್ಕೈಲ್ ಹ್ಯಾಲೈಡಿಂದ ಜಸ್ಟ್ ಒಂದು NH2 ಗ್ರೂಪ್ ಮಾತ್ರನೇ ಆ್ಯಡ್ ಆಗಿದೆ. ಇಲ್ಲಿ ನಮಗೆ ಕ್ವಶನ್ ಕೇಳಿರೋದು ಏನಪ್ಪ ಅಂದರೆ ಅಮೈನ್ ಜೊತೆಗೆ ನಮಗೆ ಒಂದು ಕಾರ್ಬನ್ ಇನ್ನೂ ಇನ್ಕ್ರೀಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. 1 ಕಾರ್ಬನ್ ಶುಡ್ ಬಿ ಆ್ಯಡೆಡ್, CH2 ಗ್ರೂಪ್ ಶುಡ್ ಬಿ ಇನ್ಕ್ರೀಸ್ಡ್. ಸೊ ಇಲ್ಲಿ ನಮಗೆ ಒಂದು ಕಾರ್ಬನ್ ಇನ್ಕ್ರೀಸ್ ಆಗಿಲ್ಲ, ಅಮೈನೇ ಬಂತು ಬಟ್ 1 ಕಾರ್ಬನ್ ಇನ್ಕ್ರೀಸ್ ಆಗಲಿಲ್ಲ. ಸೊ ಕಮ್ ಟು ದ ಆಪ್ಷನ್ ಬಿ. ದೆನ್ ಆಪ್ಷನ್ ಬಿಗೆ ಬರೋಣ. ಸೊ ದಟ್ ಈಸ್ ಸೋಡಿಯಂ ಅಜೈಡ್ NaN3 again please alkyl halide RX. So what's a reaction that will takes place here is actually ನಮಗೆ ಆಲ್ಕೈಲ್ ಅಜೈಡ್ ಬರುತ್ತೆ. ಫರ್ದರ್ ಅದನ್ನು ನಾವು ರಿಡಕ್ಷನ್ ಮಾಡಿದ್ರೆ ನಮಗೆ ಬರುವಂಥದ್ದು ದಟ್ ಈಸ್ ಅಗೈನ್ RNH3 ಬರುತ್ತೆ ಬೈ ದ ಲಿಬರೇಷನ್ ಆಫ್ ನೈಟ್ರೋಜನ್ ಗ್ಯಾಸ್. ಅಗೈನ್ RNH2 ಬರುತ್ತೆ ಬೈ ದ ಲಿಬರೇಷನ್ ಆಫ್ ನೈಟ್ರೋಜನ್ ಗ್ಯಾಸ್. ಓಕೆ, ನಮಗೆ ಅಗೈನ್ ಇಲ್ಲೇನು ಬಂದಿದೆ, ಅಮೈನೇ ಬಂದಿದೆ ಬಟ್ 1 ಕಾರ್ಬನ್ ಇನ್ಕ್ರೀಸ್ ಆಗಿಲ್ಲ. ಈಗ ಆಲ್ಕೈಲ್ ಹ್ಯಾಲೈಡಲ್ಲಿ ಒಂದು ಏನು ಕಾರ್ಬನ್ ಆಲ್ಕೈಲ್ ಗ್ರೂಪ್ ಇದೆ ಅಷ್ಟೇ ಆಲ್ಕೈಲ್ ಗ್ರೂಪು ನಂಬರ್ ಆಫ್ ಕಾರ್ಬನ್ ಆಟಮ್ಸು ಅಮೈನಲ್ಲೂ ರಿಟೈನ್ ಆಗಿದೆ. ಸೊ ಅದು ಅಲ್ಲ ಆಪ್ಷನ್. ಆಗಾದರೆ ಕಮ್ ಟು ದ ಆಪ್ಷನ್ ಸಿ. ದೆನ್ ಆಪ್ಷನ್ ಸಿನಲ್ಲಿ ದಟ್ ಈಸ್ ಅಗೇನ್ ಆಲ್ಕೈಲ್ ಹ್ಯಾಲೈಡ್ ಟ್ರೀಟೆಡ್ ವಿತ್ ಪೊಟ್ಯಾಷಿಯಮ್ ಸೈನೈಡ್ KCN. ಸೊ ಅಗೇನ್ ಏನಾಗುತ್ತೆ ನಮಗೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇನ್ ಪ್ಲೇಸ್ ಆಫ್ ದ ಹ್ಯಾಲೋಜನ್ ದಟ್ ಸೈನೈಡ್ ವಿಲ್ ಬಿ ಸಬ್ಸ್ಟಿಟ್ಯೂಟೆಡ್, ವಿ ಗೆಟ್ ಇಟ್ ಸೈನೈಡ್ ಕಾಂಪೌಂಡ್. ಅಗೇನ್ ಫರ್ದರ್ ಆನ್ ರಿಡಕ್ಷನ್ with lithium aluminum hydride, then what we get it here is cyanide ಅನ್ನು ರಿಡಕ್ಷನ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದರೆ ದಟ್ ಈಸ್ ಅಮೈನ್ ಗ್ರೂಪ್ ಬರುತ್ತೆ. ಅಂದರೆ CH2NH2 ಅಂದರೆ ಟ್ರಿಪಲ್ ಬಾಂಡನ್ನು ಬ್ರೇಕ್ ಮಾಡಿ ವಿ ವಿಲ್ ಆ್ಯಡ್ 2 ಹೈಡ್ರೋಜನ್ಸ್ ಫಾರ್ ದ ಕಾರ್ಬನ್, 2 ಹೈಡ್ರೋಜನ್ಸ್ ಫಾರ್ ನೈಟ್ರೋಜನ್. ದಟ್ಸ್ ಅ ರಿಡಕ್ಷನ್, ಅಡಿಷನ್ ಆಫ್ ಹೈಡ್ರೋಜನ್ ಅಲ್ವಾ. ಸೊ ಹಾಗಾದ್ರೆ ನಮಗೇನು ಬರುತ್ತೆ ಪ್ರಾಡಕ್ಟು ಅಂತಂದರೆ RCH2NH2. ಈಗ ಚೆಕ್ ಮಾಡ್ಬೋದು. ಈಗ ಆಲ್ಕೈಲ್ ಹ್ಯಾಲೈಡ್ಗೆ ಏನು ಎಕ್ಸ್ಟ್ರಾ ಇನ್ಕ್ರೀಸ್ ಆಗಿದೆ ಇಲ್ಲಿ, ಆಲ್ಕೈಲ್ ಗ್ರೂಪ್ ಜೊತೆಗೆ ಒಂದು ಮಿಥೈಲ್ ಗ್ರೂಪು ಇನ್ಕ್ರೀಸ್ ಆಗಿದೆ ಅಲಾಂಗ್ ವಿತ್ ಅಮೈನ್. ಮಿಥೈಲಿನ್ ಗ್ರೂಪ್ ಇನ್ಕ್ರೀಸ್ ಆಗಿದೆ, CH2 ಗ್ರೂಪ್ ಇನ್ಕ್ರೀಸ್ ಆಗಿದೆ. ಸೊ ನಮಗೆ ಅದಲ್ವಾ ಕ್ವಶನ್ ಇರೋದು.
ಪ್ರೈಮರಿ ಅಮೈನ್ ಪ್ರಿಪೇರ್ ಆಗೋದ್ರ ಜೊತೆಗೆ ಇನ್ನೊಂದು CH2 ಗ್ರೂಪು ಇನ್ಕ್ರೀಸ್ ಆಗಬೇಕು ಅಂತ ಇಲ್ಲೇ ಹೇಳಿರೋದು. ಸೊ ಹಾಗಾದರೆ ಯಾವುದು ಆಪ್ಷನ್ ಹಾಗಾದರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಮೈಂಡಲ್ಲಿರಲಿ, ನಿಮಗೆ ಯಾವತ್ತೇ ಆಗೋಗಲಿ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಅಮೈನ್ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅಂತಂದರೆ ವಿತ್ ಎಕ್ಸ್ಟ್ರಾ ಒನ್ ಅಡಿಷನ್ ಕಾರ್ಬನ್, ಸೊ ಅದು ಪೊಟ್ಯಾಷಿಯಮ್ ಸೈನೈಡನ್ನು ಟ್ರೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ರಿಡಕ್ಷನನ್ನು ಮಾಡ್ತೀವಿ. ಆಗ ನಮಗೆ 1 ಕಾರ್ಬನ್ ಎಕ್ಸ್ಟ್ರಾ ವಿತ್ ಅಮೈನ್ ಬರುತ್ತೆ ಫಂಕ್ಷನಲ್ ಗ್ರೂಪ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. Next, question number 6. The most reactive amine towards dilute hydrochloric acid is most reactive towards hydrochloric acid. ಈಗ ಅಮೈನ್ಸ್ ಕೊಟ್ಟಿದ್ದಾರೆ. ಯೂಶಲಿ ಅಮೈನ್ಸ್ ಆರ್ ಬೇಸಿಕ್ ಇನ್ ನೇಚರ್, ಬೇಸ್. ಸೊ ಹಾಗಾದರೆ ಇಲ್ಲಿ ರಿಯಾಕ್ಷನ್ ಮಾಡ್ತಿರೋದೇನು? ಆಸಿಡ್ ಜೊತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಮೀನ್ಸ್ ಆಸಿಡ್. ಸೊ ಬೇಸ್ ಪ್ಲಸ್ ಆಸಿಡ್ ಗಿವ್ಸ್ ರೈಸ್ ಟು ಸಾಲ್ಟ್. ಈಗ ಕ್ವಶನ್ ಏನಪ್ಪ ಅಂತಂದರೆ, ಇನ್ನು ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಯಾವುದು ಫಾಸ್ಟಾಗಿ ರಿಯಾಕ್ಷನ್ ಆಗುತ್ತೆ? ಮೋಸ್ಟ್ ರಿಯಾಕ್ಟಿವ್. ಯಾವುದು ಫಾಸ್ಟಾಗಿ ಆಗುತ್ತೆ ಅಂದರೆ ದ ಒನ್ ವಿಚ್ ಇಸ್ ಮೋಸ್ಟ್ ಬೇಸಿಕ್, ದ ಒನ್ ವಿಚ್ ಇಸ್ ಅ ಸ್ಟ್ರಾಂಗ್ ಬೇಸ್ ವಿಚ್ ವಿಲ್ ರಿಯಾಕ್ಟ್ ವಿತ್ ದ ಆಸಿಡ್ ವಿಚ್ ವಿಲ್ ಪ್ರೊಡ್ಯೂಸ್ ಸಾಲ್ಟ್. ಸೊ ದಟ್ ಈಸ್ ಅ ಕ್ವಶನ್. ಈಗ ನಮಗೆ ಕ್ವಶನ್ ಏನಪ್ಪ ಅಂತಂದರೆ, ಕೊಟ್ಟಿರೋದ್ರಲ್ಲಿ ಮೋರ್ ರಿಯಾಕ್ಟಿವ್ ಅಂತಂದರೆ ಏನು? ವಿಚ್ ಇಸ್ ಅ ಸ್ಟ್ರಾಂಗ್ ಬೇಸ್ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ನಾವು ಇದು ಕೊಟ್ಟಿರೋದ್ರಲ್ಲಿ. ಸೊ ಸ್ಟ್ರಾಂಗ್ ಬೇಸ್ ಅಂತ ಬಂದಾಗ ನಮಗೆ ಏಕ್ವೇಸ್ ಮೀಡಿಯಮ್ ಆಗಿರೋದ್ರಿಂದ, ಇಲ್ಲಿ ಡೈಲ್ಯೂಟ್ ಸೊಲ್ಯೂಷನ್ ಆಗಿರೋದ್ರಿಂದ, ಇದು ನಿಮಗೆ ಇಲ್ಲಿ ಮೀಥೈಲ್ ಅಮೈನ್ಸ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು ಮೀಥೈಲ್ ಅಮೈನ್ಸಲ್ಲಿ ಬೇಸಿಕ್ ಆರ್ಡರ್, ಬೇಸಿಸಿಟಿ ಆರ್ಡರ್. ವಾಟ್ಸ್ ಅ ಬೇಸಿಸಿಟಿ ಆರ್ಡರ್ ಆಫ್ ದ ಮೀಥೈಲ್ ಅಮೈನ್ಸ್ ಇನ್ ಏಕ್ವೇಸ್ ಸೊಲ್ಯೂಷನ್? ಬೇಸಿಸಿಟಿ ಇನ್ ಏಕ್ವೇಸ್ ಸೊಲ್ಯೂಷನಲ್ಲಾದರೆ ನಮಗೆ 3 ಫ್ಯಾಕ್ಟರ್ ಬರುತ್ತೆ ಇಲ್ಲಿ ಪ್ರಿಡಾಮಿನೇಟ್ ಮಾಡುತ್ತೆ. ಯಾವುದು ಅಂತಂದರೆ, ಒಂದು ಇಂಡಕ್ಟಿವ್ ಎಫೆಕ್ಟ್ ಇರುತ್ತೆ, ಇನ್ನೊಂದು ಸಾಲ್ವೇಷನ್ ಎಫೆಕ್ಟ್ ಇರುತ್ತೆ, ಇನ್ನೊಂದು ಸ್ಟೆರಿಕ್ ಎಫೆಕ್ಟ್. ಟೋಟಲ್ 3 ಎಫೆಕ್ಟು ಕನ್ಸಾಲ್ಟೇಷನ್ ಮಾಡಿ ನಾವು ಬೇಸಿಸಿಟಿ ಆರ್ಡರನ್ನು ಬರೀತೀವಿ. ಅದೇ ಗೇಷಿಯಸ್ ಸ್ಟೇಟಲ್ಲಾದರೆ ಒಂದೇ ಎಫೆಕ್ಟು ಪ್ರಿಡಾಮಿನೇಟ್ ಮಾಡುತ್ತೆ, ಒಂದೇ ಎಫೆಕ್ಟು ವರ್ಕ್ ಮಾಡುತ್ತೆ, ಅದು ಇಂಡಕ್ಟಿವ್ ಎಫೆಕ್ಟ್ ಮಾತ್ರನೇ. ಸೊ ಅಲ್ಲಿ ಆರ್ಡರ್ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಬೇಸಿಕ್ ಸೊಲ್ಯೂಷನ್ ವಿತ್ ಏಕ್ವೇಸ್ ಸೊಲ್ಯೂಷನಲ್ಲಿರೋದ್ರಿಂದ ನಮಗೆ ಆರ್ಡರ್ ಡಿಫ್ರೆಂಟ್. ಸೊ ವಾಟ್ ಈಸ್ ಆರ್ಡರ್ ಆಫ್ ಬೇಸಿಸಿಟಿ ಆಫ್ ಮೀಥೈಲ್ ಅಮೈನ್ಸ್ ಇನ್ ಏಕ್ವೇಸ್ ಸೊಲ್ಯೂಷನ್? ದಟ್ ಈಸ್ secondary amines are more basic than primary amine than tertiary amine than ammonia than aromatic amines. So this is the order of basicity, basic order ಆಫ್ ದ ಗಿವನ್ ಮೀಥೈಲ್ ಅಮೈನ್ ಕಾಂಪೌಂಡ್ಸ್. ಈಗ ನೀವು ಚೆಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸಲ್ಲಿ ಆಪ್ಷನ್ ಡಿ ಬಂದು ನಿಮಗೆ ಆರೋಮೆಟಿಕ್ ಅಮೈನ್ ಆಗುತ್ತೆ. ಸೊ ಆರೋಮೆಟಿಕ್ ಅಮೈನ್ಸ್ ಆರ್ ಲೆಸ್ ಬೇಸಿಕ್ ದ್ಯಾನ್ ಅಲಿಫ್ಯಾಟಿಕ್ ಅಮೈನ್ಸ್. ಯೂಶಲಿ ಜನರಲಾಗಿ ಬರೀಬೇಕಾದ್ರೆ ನಾವೇನು ಬರಿತೀವಿ ಅಂತಂದರೆ, ಅಲಿಫ್ಯಾಟಿಕ್ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ ದ್ಯಾನ್ ಆರೋಮೆಟಿಕ್ ಅಮೈನ್ಸ್. ಸೊ ಹಾಗಾಗಿರೋದ್ರಿಂದ ನಮಗೆ ಆಪ್ಷನ್ ಡಿ ಕಂಪ್ಲೀಟಾಗಿ ಎಲಿಮಿನೇಟ್ ಆಗಿಬಿಡುತ್ತೆ. ನಮಗಿಲ್ಲಿ ಆಪ್ಷನ್ ಡಿ ಎಲಿಮಿನೇಟ್ ಆಗುತ್ತೆ. ಹಾಗಾದರೆ ಇನ್ನು ಕೊಟ್ಟಿರೋ ಆಪ್ಷನ್ಸಲ್ಲಿ ನಮಗೆ ಫಸ್ಟ್ ಒನ್ ಈಸ್ ಪ್ರೈಮರಿ ಅಮೈನ್, ಆಪ್ಷನ್ ಬಿ ಸೆಕೆಂಡ್ರಿ ಅಮೈನ್, ಸಿ ಇಸ್ ಟರ್ಷರಿ ಅಮೈನ್. ಸೊ ವಿಚ್ ಇಸ್ ದ ಮೋಸ್ಟ್ ಬೇಸಿಕ್ ಹಿಯರ್? ಇಟ್ಸ್ ಅ ಸೆಕೆಂಡ್ರಿ ಅಮೈನ್, methyl amine, that is option B is correct. So that will react faster with dilute hydrochloric acid. Next, question number 7. Best method for preparing primary amine from alkyl halides without changing the number of carbon atoms in the carbon chain. ಈಗ ಆಲ್ರೆಡಿ ಕ್ವಶನ್ನ ಡಿಸ್ಕಷನ್ ಮಾಡಿದ್ದೀನಿ ನಾನು ನಿಮಗೆ. ಬಟ್ ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ, ರಿಯಾಕ್ಷನ್ ಯಾವುದರಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ ವಿತೌಟ್ ಚೇಂಜಿಂಗ್ ದ ನಂಬರ್ ಆಫ್ ಕಾರ್ಬನ್ ಅಟಮ್ಸ್. ಇನ್ಕ್ರೀಸು ಆಗಬಾರ್ದು, ಡಿಕ್ರೀಸು ಆಗಬಾರ್ದು. ಆಲ್ಕೈಲ್ ಹ್ಯಾಲೈಡ್ಸಿಂದ ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ ಅಂತ ಇದೆ. ಆ್ಯಕ್ಚುಲಿ ನಮಗೆ 3 ರಿಯಾಕ್ಷನ್ಸ್ ಬರುತ್ತೆ ಇದರಲ್ಲಿ. ಇಲ್ಲಿ 4 ರಿಯಾಕ್ಷನ್ ಇದೆ ಇದರಲ್ಲಿ. ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್, ಆಲ್ರೆಡಿ ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ನಾನು ನಿಮಗೆ. RC+NH2 ಅಮೈಡ್ ವಿತ್ ಬ್ರೋಮಿನ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ವಿಚ್ ಗಿವ್ಸ್ ರೈಸ್ ಟು RNH2. ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 1 ಕಾರ್ಬನ್ ಲೆಸ್ ಇರುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇಲ್ಲೇನಾಗುತ್ತೆ, 1 ಕಾರ್ಬನ್ ಕಡಿಮೆ ಆಗುತ್ತೆ ನಮಗೆ. ಅದೇ ಥರನೇ ಗೇಬ್ರಿಲ್ ಥ್ಯಾಲಮೈಡ್ ಸಿಂಥಸಿಸ್ಗೆ ಬಂದರೆ, ಗೇಬ್ರಿಲ್ ಥ್ಯಾಲಮೈಡ್ ಸಿಂಥಸಿಸಲ್ಲಿ ಥ್ಯಾಲಿಮೈಡ್ ತೊಗೊಳ್ತೀವಿ. ಥ್ಯಾಲಿಮೈಡ್ ತೊಗೊಳ್ತೀವಿ ಫಸ್ಟು. ಥ್ಯಾಲಿಮೈಡ್ ಜೊತೆ ವಿ ಟ್ರೀಟ್ ವಿತ್ ದ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ದಾಟ್ ವಿಲ್ ಗಿವ್ ದ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಥ್ಯಾಲಿಮೈಡ್. ಫರ್ದರ್ ವಿ ವಿಲ್ ಟ್ರೀಟ್ ವಿತ್ ಆಲ್ಕೈಲ್ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತೀವಿ. ಆಗ ಏನಾಗುತ್ತೆ ಅಂದರೆ ಥ್ರೂ SN2 ಮೆಕಾನಿಸಮ್ ನಮಗೆ
that alkyl group will be attached on the nitrogen. Further, when we treat with sodium hydroxide, we get the product RNH2, primary amine will be obtained. ಈಗ ನೋಡಿ ನಾವು ಆಲ್ಕೈಲ್ ಹ್ಯಾಲೈಡ್ ತೊಗೊಂಡ್ರದೇನು RX, ಬಂದಿರೋ ಪ್ರಾಡಕ್ಟ್ ಏನು RNH2. ಅಂದರೆ ಏನಾದರೂ ನಂಬರ್ ಆಫ್ ಕಾರ್ಬನ್ಸ್ ಆಡ್ ಆಗಿದೆಯಾ ಅಥವಾ ರಿಮೂವ್ ಆಗಿದೆಯಾ? ಇಲ್ಲ. ಸೊ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ದೇರ್ ಇನ್ ದ ರಿಯಾಕ್ಷನ್ ಪ್ರಾಡಕ್ಟ್. ಸೊ ಹಾಗಾಗಿರೋದ್ರಿಂದ ವಾಟ್ಸ್ ಆನ್ಸರ್ ಕರೆಕ್ಟ್? ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಆಪ್ಷನ್ ಬಿ ಇಸ್ ಕರೆಕ್ಟ್. Next, question number 8. The rate of Hofmann's bromamide degradation with following amide will follow the order. ನಮಗೆ ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್ ಗೊತ್ತಿದೆ, ಬಟ್ ಅದರಲ್ಲಿ ದೇ ಹ್ಯಾವ್ ಗಿವನ್ ದ ಡಿಫರೆಂಟ್ ಅಮೈಡ್ಸ್. ಸೊ ವಿಚ್ ಒನ್ ಅಂಡರ್ಗೋ ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್ ಫಾಸ್ಟರ್? ರೇಟ್ ಆಫ್ ಹಾಫ್ಮನ್ಸ್ ಅಂದರೆ ಸ್ಪೀಡ್ ಯಾವುದು ಫಾಸ್ಟಾಗಿ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನಲ್ಲಿ ಯೂಶಲಿ ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್ ಇಟ್ಸ್ ಅ ರೇಟ್. Hofmann's bromamide reaction, rate of reaction which is directly proportional to inductive effect. Rate which is directly proportional to positive inductive effect. ಅಂತಂದರೆ ಇಲ್ಲಿ ನಾವೇನು ಅಮೈಡ್ ರಿಯಾಕ್ಷನಲ್ಲಿ ಅಮೈಡ್ ಗ್ರೂಪ್ ಅಮೈನ್ ನಮಗೆ ಡಿಸ್ಪ್ಲೇಸ್ ಆಗಬೇಕಾಗಿರುತ್ತೆ. ಸೊ ಅದು ನಮಗೆ ಸ್ಪೀಡಾಗಿ ಆಗಬೇಕು ಅಂತಂದರೆ ಏನಾಗಬೇಕಾಗುತ್ತೆ, ಇಲ್ಲಿ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಇದ್ದರೆ ನಮಗೆ ಇಟ್ ವಿಲ್ ಹ್ಯಾಪನ್ ಫಾಸ್ಟರ್ ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್. ಸೊ ನಾವು ಗ್ರೂಪ್ಸ್ ಈಗ ಏನಿದೆ ಚೆಕ್ ಮಾಡ್ಕೊಳ್ಳಿ. ಬೆನ್ಸಿನ್ ರಿಂಗ್ಗೆ ಯಾವ್ಯಾವ ಗ್ರೂಪ್ಸ್ ಅಟ್ಯಾಚ್ ಆಗಿದೆ? ಆಪ್ಷನ್ ಎನಲ್ಲಿ ಫಸ್ಟ್ ಕಾಂಪೌಂಡಲ್ಲಿ ಮಿಥೈಲ್ ಇದೆ, ಸೆಕೆಂಡ್ ಕಾಂಪೌಂಡಲ್ಲಿ ನೈಟ್ರೋ ಗ್ರೂಪ್ ಇದೆ, ಥರ್ಡ್ ಕಾಂಪೌಂಡಲ್ಲಿ ಮೆಥಾಕ್ಸಿ ಗ್ರೂಪ್ ಇದೆ, ಫೋರ್ತಲ್ಲಿ ಕ್ಲೋರಿನ್ ಇದೆ. ಸೊ ನಾವು ವಿಚ್ ಒನ್ ಶೋಸ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಇನ್ ದ ಬೆಟರ್ ವೇ ಎಫೆಕ್ಟಿವ್ಲಿ ಅಂತಂದರೆ ಈಗ ನಿಮ್ಗೆ ಚೆಕ್ ಮಾಡ್ಬೋದು. ಮಿಥೈಲ್ ವಿಚ್ ಇಸ್ ಎ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಸೊ ವಿಚ್ ಇಸ್ it will show positive inductive effect. Okay, NO2 is which will show negative inductive effect, strong negative inductive effect. Methoxy is also electron donating group which will show the positive inductive effect. ಮತ್ತೆ ಕ್ಲೋರಿನ್ ಬಂದರೆ which will show negative inductive effect. ಹಾಗಾದರೆ ಈಗ ಫಸ್ಟ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಬರೋಣ. ಯಾವುದು ಸ್ಟ್ರಾಂಗ್ ಆಗಿ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ತೋರಿಸುತ್ತೆ ಅಮಾಂಗ್ ದಿ ಮಿಥೈಲ್ ಆ್ಯಂಡ್ ಮೆಥಾಕ್ಸಿ ಅಂತಂದರೆ ದಟ್ ಮೆಥಾಕ್ಸಿ ಗ್ರೂಪ್ ವಿಲ್ ಶೋ ಸ್ಟ್ರಾಂಗ್ ಇಂಡಕ್ಟಿವ್ ಎಫೆಕ್ಟ್ ದ್ಯಾನ್ ಮಿಥೈಲ್. ಓಕೆ, ದೆನ್ ನೆಕ್ಸ್ಟ್ ಮಿಥೈಲ್ ಗ್ರೂಪ್ ಆಯ್ತು. ಈಗ ನೆಗೆಟಿವಲ್ಲಿ ಸ್ವಲ್ಪ ವೀಕ್ ಯಾವ್ದು ತೋರಿಸುತ್ತೆ ಅಂತಂದರೆ ದಟ್ಸ್ ಅ ಕ್ಲೋರೈಡ್. ದ್ಯಾನ್ ನೈಟ್ರೋ ಇಸ್ ಅ ಸ್ಟ್ರಾಂಗ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್, ಸೊ ಇಟ್ ವಿಲ್ ಶೋ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಫುಲ್ಲಿ. ಓಕೆ, ಹಾಗಾದರೆ ಈ ಯಾವುದು ನಮಗೆ ಫೆಸಿಲಿಟೇಟ್ ಮಾಡುತ್ತೆ ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್ಗೆ ಫಾಸ್ಟಾಗಿ ಅಂತಂದರೆ ದಟ್ ಈಸ್ ಮೆಥಾಕ್ಸಿ ಗ್ರೂಪ್ ಇದ್ದರೆ ನಮಗೆ ಫಾಸ್ಟಾಗಿ ರಿಯಾಕ್ಷನ್ ಆಗುತ್ತೆ. ದ್ಯಾನ್ ಮಿಥೈಲ್, ದ್ಯಾನ್ ಕ್ಲೋರೈಡ್, ದ್ಯಾನ್ ನೈಟ್ರೈಟ್ ಗ್ರೂಪ್. ಓಕೆ, ಹಾಗಾದರೆ ಚೆಕ್ ಮಾಡ್ಕೊಬಿಡೋಣ ಆಪ್ಷನ್ಸಲ್ಲಿ. ಹಾಗಾದರೆ ಮೆಥಾಕ್ಸಿ ಗ್ರೂಪ್ ಇರುವಂಥ ಕಾಂಪೌಂಡ್ ಯಾವುದಪ್ಪ ಅಂದರೆ ದಟ್ ಈಸ್ 3 ವಿಲ್ ಬಿ ಫಾಸ್ಟರ್ ದ್ಯಾನ್ ಮಿಥೈಲ್ ಗ್ರೂಪ್ ಇರೋದು ಫಸ್ಟ್ ಒನ್, ದ್ಯಾನ್ ಕ್ಲೋರೈಡ್ ಇರೋದು ಫೋರ್ತ್ ಒನ್, ದೆನ್ ಫೈನಲಿ ದಟ್ ವಿ ಗೆಟ್ ಇಟ್ ಸೆಕೆಂಡ್ ಕಾಂಪೌಂಡ್. ಸೊ ದಿಸ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆರ್ ದ ರೇಟ್ ಆಫ್ ರಿಯಾಕ್ಷನ್ ಇನ್ ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್. ಸೊ ಹಾಗಾದರೆ ಆಪ್ಷನ್ ಯಾವುದಿದೆ? ಆಪ್ಷನ್ ಎ ಇಸ್ ಕರೆಕ್ಟ್. Next, question number 9. MIC, methyl isocyanide, is formed as an intermediate in which of the following reaction? ಗೊತ್ತೇ ಇರುತ್ತೆ ಆಲ್ರೆಡಿ. ಮಿಥೈಲ್ ಐಸೋಸೈನೇಟ್ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್ ರೆಸ್ಪಾನ್ಸಿಬಲ್ ಫಾರ್ ದ ಬೋಫಾಲ್ ಡಿಸಾಸ್ಟರ್. ನಿಮಗೆ ಬೋಫಾಲ್ ಡಿಸಾಸ್ಟರ್ ಬಗ್ಗೆ ಗೊತ್ತೇ ಇರುತ್ತೆ. ಸೊ ದಿಸ್ ಇಸ್ ಅ ಕಾಂಪೌಂಡ್, ರೀಸನ್ ವೈ ವಿ ಹ್ಯಾವ್ ಗಾಟ್ ದಟ್ಸ್ ಅ ಬೋಫಾಲ್ ಡಿಸಾಸ್ಟರ್. ಓಕೆ, ದಿಸ್ ಮಿಥೈಲ್ isocyanate compound which is formed in the which of the following reaction? ಮಿಥೈಲ್ ಸೈನೇಟ್ ಅನ್ನೋದು ನಮಗೆ ಇಂಟರ್ಮೀಡಿಯೇಟ್ ಆಗಿರುತ್ತೆ. ಇದು 3 ರಿಯಾಕ್ಷನ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಆ್ಯಕ್ಚುಲಿ. ಒಂದು ಕರ್ಟಿಯಸ್ ರಿಅರೇಂಜ್ಮೆಂಟ್ ಅಂತ, and then another one is Lawson rearrangement. Another one is Hofmann bromamide reaction. So ಈ ಮೂರು ರಿಯಾಕ್ಷನ್ಸಲ್ಲಿ ಇನ್ ಆಲ್ ದೀಸ್ 3 ರಿಯಾಕ್ಷನ್ಸ್
ವಿ ಗೆಟ್ ಮೀಥೈಲ್ ಐಸೋಸೈನೈಡ್ ಇಂಟರ್ಮೀಡಿಯೇಟ್ ವಿಲ್ ಗೆಟ್ ಇಟ್. ಮೂರು ರಿಯಾಕ್ಷನ್ಸಲ್ಲಿ ನಮಗೆ ರಿಯಾಕ್ಟೆಂಟ್ ಟು ಪ್ರಾಡಕ್ಟಿಗೆ ಕನ್ವರ್ಟ್ ಆಗೋದು ಮಧ್ಯದಲ್ಲಿ ನಮಗೆ ಈ ಇಂಟರ್ಮೀಡಿಯೇಟ್ಸು ಫಾರ್ಮೇಷನ್ ಆಗುತ್ತೆ ಮೀಥೈಲ್ ಐಸೋಸೈನೈಡ್. ಸೊ ಈ ಮೂರು ರಿಯಾಕ್ಷನಲ್ಲಿ ಆಗುತ್ತೆ. ಸೊ ಹಾಗಾದ್ರೆ ಈ ಕೊಟ್ಟಿರೋ ಆಪ್ಷನ್ಸಲ್ಲಿ ನಮ್ಗೆ ಯಾವುದಿದೆ ಅಂತಂದರೆ ದಟ್ ಈಸ್ ಆಪ್ಷನ್ ಸಿ, ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ದ ಪ್ರಾಡಕ್ಟ್ ಡಿ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್ ಈಸ್. ಈಗ ರಿಯಾಕ್ಷನನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಫೈನಲ್ ಪ್ರಾಡಕ್ಟ್ ಡಿ ಏನಪ್ಪ ಅಂತ ಹೇಳಬೇಕಾಗುತ್ತೆ ನಾವೀಗ. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಫಸ್ಟ್ ಅಸಿಟಿಕ್ ಆಸಿಡ್ ಈಸ್ ಗಿವನ್. ಅಸಿಟಿಕ್ ಆಸಿಡ್ treated with ammonia. So acetic acid is acid and ammonia is a base. Acid plus base gives rise to salt. Salt ಬರುತ್ತೆ ನಮಗೆ. ಯಾವ ಸಾಲ್ಟ್ ಬರುತ್ತೆ ಅಂತಂದರೆ ದಟ್ ಈಸ್ ಸಿ ಡಬಲ್ ಬಾಂಡ್ O ಮೈನಸ್ NH4 ಪ್ಲಸ್. ನಮಗೆ ಅಮೋನಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲೇಟ್ ಅಯಾನ್ ಬರುತ್ತೆ ನಮಗೆ. ಸೊ ದಿಸ್ ಒನ್ ಆನ್ ಫರ್ದರ್ ಆನ್ ಹೀಟಿಂಗ್, ಫರ್ದರ್ ಇಫ್ ಯು ಹೀಟ್ ದಟ್ ಕಾಂಪೌಂಡ್ ವಿಲ್ ಗೆಟ್ ಇಟ್ ಆ ಸಾಲ್ಟ್ H2O ಲಿಬ್ರೇಷನ್ ಆಗಿ H2O ರಿಮೂವ್ ಆಗಿ ನಮಗೇನು ಬರುತ್ತೆ ಅಂದರೆ ದಟ್ ಈಸ್ ಅಮೈಡ್ ವಿಲ್ ಬಿ ಪ್ರೊಡ್ಯೂಸ್ಡ್. ಯೂಶಲಿ ಜನರಲ್ ಆಗಿ ಏನು ತೊಗೊಳ್ತೀವಿ ಅಂತಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಟ್ರೀಟೆಡ್ ವಿತ್ ಅಮೋನಿಯಾ ಹೀಟ್ ಸ್ಟ್ರಾಂಗ್ಲಿ ವಿ ಗೆಟ್ ಇಟ್ ಅಮೈಡ್ ಈಸ್ ಅ ಪ್ರಾಡಕ್ಟ್ ಬೈ ದ ರಿಮೂವಲ್ ಆಫ್ ವಾಟರ್ ಅಂತಂದರೆ OH ಪ್ಲಸ್ H ಪ್ಲಸ್ ರಿಮೂವ್ ಆಗಿ ನಮಗೆ ಅಮೈಡ್ ಫಾರ್ಮೇಷನ್ ಆಗುತ್ತೆ. ಸೊ ವಾಟ್ಸ್ ಅ ಕಾಂಪೌಂಡ್ ಈಸ್ ಪ್ರೊಡ್ಯೂಸ್ಡ್ ಅಮೈಡ್. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಪ್ಲಸ್ ಅಮೋನಿಯಾ ಹೀಟ್ ಸ್ಟ್ರಾಂಗ್ಲಿ ವಿ ಗೆಟ್ ಇಟ್ ಅಮೈಡ್, ಸಿ ಡಬಲ್ ಬಾಂಡ್ NH2. ಸೊ ದಟ್ ಈಸ್ ಅಮೈಡ್ ಈಸ್ ಪ್ರೊಡ್ಯೂಸ್ಡ್, ದಟ್ಸ್ ಎ ethanamide. Ethanamide is obtained. So this is compound B. Compound A is salt, compound B is amide. Next, this one further on treatment with P2O5. What's a P2O5? It is a strong, P2O5 is a strong dehydrating agent. Strong dehydrating agent ಅಂತಂದರೆ ವಾಟರನ್ನು ರಿಮೂವ್ ಮಾಡುತ್ತೆ. ಎಲ್ಲಿ ರಿಮೂವ್ ಮಾಡುತ್ತೆ ವಾಟರ್ ಅಂತಂದರೆ ಇಲ್ಲಿ ನೋಡ್ಬೋದು H2O ಅನ್ನು ರಿಮೂವ್ ಮಾಡುತ್ತೆ. ಆಗ ನಮಗೆ ಏನು ಬರುತ್ತೆ ಅಂತಂದರೆ ದಟ್ ಈಸ್ ಸೈನೈಡ್ ಕಾಂಪೌಂಡ್ ಬರುತ್ತೆ CH3 C ಟ್ರಿಪಲ್ ಬಾಂಡ್ N. ಓಕೆ, ದಿಸ್ ಇಸ್ ಅ ಕಾಂಪೌಂಡ್ C. ದಿಸ್ ಕಾಂಪೌಂಡ್ ಸೈಡನ್ ಫರ್ದರ್ ಆನ್ ರಿಯಾಕ್ಷನ್ ವಿತ್ ಸೋಡಿಯಂ ಇನ್ ಎಥನಾಲ್ ಸೊಲ್ಯೂಷನ್. ಸೊ ದಿಸ್ ಈಸ್ ರಿಡಕ್ಷನ್ ರಿಯಾಕ್ಷನ್. ರಿಡಕ್ಷನ್ ರಿಯಾಕ್ಷನ್. ಸೊ ಸೈನೈಡ್ ಆನ್ ರಿಡಕ್ಷನ್ ರಿಯಾಕ್ಷನ್ ವಿಚ್ ಗಿವ್ಸ್, ನಾವೇನು ಮಾಡ್ತೀವಿ ರಿಡಕ್ಷನ್ ರಿಯಾಕ್ಷನಲ್ಲಿ ವಿ ವಿಲ್ ಆ್ಯಡ್ ಹೈಡ್ರೋಜನ್ಸ್ ಅಲಾಂಗ್ ದ ಡಬಲ್ ಬಾಂಡ್. ಡಬಲ್ ಬಾಂಡ್ಗೆ ನಾವೇನು ಮಾಡ್ತೀವಿ, ಟ್ರಿಪಲ್ ಬಾಂಡ್ಗೆ ಏನು ಆ್ಯಡ್ ಮಾಡ್ತೀವಿ ಅಂತಂದರೆ ಪೈ ಎಲೆಕ್ಟ್ರಾನ್ಸ್ ಏನಿದೆ ಅವು ಅದನ್ನು ಪೈ ಬಾಂಡ್ಸನ್ನು ಬ್ರೇಕ್ ಮಾಡಿ ನಾವಲ್ಲಿ ವಿ ವಿಲ್ ಆ್ಯಡ್ ಹೈಡ್ರೋಜನ್ಸ್, 2 ಹೈಡ್ರೋಜನ್ಸ್ ಫಾರ್ 1 ಕಾರ್ಬನ್, 2 ಹೈಡ್ರೋಜನ್ಸ್ ಫಾರ್ ಹೈಡ್ರೋಜನ್. ಸೊ ದೆನ್ ವಿ ಗೆಟ್ ದ ಪ್ರಾಡಕ್ಟ್ CH3 CH2 ಸಿಂಗಲ್ ಬಾಂಡ್ NH2. ಸೊ ನಮಗೆ ಯಾವ ಕಾಂಪೌಂಡ್ ಬಂದಿದೆ ಇಲ್ಲಿ ಫೈನಲಿ ದಟ್ ಈಸ್ ಅಮೈನ್, ethanamine. Ethanamine is a product. Ethanamine is a product. ಸೊ ನಮಗೆ ಬಂದಿರೋ ಪ್ರಾಡಕ್ಟು ಅಮೈನ್. ಸೊ ಹೆನ್ಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 11. An organic compound A on reduction gives compound B which on reaction with trichloromethane and caustic potassium forms C. The compound C on catalytic reduction gives N-methyl benzenamine. The compound A is. Okay, first compound A on reduction gives B. Reduction which gives B. B on reaction with trichloromethane. And trichloromethane ಅಂತಂದರೆ that is chloroform. Chloroform with caustic potash ಅಂದರೆ potassium hydroxide. Chloroform with potassium hydroxide. ಓಕೆ, ನಿಮಗೆ ಸ್ವಲ್ಪ ಸ್ಲೈಟಾಗಿ ಐಡಿಯಾ ಬರ್ತಾ ಇರ್ಬೋದು ರಿಯಾಕ್ಷನ್ ಯಾವುದು ಅಂತ ಅಂದ್ಬಿಟ್ಟು. ದಟ್ ಈಸ್ ಕಾರ್ಬೈಲಮೈನ್ ರಿಯಾಕ್ಷನ್. ಓಕೆ ಫೈನ್, ಇರಲಿ ಅದು ನೋಡೋಣ ನೆಕ್ಸ್ಟ್ ಫರ್ದರ್ ಕಂಟಿನ್ಯೂಷನ್. ಅಂಡ್ ದ ಕಾಂಪೌಂಡ್ ಸಿ ಆನ್ ಕೆಟಲಿಟಿಕ್ ರಿಡಕ್ಷನ್ ವಿಚ್ ಗಿವ್ಸ್ N-methyl benzylamine. ಸೊ ನಾವು ರಿವರ್ಸ್ ಡೈರೆಕ್ಷನಲ್ಲಿ ಬರಬೇಕಾಗತ್ತೆ ಇಲ್ಲಿ ನಾವು ರಿಯಾಕ್ಷನನ್ನು. ಸೊ ನಮಗೆ ಏನು ಪ್ರಾಡಕ್ಟ್ ಬಂದಿದೆ ಅಂತಂದರೆ ದಟ್ ಈಸ್ N-methyl benzenamine. ಸೊ ದಿಸ್ ಇಸ್ ಅ ಪ್ರಾಡಕ್ಟ್ ವಿಚ್ ಇಸ್ ಒಬ್ಟೈನ್. ಫೈನಲ್ ಪ್ರಾಡಕ್ಟ್ ಇದಿದೆ ನಮಗೆ. ಸೊ ಇದು ಹೇಗೆ ಬರುತ್ತೆ ನಮಗೆ ಅಂತಂದರೆ ದಟ್ ಈಸ್ ಕಾಂಪೌಂಡ್ ಸಿನ ರಿಡಕ್ಷನ್ ಮಾಡಿದ್ರೆ ಬರುತ್ತೆ ನಮಗೆ. ಯಾವ ಕಾಂಪೌಂಡ್ಸನ್ನು ರಿಡಕ್ಷನ್ ಮಾಡಿದ್ರೆ ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ಸೆಕೆಂಡ್ರಿ ಅಮೈನ್. ಸೆಕೆಂಡರಿ ಅಮೈನ್ ಬರುತ್ತೆ ನಮಗೆ ಅಂತಂದರೆ ದಟ್ ಈಸ್ ಐಸೋಸೈನೈಡ್. ವಾಟ್ಸ್ ಅ ಜನರಲ್ ರಿಯಾಕ್ಷನ್ ಆರ್ CN cyanides on reduction which gives with lithium aluminum hydride or any reducing agent, usually we get it R CH2 NH2. that's a primary amine. ನಮಗೆ ಪ್ರೈಮರಿ ಅಮೈನ್ ಬರುತ್ತೆ.
ಯಾವಾಗ ಸೈನೈಡನ್ನು ನಾವು ಸೈನೈಡ್ ಕಾಂಪೌಂಡ್ಸನ್ನು ರಿಡಕ್ಷನ್ ಮಾಡಿದ್ರೆ ಪ್ರೈಮರಿ ಅಮೈನ್ ಬರುತ್ತೆ. ಅದೇ ಐಸೋಸೈನೈಡ್ ಕಾಂಪೌಂಡ್ಸನ್ನು ನಾವು ರಿಡಕ್ಷನ್ ಮಾಡಿದ್ರೆ ನಮಗೆ ರಿಡಕ್ಷನನ್ನು ಮಾಡಿದ್ರೆ ವಿ ಗೆಟ್ ಸೆಕೆಂಡರಿ ಅಮೈನ್ ಆರ್ NHCH3 ನಮಗೆ ಸೆಕೆಂಡರಿ ಅಮೈನ್ಸ್ ಬರುತ್ತೆ. ಸೊ ನಮಗೆ ಇಲ್ಲಿ ಬಂದಿರೋ ಕಾಂಪೌಂಡ್ ಸೆಕೆಂಡರಿ ಅಮೈನ್ ಅಂತಂದರೆ ವಾಟ್ ಇಟ್ ಮಸ್ಟ್ ಬಿ ಎ ಐಸೋಸೈನೈಡ್ ಕಾಂಪೌಂಡ್ ಆಗಿರಬೇಕು. ಹಾಗಾದರೆ ನಮಗೆ ಕಾಂಪೌಂಡ್ ಯಾವುದು ಹಾಗಾದರೆ ರಿಡಕ್ಷನ್ ಯಾವ ಕಾಂಪೌಂಡನ್ನು ರಿಡಕ್ಷನ್ ಮಾಡಿದ್ದಕ್ಕೆ ನಮಗೆ ಸೆಕೆಂಡರಿ ಅಮೈನ್ ಬಂದಿದೆ, ದಟ್ ಈಸ್ NC ಐಸೋಸೈನೈಡ್, ದಟ್ಸ್ ಫಿನೈಲ್ ಐಸೋಸೈನೈಡ್ ಕಾಂಪೌಂಡ್ ವಿ ಗಾಟ್ ಇಟ್. ಓಕೆ, ದಿಸ್ ಇಸ್ ಅ ಕಾಂಪೌಂಡ್ C. ಓಕೆ, ಇನ್ನು ರಿವರ್ಸ್ ಡೈರೆಕ್ಷನ್ ಬರೋಣ. ಈ ಕಾಂಪೌಂಡ್ ಹೇಗೆ ಬಂದಿದೆ ನಮಗೆ? ಹೌ ಕಾಂಪೌಂಡ್ C is obtained? ಕಾಂಪೌಂಡ್ B ಆನ್ ರಿಯಾಕ್ಷನ್ ವಿತ್ ಟ್ರೈಕ್ಲೋರೋಮೀಥೇನ್ ಆ್ಯಂಡ್ ಕಾಸ್ಟಿಕ್ ಪೊಟಾಶ್. ಆಗಲೇ ಹೇಳಿದೆ ನಿಮಗೆ ವಾಟ್ ಈಸ್ ದಿಸ್ ರಿಯಾಕ್ಷನ್? ಕ್ಲೋರೋಫಾರ್ಮ್ ವಿತ್ ಪೊಟಾಶ್ ಪೊಟಾಶ್. ಯಾವ್ದು ರಿಯಾಕ್ಷನ್ ಅದು? ದಟ್ ಈಸ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಲ್ವಾ? ಸೊ ಯಾವ ಕಾಂಪೌಂಡ್ಸನ್ನು ನಾವು ರಿಯಾಕ್ಷನ್ ಮಾಡಿದ್ರೆ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ? ಐಸೋಸೈನೈಡ್ ಪ್ರಾಡಕ್ಟ್ ಅಲ್ವಾ? ಐಸೋಸೈನೈಡ್ ಬಂದಿದೆ. ಸೊ ದಿಸ್ ಇಸ್ ಅ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಸೊ ನಮಗೆ ಐಸೋಸೈನೈಡ್ ಹೇಗೆ ಬರುತ್ತೆ? ಪ್ರೈಮರಿ ಅಮೈನ್ಸನ್ನು ನಾವು ಕ್ಲೋರೋಫಾರ್ಮ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನಮಗೆ ಐಸೋಸೈನೈಡ್ ಕಾಂಪೌಂಡ್ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ಏನಿರುತ್ತೆ ಹಾಗಾದರೆ? ಸೊ ದ ಕಾಂಪೌಂಡ್ ಈಸ್, ಸೊ ನಮಗೆ ಇಲ್ಲಿ ದಟ್ ಈಸ್ ಪ್ರೈಮರಿ ಅಮೈನ್. ಸೊ ದಟ್ ಈಸ್ NH2 ಪ್ರೈಮರಿ ಆರೋಮೆಟಿಕ್ ಅಮೈನ್ ಅನಿಲಿನ್ ಇದು ಹಾಗಾದರೆ. ನೆಕ್ಸ್ಟ್ ಈ ಕಾಂಪೌಂಡ್ ಹೇಗೆ ಬರುತ್ತೆ? ದಿಸ್ ಇಸ್ ಅ ಕಾಂಪೌಂಡ್ B. ಹೌ ಡು ವಿ ಗೆಟ್ ದಿಸ್ ಕಾಂಪೌಂಡ್? ಆನ್ ರಿಡಕ್ಷನ್ ಆಫ್ ಕಾಂಪೌಂಡ್ A ವಿಚ್ ಗಿವ್ಸ್ ಅಮೈನ್. ಸೊ ನಾವು ಯಾವ ಫಂಕ್ಷನಲ್ ಗ್ರೂಪನ್ನು ರಿಡಕ್ಷನ್ ಮಾಡಿದ್ರೆ ನಮಗೆ ಅಮೈನ್ ಫಂಕ್ಷನಲ್ ಗ್ರೂಪ್ ಬರುತ್ತೆ ಅಂದರೆ ದಟ್ ಈಸ್ ನೈಟ್ರೋ ಫಂಕ್ಷನಲ್ ಗ್ರೂಪ್. ನೈಟ್ರೋ ಫಂಕ್ಷನಲ್ ಗ್ರೂಪನ್ನು ನಾವು ರಿಡಕ್ಷನ್ ಮಾಡಿದ್ರೆ ನಮಗೆ ವಿ ಗೆಟ್ ಇಟ್ ಅಮೈನ್ ಫಂಕ್ಷನಲ್ ಗ್ರೂಪ್. ಸೊ ಹಾಗಾಗಿರೋದ್ರಿಂದ ಕಾಂಪೌಂಡ್ A ಶುಡ್ ಬಿ ವಾಟ್? ಇಟ್ಸ್ ನೈಟ್ರೋಬೆನ್ಝೀನ್. ಕಾಂಪೌಂಡ್ A ಇಸ್ ನೈಟ್ರೋಬೆನ್ಝೀನ್. ಸೊ ನಾವು ಈ ಥರ ನಾವು ರಿವರ್ಸ್ ಡೈರೆಕ್ಷನಲ್ಲಿ ಬರಬೇಕಾಗತ್ತೆ. ಫೈನಲ್ ಪ್ರಾಡಕ್ಟ್ ಕೊಟ್ಬಿಟ್ಟು ರಿಯಾಕ್ಟೆಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಾವು ರಿವರ್ಸ್ ಡೈರೆಕ್ಷನಲ್ಲಿ ಬರಬೇಕು. ಸೊ ಹಾಗಾದ್ರೆ ಕಾಂಪೌಂಡ್ ಯಾವುದಾದರೆ? ಆಪ್ಷನ್ A ನೈಟ್ರೋಬೆನ್ಝೀನ್ ಇಸ್ ದ ಕರೆಕ್ಟ್ ಒನ್. Next, question number 12. Compound X has a molecular formula C7H7NO. On reaction with bromine, it's not B2, it's a bromine. Bromine and potassium hydroxide. X gives an amine Y. Y gives an carbyl test. Y upon diazotization, the coupling with phenol which gives azodine. Okay, compound has a molecular formula C7H7NO. ಕಾಂಪೌಂಡ್ X ಏನು ಅಂತ ಕೇಳ್ತಿದ್ದಾರೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಎಷ್ಟಿದೆ ಅದಕ್ಕೆ? C7H7NO. ಸೊ ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಣ. ಯಾವ ಕಾಂಪೌಂಡು ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂತ ಚೆಕ್ ಮಾಡೋಣ. ಈಗ ಫಸ್ಟ್ ಒನ್ಗೆ ಬರೋಣ. C7H7NO ಮ್ಯಾಚ್ ಆಗ್ತಿದೆಯಾ? ಡೆಫಿನೆಟ್ಲಿ ದಟ್ ಈಸ್ ಮ್ಯಾಚಿಂಗ್ ವಿತ್ ದ ಆಪ್ಷನ್. ಓಕೆ, ನೋಡೋಣ. ನೆಕ್ಸ್ಟ್ ಆಪ್ಷನ್ ಬಿ ಬರೋಣ. ಆಪ್ಷನ್ ಬಿ ಇಲ್ಲ. ಯಾಕೆ ಅಂತಂದರೆ ನೋಡಿ, ನಮಗೆ ಕಾರ್ಬನ್ 7 ಇರಬೇಕು, ಬಟ್ ಇಲ್ಲಿ ಎಷ್ಟಿದೆ? 7 ಇಲ್ಲ. ನಮಗೆ ಫಿನೈಲಲ್ಲಿ ನಮಗೆ 6 ಇರುತ್ತೆ, ಪ್ಲಸ್ 1 7, ಜೊತೆಗೆ ಇನ್ನೂ 2 ಕಾರ್ಬನ್ ಎಕ್ಸ್ಟ್ರಾ ಇದೆ. ಸೊ ಆಪ್ಷನ್ ಬಿ ಈಸ್ ನಾಟ್ ಕರೆಕ್ಟ್. ಆಪ್ಷನ್ ಸಿಗೆ ಬರೋಣ. ಆಪ್ಷನ್ ಸಿನಲ್ಲಿ ಆಕ್ಸಿಜನೇ ಇಲ್ಲ. ಸೊ ಹಾಗಾಗಿರೋದ್ರಿಂದ ಆಪ್ಷನ್ ಸಿನೂ ಮ್ಯಾಚ್ ಆಗ್ತಿಲ್ಲ, ಕಾರ್ಬನ್ನು ಮ್ಯಾಚ್ ಆಗ್ತಿಲ್ಲ. ಆಪ್ಷನ್ ಡಿಗೆ ಬರೋಣ. ಅಲ್ಲೂ ಅಷ್ಟೇ ನೀವು ಚೆಕ್ ಮಾಡ್ಕೋಬೋದು. 2 ಆಕ್ಸಿಜನ್ ಕೊಟ್ಟಿದ್ದಾರೆ, ಬಟ್ ಕ್ವಶನಲ್ಲಿ ಇರೋದು ಒಂದೇ ಆಕ್ಸಿಜನ್. ಸೊ ನೀವು ಆಪ್ಷನ್ಸಲ್ಲೇ ಎಲಿಮಿನೇಟ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ. ಸೊ ನಮಗೆ ಆಪ್ಷನ್ ಏನೇ ಕರೆಕ್ಟು ಆನ್ಸರು. ಫಸ್ಟ್ ಸ್ಟೆಪ್ಪಲ್ಲೇ ಆಪ್ಷನ್ ಎಲಿಮಿನೇಟ್ ಆಗೋಯ್ತು, ಎಲ್ಲ ಆಪ್ಷನ್ಸ್ ನಮಗಿಲ್ಲಿ. ಸೊ ಅದಕ್ಕೆ ನಾವೇನು ಮಾಡಬೇಕಂತಂದ್ರೆ ಯೂಶಲಿ ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸನ್ನು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಎಲಿಮೆಂಟ್ ಕಾರ್ಬನ್ ಆಟಮ್ಸ್, ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ ಅಂತ ಅಲ್ಲಿ. ಮತ್ತು ಫಂಕ್ಷನಲ್ ಗ್ರೂಪ್ಸ್ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕು. ಈ ಫಂಕ್ಷನಲ್ ಗ್ರೂಪ್ ಜೊತೆ ಈ ರಿಯೇಜೆಂಟನ್ನು ಟ್ರೀಟ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಫಂಕ್ಷನಲ್ ಗ್ರೂಪ್. ಸೊ ಅದು ಗೊತ್ತಿರಬೇಕು ನಿಮಗೆ. ಹಾಗೆ ಏನಾಗುತ್ತೆ, ಆರ್ಗಾನಿಕ್ ಕೆಮಿಸ್ಟ್ರಿ ತುಂಬ ಈಸಿ. ಓಕೆ, ಸ್ಟಿಲ್ ವಿ ಡು ದ ರಿಯಾಕ್ಷನ್. ಇಲ್ಲಿ ಏನು ರಿಯಾಕ್ಷನ್ ಆಗುತ್ತೆ ಅಂತ ಚೆಕ್ ಮಾಡೋಣ ಒಂದೊಂದು ಈಗ. ಓಕೆ, ಸೊ ದಿಸ್ ಈಸ್ ಬ್ರೋಮಿನ್ ವಿತ್ ಪೊಟಾಷಿಯಂ ಹೈಡ್ರಾಕ್ಸೈಡ್ ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ದಟ್ ಈಸ್ ಅಮೈಡ್, ದಟ್ ಮಸ್ಟ್ ಬಿ ಅಮೈಡ್. ಸೊ ವಾಟ್ ಈಸ್ ಅ ರಿಯಾಕ್ಷನ್? ಇಟ್ ಈಸ್ ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್. ಸೊ ಹಾಗಾದರೆ ದಟ್ ಈಸ್ ಕಾಂಪೌಂಡ್ ಕೊಟ್ಟಿರೋದೇನು? ದಟ್ಸ್ ಅ ಬೆನ್ಜಮೈಡ್, C+O NH2 treated with bromine in presence of potassium hydroxide. What's the reaction? It is, it's a Hofmann bromamide reaction. Hofmann bromamide reaction. So in that reaction, what will get it? 1 carbon less amine will be produced. ಅಂತಂದರೆ C double bond O ಕಾರ್ಬನ್ ಹೊರಟೋಗುತ್ತೆ, NH2 ಡೈರೆಕ್ಟಾಗಿ ಕಾರ್ಬನ್ಗೆ ಆಲ್ಕೈಲ್ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ. ಸೊ ಹಾಗಾದರೆ ನಮಗೇನು ಬಂತು ಇಲ್ಲಿ? ದಟ್ ಈಸ್ ಅನಿಲಿನ್. ಓಕೆ, ನೆಕ್ಸ್ಟ್
Further, this is a compound X. This compound X, sorry, compound Y. Compound X ಬಂದು reactant ನಮಗೆ compound Y is aniline. Next, compound Y gives carbyl amine test. ಕರೆಕ್ಟ್ ಕಾರ್ಬೈಲ್ ಅಮೈನ್ ಟೆಸ್ಟ್ ಕೊಡುತ್ತಾ? ಎಸ್. ಏನು ಕಾರ್ಬೈಲ್ ಅಮೈನ್ ಟೆಸ್ಟಲ್ಲಿ ಏನು ರಿಯಾಕ್ಷನ್ ಮಾಡ್ತೀವಿ? ಕ್ಲೋರೋಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್. ಸೊ ವಾಟ್ ಕೈಂಡ್ ಆಫ್ ದ ಅಮೈನ್ಸ್ ಅಂಡರ್ಗೋ ಕಾರ್ಬೈಲ್ ಅಮೈನ್ ರಿಯಾಕ್ಷನ್? ಪ್ರೈಮರಿ ಅಮೈನ್ಸ್. ಪ್ರೈಮರಿ ಅಮೈನ್ಸ್ ಅಲ್ವಾ? ಅನಿಲಿನ್ is a primary amine. Yes, it's a primary amine. It's a primary aromatic amine. So definitely it will give the carbyl amine test. That is also true. Okay then. Y upon diazotization. Diazotization ಮಾಡಿದ್ರೆ ಏನು ಬರುತ್ತೆ? ಅನಿಲಿನು ನಮಗೆ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಬರುತ್ತಾ? Again benzene diazonium chloride, again on reaction with coupling with phenol. Phenol ಜೊತೆ coupling reaction ಮಾಡಿದ್ರೆ ನಮಗೆ ಏನು ಪ್ರಾಡಕ್ಟ್ ಬರುತ್ತೆ? ದಟ್ ಈಸ್ N-phenyl azobenzene ಬರುತ್ತೆ. ಸೊ ನಮಗೆ p-hydroxy azobenzene will be obtained. p-hydroxy azobenzene. So this is what the compound we get, it is p-hydroxy azobenzene. This is a dye. So this is a dye. So hagadre the given compound is that is benzamide. So hagadre option A is a correct. Next, question number 13. Which of the following can give ಸೆಕೆಂಡರಿ ಅಮೈನ್? ಈಗಾಗಲೇ ಆಲ್ರೆಡಿ ನಿಮಗೆ ಒಂದು ಸ್ವಲ್ಪ ಗೆಸ್ ಬಂದಿರಬೇಕು. ಈಗ ಆಪ್ಷನ್ ಎಗೆ ಬರೋಣ. CH3C ಡಬಲ್ ಬಾಂಡು NH2. ಇಟ್ಸ್ ಅಮೈಡ್ ವಿತ್ ಬ್ರೋಮಿನ್. ಯಾವ ರಿಯಾಕ್ಷನ್ ಅದು? ಹಾಫ್ಮನ್ ಬ್ರೋಮಮೈಡ್. ವರ್ಡಲ್ಲೇ ಬರುತ್ತೆ ನಮಗೆ ಬ್ರೋಮಿನ್ ವಿತ್ ಅಮೈಡ್, ಬ್ರೋಮಮೈಡ್. ಸೊ ಅಮೈಡ್ ವಿತ್ ಬ್ರೋಮಿನ್ ಇದೆ ಅಂತಂದರೆ ಈ ಮೈಂಡಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡ್ಕೋಬೋದು ಹಾಫ್ಮನ್ ಬ್ರೋಮಮೈಡ್ ರಿಯಾಕ್ಷನ್ ಅಂತ. ಬ್ರೋಮಮೈಡ್, ಬ್ರೋಮಿನ್ ವಿತ್ ಅಮೈಡ್. ಓಕೆ, ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಆಪ್ಷನ್ ಎಗೆ? ಹಾಗಾದರೆ 1 ಕಾರ್ಬನ್ಲೆಸ್ ಅಮೈನ್ ವಿಲ್ ಬಿ ಪ್ರೊಡ್ಯೂಸ್ಡ್, ಅಂದರೆ CH3NH2 ವಿಲ್ ಬಿ ಪ್ರೊಡ್ಯೂಸ್ಡ್. ಮೆಥನಮೈನ್ ಬರುತ್ತೆ ಪ್ರಾಡಕ್ಟ್. ಓಕೆ, ಅಗರ್ ಆಪ್ಷನ್ ಬಿಗೆ ಬರೋಣ. CH3CN ವಿತ್ ಟ್ರೀಟೆಡ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಮಿಥೈಲ್ ಸೈನೈಡ್ ವೆನ್ ಇಟ್ ಅಂಡರ್ಗೋ ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನಮಗೇನು ಬರುತ್ತೆ? ಪ್ರೈಮರಿ ಅಮೈನ್ ಬರುತ್ತೆ ವಿತ್ CH3CH2NH2. ಸೊ ನಮಗೆ ಯಾವ ಕಾಂಪೌಂಡ್ ಬಂತು ಇಲ್ಲಿ? ನಮಗೆ ದಟ್ ಈಸ್ ಪ್ರೈಮರಿ ಅಮೈನ್ ಬಂದಿದೆ, ದಟ್ ಈಸ್ ಎಥನಮೈನ್. ಎಥನಮೈನ್ ಈಸ್ ಅ ಪ್ರಾಡಕ್ಟ್. ಓಕೆ, ಇಟ್ಸ್ ಅ ಪ್ರೈಮರಿ ಅಮೈನ್. ಮೆಥನಮೈನ್ ಯು ಗಾಟ್ ಇಟ್, ದಟ್ ಈಸ್ ಪ್ರೈಮರಿ ಅಮೈನ್. ಓಕೆ, ನೆಕ್ಸ್ಟ್ ಆಪ್ಷನ್ ಸಿಗೆ ಬರೋಣ. ದಟ್ ಈಸ್ ಮಿಥೈಲ್ ಐಸೋಸೈನೈಡ್ ರಿಯಾಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ವೆನ್ ವಿ ಸೈನೈಡ್ ಆನ್ ರಿಡಕ್ಷನ್ ವಿಚ್ ಗಿವ್ಸ್ ಪ್ರೈಮರಿ ಅಮೈನ್, ಐಸೋಸೈನೈಡ್ ಆನ್ ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆರ್ ಎನಿ ರೆಡ್ಯೂಸಿಂಗ್ ಏಜೆಂಟ್ which gives secondary amine. So what's the product we get? It is CH3NH CH3. So what kind of the amine it is? It's a secondary amine. Okay, so then option D ಗೆ ಬರೋಣ. ಆಪ್ಷನ್ ಡಿ ಗೆ ಬಂದಾಗ ನಮಗೆ ವೆನ್ ಅಮೈಡ್ ಆನ್ ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಇದನ್ನು ಡಿಸ್ಕಷನ್ ಮಾಡಿದ್ದೀನಿ ಆಲ್ರೆಡಿ. ನಮಗೆ ಅಮೈನ್ ವಿ ಗೆಟ್ ಇಟ್ ಬಟ್ ದ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ನಮಗೆ ಇಲ್ಲಿ ಸೇಮ್ ನಂಬರ್ ಅಂದರೆ C ಡಬಲ್ ಬಾಂಡ್ ಗೆಟ್ಸ್ ಕನ್ವರ್ಟ್ ಇಂಟು CH2 ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ನಮಗೇನು ಬಂತು? ಅಮೈನ್ ಬಂತು, ಬಟ್ ವಿತ್ ಸೇಮ್ ನಂಬರ್ ಆಫ್ ಕಾರ್ಬನ್ಸ್ ವಿತೌಟ್ ಎನಿ ಚೇಂಜ್ ಇನ್ ದ ಕಾರ್ಬನ್ ಆಟಮ್ಸ್, ಅಮೈನ್ ಟು ಅಮೈನ್. ಸೊ ದಿಸ್ ಇಸ್ ಪ್ರೈಮರಿ ಅಮೈನ್ ಒನ್ಸ್ ಅಗೇನ್. ಸೊ ನಮ್ಗೆ ಚೆಕ್ ಮಾಡ್ಬೋದು ಇಲ್ಲಿ ಯಾವ ರಿಯಾಕ್ಷನಲ್ಲಿ ನಮಗೆ ಸೆಕೆಂಡರಿ ಅಮೈನ್ ಬಂದಿದೆ ಅಂತಂದರೆ ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಯೂಶಲಿ ಕೀಪ್ ಇಟ್ ಇನ್ ಯುವರ್ ಮೈಂಡ್. ವೆನ್ ಐಸೋಸೈನೈಡ್ಸ್ ಆನ್ ರಿಡಕ್ಷನ್ ವಿಚ್ ಗಿವ್ಸ್ ಸೆಕೆಂಡರಿ ಅಮೈನ್, ವೆನ್ ಸೈನೈಡ್ಸ್ ಆನ್ ರಿಡಕ್ಷನ್ ವಿಚ್ ಗಿವ್ಸ್ ಪ್ರೈಮರಿ ಅಮೈನ್, ಸೈನೈಡ್ಸ್ primary amine, isocyanide secondary amine. Next, question number 14. Which of the following compounds will dissolve in alkali solution after it has undergone reaction with Hinsberg reagent? Okay, Hinsberg reagent test. What's a Hinsberg reagent test? First, what is Hinsberg reagent? Hinsberg reagent is benzene sulfonyl chloride. Chemical composition of Hinsberg reagent is benzene ಸಲ್ಫೊನೈಲ್ ಕ್ಲೋರೈಡ್ ಕಾಂಪೌಂಡ್. ಓಕೆ, ಯಾವ ರಿಯಾಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಮೈನ್. 3 ಕಾಂಪೌಂಡ್ಸನ್ನು ಸಪ್ರೇಟ್ ಮಾಡೋದಕ್ಕೆ ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಮೈನ್ಸನ್ನು ಯೂಶಲಿ ನಾವು ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟನ್ನು ಮಾಡ್ತೀವಿ. ಸೊ ನಮಗೆ ಏನು ರಿಯಾಕ್ಷನ್ ಆಗುತ್ತೆ? ಪ್ರೈಮರಿ ಅಮೈನ್ ರಿಯಾಕ್ಷನ್ ವಿತ್
Hinsberg reagent, whatever the compound which is obtained, that compound which is soluble in alkali. ನಮಗೆ ಏನು ಕಾಂಪೌಂಡ್ ಬರುತ್ತೆ ರಿಯಾಕ್ಷನ್ ಆಗಿರೋ ಪ್ರಾಡಕ್ಟು ದಟ್ ಈಸ್ ಸಾಲ್ಯುಬಲ್ ಇನ್ ಆಲ್ಕಲಿ ಮೀನ್ಸ್ ಬೇಸಲ್ಲಿ ಸಾಲ್ಯುಬಲ್ ಆಗುತ್ತೆ. ದಿಸ್ ಈಸ್ ವಾಟ್ ಕನ್ಕ್ಲೂಡ್ಸ್ ಆಸ್ ದಟ್ ಈಸ್ ಅ ಗಿವನ್ ಅಮೈನ್ ಈಸ್ ಪ್ರೈಮರಿ ಅಮೈನ್. ಅದೇ ನಾವು ಸೆಕೆಂಡರಿ ಅಮೈನ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಬೆನ್ಸಿನ್ ಸಲ್ಫೋನೈಲ್ ಕ್ಲೋರೈಡ್ ಜೊತೆ ಏನಾಗುತ್ತೆ ಅಂದರೆ ವಿ ಗೆಟ್ ಕಾಂಪೌಂಡ್ ವಿಲ್ ಬಿ ಒಬ್ಟೈನ್ಡ್, ಬಟ್ ವಾಟ್ ಎವರ್ ದಟ್ ಕಾಂಪೌಂಡ್ ವಿಚ್ ಇಸ್ ಒಬ್ಟೈನ್ಡ್ ವಿಚ್ ಈಸ್ ಇನ್ಸಾಲ್ಯುಬಲ್ ಇನ್ ಆಲ್ಕಲಿ. ಸೊ ಆಲ್ಕಲಿನಲ್ಲಿ ಸಾಲ್ಯುಬಲ್ ಆಗೋದಿಲ್ಲ, ಬೇಸಲ್ಲಿ ಸಾಲ್ಯುಬಲ್ ಆಗೋದಿಲ್ಲ. ಏನು ಪ್ರಾಡಕ್ಟ್ ಬರುತ್ತೆ ಆ ಪ್ರಾಡಕ್ಟು ಬೇಸಲ್ಲಿ ಸಾಲ್ಯುಬಲ್ ಆಗೋದಿಲ್ಲ, ವಿಚ್ ಇಸ್ ಇನ್ಸಾಲ್ಯುಬಲ್ ಇನ್ ಆಲ್ಕಲಿ. ದೆನ್ ವಾಟ್ ಅಬೌಟ್ ಟರ್ಷರಿ ಅಮೈನ್ಸ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್ ವಿಚ್ ಇಸ್ ನೋ ರಿಯಾಕ್ಷನ್. ಸೊ ರಿಯಾಕ್ಷನೇ ಆಗೋದಿಲ್ಲ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಅಮೈನ್ಸಲ್ಲಿ ಹೈಡ್ರೋಜನ್ ಇದ್ದರೆ ನೈಟ್ರೋಜನ್ ಮೇಲೆ ಅಟ್ಯಾಚ್ ಆಗಿದ್ದರೆ ಅದು ರಿಯಾಕ್ಷನ್ ಆಗಿ ನಮಗೆ ಪ್ರಾಡಕ್ಟ್ ಬರುತ್ತೆ ಇಲ್ಲಿ. ಸೊ ನೈಟ್ರೋಜನ್ ಮೇಲೆ ಟರ್ಷರಿ ಅಮೈನಲ್ಲಿ ನೈಟ್ರೋಜನ್ ಮೇಲೆ ಹೈಡ್ರೋಜನೇ ಇಲ್ಲ, 3 ಆಲ್ಕೈಲ್ ಗ್ರೂಪೇ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ಟರ್ಷರಿ ಅಮೈನ್ಸ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಬೆನ್ಸಿನ್ ಸಲ್ಫೋನೈಲ್ ಕ್ಲೋರೈಡ್ ಹಿನ್ಸ್ಬರ್ಗ್ ರಿಯೇಜೆಂಟ್. ಸೊ ದಿಸ್ ಈಸ್ ದಟ್ ಈಸ್ ಹೌ ವಿ ವಿಲ್ ಡಿಸ್ಟಿಂಗ್ವಿಶ್ ಆರ್ ಸೆಪರೇಟ್ ದಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಮೈನ್ಸ್ ಬೈ ಯೂಸಿಂಗ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್. ಸೊ ಇದು ನಮಗೆ ಕಂಪ್ಲೀಟ್ ರಿಯಾಕ್ಷನ್. ಈಗ ಕೊಟ್ಟಿರೋ ಕ್ವಶನ್ ಏನಪ್ಪ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ವಿಲ್ ಡಿಸಾಲ್ವ್ ಇನ್ ಆಲ್ಕಲಿ ಆಫ್ಟರ್ ರಿಯಾಕ್ಷನ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಹೇಳ್ತಿದ್ದಾರೆ. ಸೊ ವಿಚ್ ವಿಲ್ ಡಿಸಾಲ್ವ್ ಅಂತ, ಹಾಗಾದ್ರೆ ಯಾವ ಅಮೈನ್ ಆಗಾದರೆ ಅದು ಪ್ರೈಮರಿ ಅಮೈನ್. ಚೆಕ್ ಮಾಡಿ ಯಾವುದು ಪ್ರೈಮರಿ ಅಮೈನ್ ಅಂತ ಕೊಟ್ಟಿರೋ ಆಪ್ಷನ್ಸಲ್ಲಿ. ಸೊ ಆಪ್ಷನ್ ಎ ಬಂದರೆ ಚೆಕ್ ಮಾಡಿದ್ರೆ ವಾಟ್ ಕೈಂಡ್ ಆಫ್ ದ ಅಮೈನ್ ಇಟ್ ಈಸ್. ಸೊ ಇಟ್ಸ್ ಎ ಸೆಕೆಂಡರಿ ಅಮೈನ್. ನೈಟ್ರೋಜನ್ಗೆ 2 ಆಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ ಡೈರೆಕ್ಟಾಗಿ, ಸೊ ಇಟ್ಸ್ ಎ ಸೆಕೆಂಡರಿ ಅಮೈನ್. ಸೊ ಇಲ್ಲಿ ಆಪ್ಷನ್ ಬಿ ಬಂದರೆ ಇಟ್ಸ್ ಅ ಟರ್ಷರಿ ಅಮೈನ್. ನೈಟ್ರೋಜನ್ಗೆ 3 ಆಲ್ಕೈಲ್ ಗ್ರೂಪ್ಸ್ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ, ಇಟ್ಸ್ ಅ ಟರ್ಷರಿ ಅಮೈನ್. ಆಪ್ಷನ್ ಸಿಗೆ ಬರೋಣ, ನೈಟ್ರೋಜನ್ಗೆ 1 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ದಟ್ ಈಸ್ ಅ ಪ್ರೈಮರಿ ಅಮೈನ್. ಸೊ ಆಪ್ಷನ್ ಡಿಗೆ ಬರೋಣ, ದಟ್ ಈಸ್ ನೈಟ್ರೋಜನ್ಗೆ 2 ಕಡೆ 2 ಬೆನ್ಸಿನ್ ರಿಂಗ್ಸ್ ಇದೆ, ಬಟ್ 2 hydrogens in the ammonia are replaced by aryl groups, so hence it is also a secondary amine. So ಹಾಗಾಗಿರೋದ್ರಿಂದ ಸೊ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 15, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ವೀಕೆಸ್ಟ್ ಬೇಸ್. ಸೊ ವೀಕೆಸ್ಟ್ ಬೇಸ್ ಯಾವುದಂತ ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಜನರಲ್ ಆರ್ಡರ್ ಬಂದುಬಿಡೋಣ ನಾವು. So aliphatic amines are more basic. Than ammonia than aromatic amines. ಫಸ್ಟ್ ಬೇಸಿಸಿಟಿ ಇದೆ ಅಂತಂದರೆ ನಮಗೆ ಈ ಆರ್ಡರ್ ಫಸ್ಟ್ ಬಂದುಬಿಡ್ಬೇಕು. ನಾವು ಇಲ್ಲೇ ಕೆಲವೊಂದು ಆಪ್ಷನ್ಸನ್ನು ಎಲಿಮಿನೇಟ್ ಮಾಡಿಬಿಡ್ಬೋದು ನಮಗೆ. ದಿಸ್ ಇಸ್ ಅ ಬೇಸಿಸಿಟಿ ಆರ್ಡರ್ ಆಫ್ ದಿ ಅಮೈನ್ಸ್. ಅಲಿಫ್ಯಾಟಿಕ್ ಅಮೈನ್ಸ್ ಆರ್ ಮೋರ್ ಬೇಸಿಕ್. ಯಾಕೆ ಅಲಿಫ್ಯಾಟಿಕ್ ಅಮೈನ್ಸ್ ಆರ್ ಮೋರ್ ಬೇಸಿಕ್ ಅಂತಂದರೆ the lone pair electron present on the nitrogen is localized, so it's easily available for the donation. Aromatic amines al bandre, that is lone pair electron present on the nitrogen which is involved in the resonance with benzene, so that is not available for donation. ಹಾಗಾಗಿರೋದ್ರಿಂದ aromatic amines are less basic. ಬೇಸಿಸಿಟಿ ಅಂದ್ರೆ ಲೋನ್ ಪೇರ್ ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡೋ, ಈಸಿಯಾಗಿ ಡೊನೇಟ್ ಮಾಡೋ ಕಾಂಪೌಂಡ್ಸ್ಗೆ ನಾವು ಮೋರ್ ಬೇಸಿಕ್ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ಆರೋಮೆಟಿಕ್ ಅಮೈನ್ಸಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅವೈಲಬಿಲಿಟಿ ಇರೋದಿಲ್ಲ, ಅದು ಡಿಲೋಕಲೈಸೇಷನಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿರೋದ್ರಿಂದ ಆರೋಮೆಟಿಕ್ ಅಮೈನ್ಸ್ ಆರ್ ಲೆಸ್ ಬೇಸಿಕ್. ಸೊ ದಿಸ್ ಇಸ್ ದ ಆರ್ಡರ್ ಆಫ್ ಬೇಸಿಸಿಟಿ ಆಫ್ ದ ಅಮೈನ್ಸ್. ಓಕೆ, ಈಗ ಹಾಗಾದ್ರೆ ಚೆಕ್ ಮಾಡ್ಕೊಬರೋಣ. ಫಸ್ಟು ವೀಕೆಸ್ಟ್ ಬೇಸ್ ಅಂತ ಹೇಳಿದ್ದಾರೆ. ಫಸ್ಟ್ ಅಮೋನಿಯಾ ಇದೆ, ಆಮೇಲೆ ಆಪ್ಷನ್ ಬಿ ಬಂದು ನಮಗೆ ಅನಿಲಿನ್ ಇದೆ, ಆರೋಮೆಟಿಕ್ ಅಮೈನ್. ಆಪ್ಷನ್ ಸಿ ಬಂದು ಇಟ್ಸ್ ಅ ಬೆನ್ಸೈಲ್ ಅಮೈನ್ ಇದೆ. ಆಪ್ಷನ್ ಡಿ ಬಂದು ಮಿಥೈಲ್ ಅಮೈನ್ ಇದೆ. ಸೊ ಈಗ ಚೆಕ್ ಮಾಡ್ಕೋಬೋದು, ಅಮೋನಿಯಾ ಇದೆ, ಆಪ್ಷನ್ ಬಿ ಬಂದು ಆರೋಮೆಟಿಕ್ ಅಮೈನ್. ಹಾಗಾದರೆ ಆಪ್ಷನ್ ಸಿ ಏನು ಹಾಗಾದರೆ, ಅದು ಆರೋಮೆಟಿಕ್ ಅಮೈನ್ ಅಲ್ಲ, ಅಲಿಫ್ಯಾಟಿಕ್ ಅಮೈನ್. ಅದು ಅಲಿಫ್ಯಾಟಿಕ್ ಅಮೈನ್. ಯಾಕೆ ಅಂತಂದರೆ ಅಮೈನ್ ಗ್ರೂಪ್ NH2 ಗ್ರೂಪ್ ವಿಚ್ ಇಸ್ ನಾಟ್ ಡೈರೆಕ್ಟ್ಲಿ ಬಾಂಡೆಡ್ ಟು ಆರೋಮೆಟಿಕ್ ರಿಂಗ್. ಸೊ ಹಾಗಾಗಿರೋದ್ರಿಂದ ದಟ್ ಈಸ್ ನಾಟ್ ಆರೋಮೆಟಿಕ್, ಇಟ್ಸ್ ಅಲಿಫ್ಯಾಟಿಕ್ ಅಮೈನ್ ಇಟ್ ಈಸ್. ಆಪ್ಷನ್ ಡಿಗೆ ಬಂದರೆ ದಟ್ ಈಸ್ ಆಲ್ಸೋ ಅಲಿಫ್ಯಾಟಿಕ್ ಅಮೈನ್. ಸೊ ಹಾಗಾಗಿರೋದ್ರಿಂದ ವಿಚ್ ಒನ್ ಈಸ್ ದ ಲೀಸ್ಟ್ ಬೇಸಿಕ್ ಆರ್ ವೀಕೆಸ್ಟ್ ಬೇಸ್ ಈಸ್ ಆಪ್ಷನ್ ಬಿ is correct. Aromatic amines are less basic than ammonia and than aliphatic amines. Next, question number 16. Which of the following is the weakest Bronsted base? What is actually Bronsted base? Which is proton acceptor we known as
proton acceptor we known as the Bronsted base. Proton acceptor, H plus acceptor. ಸೊ ಯಾವುದು ಈಸಿಯಾಗಿ H ಪ್ಲಸ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಬ್ರಾನ್ಸ್ಟೆಡ್ ಬೇಸ್, ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಕ್ವಶನ್ ಏನಪ್ಪ ಕೇಳಿರೋದು ಅಂತಂದರೆ ದಟ್ ಈಸ್ ಅ ವೀಕೆಸ್ಟ್ ಬ್ರಾನ್ಸ್ಟೆಡ್ ಬೇಸ್. ಓಕೆ, ಹೆಂಗೆ ಐಡೆಂಟಿಫೈ ಮಾಡೋದು ವೀಕೆಸ್ಟ್ ಬ್ರಾನ್ಸ್ಟೆಡ್ ಬೇಸ್ ಅಥವಾ ಸ್ಟ್ರಾಂಗೆಸ್ಟ್ ಬ್ರಾನ್ಸ್ಟೆಡ್ ಬೇಸ್ ಅಂತಂದರೆ ಫಸ್ಟ್ ಆಫ್ ಆಲ್ ಸೊ ಇಲ್ಲಿ ನಾವು ಪ್ರೋಟೋನೇಷನ್ ಮಾಡಬೇಕು ಅಂತಂದರೆ ಇದು H ಪ್ಲಸ್ ಅನ್ನು ಆ್ಯಡ್ ಮಾಡಬೇಕು ಅಂತಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಲೈಕ್ ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಪ್ರೋಟೋನೇಷನ್ ಅಂತ ಕರಿತೀವಿ. ಅಕ್ಸೆಪ್ಟಿಂಗ್ ದ H ಪ್ಲಸ್ ಅಯಾನ್, ಇಟ್ಸ್ ಅ ಪ್ರೋಟೋನೇಷನ್. ಈ ಪ್ರೋಟೋನೇಷನ್ ಮಾಡಬೇಕು ಅಂತಂದರೆ ಲೋನ್ ಪೇರ್ ಎಲೆಕ್ಟ್ರಾನ್ಸು ಅವೈಲಬಿಲಿಟಿ ಇರಬೇಕು. ಇಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಅವೈಲಬಲ್, electron is available, then protonation is very easy. Protonation is easy, then protonation takes place easily, then it is a strong base. Then it is strong base. Okay, ಇದು ನಮಗೆ ಕಾನ್ಸೆಪ್ಟ್ ಆ್ಯಕ್ಚುಲಿ. ಓಕೆ, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅವೈಲಬಿಲಿಟಿ ಇರಬೇಕು. ಇಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಅವೈಲಬಲ್ ದೆನ್ protonation becomes difficult, that becomes weak base. ಓಕೆ, ಹಾಗಾದರೆ ಚೆಕ್ ಮಾಡೋಣ. ಫಸ್ಟ್ ಒನ್ನಲ್ಲಿ ಫಸ್ಟ್ ಕಾಂಪೌಂಡಲ್ಲಿ ಏನಿದೆ ಅಂತಂದರೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಮೇಲೆ ಇದೆಯಲ್ವಾ, ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಅಂತ ನೈಟ್ರೋಜನ್ ಇನ್ ಆರೋಮೆಟಿಕ್ ರಿಂಗ್ ವಿಚ್ ಇಸ್ ನಾಟ್ ಲೋಕಲೈಸ್ಡ್, ವಿಚ್ ಇಸ್ ಡಿಲೋಕಲೈಸ್ಡ್ ವಿತ್ ಬೆಂಝೀನ್. ಲೋನ್ ಪೇರ್ ಎಲೆಕ್ಟ್ರಾನ್ಸು ಬೆಂಝೀನ್ ಜೊತೆ ಏನಾಗುತ್ತೆ, ಡಿಲೋಕಲೈಸೇಷನ್ ಆಗ್ತಾ ಇರುತ್ತೆ. ಸೊ ದೋಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಅವೈಲಬಲ್. ದೋಸ್ ಎಲೆಕ್ಟ್ರಾನ್ಸ್, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್. ಆಪ್ಷನ್ ಸೆಕೆಂಡ್ ಆಪ್ಷನ್ಗೆ ಬರೋಣ. ಅಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅದು ಯಾವುದೇ ರೆಸೊನೆನ್ಸ್ ಯಾವುದೂ ಇಲ್ಲ. ಸೊ ದೋಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಲೋಕಲೈಸ್ಡ್. ಅಗೈನ್ ಆಪ್ಷನ್ ಥರ್ಡ್ ಆಪ್ಷನ್ಗೆ ಬರೋಣ. ಅಲ್ಲೂ ಅಷ್ಟೇ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ನಮ್ಗೆ ಯಾವುದೇ ರೆಸೊನೆನ್ಸ್ ಇಲ್ಲ ಅಲ್ಲಿ. ಸೊ ಹೆನ್ಸ್ ಇಟ್ ಈಸ್ ಲೋಕಲೈಸ್ಡ್. ಆಪ್ಷನ್ 4 ಬರೋಣ. ಅಲ್ಲೂ ಅಷ್ಟೇ ಯಾವುದೇ ರೆಸೊನೆನ್ಸ್ ಯಾವುದೂ ಇಲ್ಲ ಅಲ್ಲಿ. ಸೊ ಹೆನ್ಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಲೋಕಲೈಸ್ಡ್. ಸೊ ಇನ್ ಆಲ್ ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಲೋಕಲೈಸ್ಡ್, ಅವೈಲಬಲ್ ಫಾರ್ ದ ಪ್ರೋಟನೇಷನ್, ದೆನ್ ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್. ಸೊ ನಿಮಗೆ ಫಸ್ಟ್ ಒನ್ನಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇಲ್ಲ ಅಲ್ಲಿ, ದಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಡಿಲೋಕಲೈಸೇಷನ್ ವಿತ್ ಬೆಂಝೀನ್. ಸೊ ಹೆನ್ಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಅವೈಲಬಲ್, ಪ್ರೋಟನೇಷನ್ ಇಸ್ ಡಿಫಿಕಲ್ಟ್, ದೆನ್ ಇಟ್ ಈಸ್ ಅ ವೀಕ್ ಬೇಸ್. ಸೊ ಕೊಟ್ಟಿರೋಂಥ ಕ್ವಶನ್ಗೆ ಯಾವ ಆನ್ಸರ್ ಕರೆಕ್ಟ್ ಆಗಿದೆ? ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. Next, question number 17. Arrange the following in the increasing order of their basic strengths in aqueous medium. Already same concept ಅನ್ನು explain ಮಾಡಿದ್ದೀನಿ. aqueous medium ಅಲ್ಲಿ the basicity order of methylamines. What's the basicity order of the methylamines? ನಮಗೆ ಎರಡು ಕಾಂಪೌಂಡ್ ಬರುತ್ತೆ, ಒಂದು ಮಿಥೈಲಮೈನ್ ಮತ್ತು ಇನ್ನೊಂದು ಈಥೈಲಮೈನ್. ಎರಡನ್ನೂ ಮೀನ್ವೈಲ್ ಇಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ನಮ್ಮ ಆಪ್ಷನ್ಸ್ಗೆ ಹೋಗೋಣ ಆ್ಯಂಡ್ ದೆನ್ ಆಮೇಲೆ ಈಥೈಲಮೈನ್ಗೆ ಬರೋಣ. ಸೊ ಏನು ಬೇಸಿಸಿಟಿ ಆರ್ಡರ್ ಆಫ್ ಮಿಥೈಲಮೈನ್? that is a secondary methylamine that is more basic than primary amine than tertiary amine than ammonia. So this is the basicity order of the methylamines in basic solution. We compare with ammonia. ನಾ ಅಮೋನಿಯಾಗೆ ಯೂಶಲಿ ಕಂಪೇರ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಅಮೋನಿಯಾನು ಬರ್ದಿದ್ದೀನಿ ನಾನಲ್ಲಿ. Okay, means secondary methylamine is more basic than primary than tertiary amine than ammonia. ಈಗ ಅದೇ ಥರನೇ ಈಗ ಈಥೈಲಮೈನ್ಗೂ ಚೆಕ್ ಮಾಡೋಣ. ವಾಟ್ಸ್ ಈಥೈಲಮೈನ್ಗೆ ಆರ್ಡರ್? ಅಗೇನ್ ಸೇಮ್ ಆರ್ಡರ್ ವಿ ಗೆಟ್ ಇಟ್, ಬಟ್ ಸ್ಲೈಟ್ ಡಿಫ್ರೆಂಟ್. C2H5 twice NH ಅಂದರೆ ಸೆಕೆಂಡರಿ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ದಿಸ್ ಟೈಮ್ ಇನ್ಸ್ಟೆಡ್ ಆಫ್ ಪ್ರೈಮರಿ ಅಮೈನ್ ದಟ್ಸ್ ಅ ಟರ್ಷರಿ ಅಮೈನ್ ಈಸ್ ಮೋರ್ ಬೇಸಿಕ್. ಸೊ ಇಲ್ಲಿ ನಮಗೆ 3 ಫ್ಯಾಕ್ಟರ್ ಬರುತ್ತೆ ಏಕ್ವೇಸ್ ಸೊಲ್ಯೂಷನಲ್ಲಿ, ಮೈಂಡಲ್ಲಿರಲಿ. ದಟ್ ಈಸ್ ಅ ಇಂಡಕ್ಟಿವ್ ಎಫೆಕ್ಟ್, ಸಾಲ್ವೇಷನ್ ಎಫೆಕ್ಟ್ ಆ್ಯಂಡ್ ದೆನ್ ಸ್ಟೆರಿಕ್ ಎಫೆಕ್ಟ್. ಆ 3 ಎಫೆಕ್ಟನ್ನು ಕನ್ಸಾಲ್ಟೇಷನ್ ಮಾಡಿದಾಗ ನಮಗೆ ಆರ್ಡರ್ ಗೊತ್ತಾಗುತ್ತೆ. ಸೊ ಹಾಗಾಗಿರೋದ್ರಿಂದ ನಿಮಗೆ NCERTನಲ್ಲಿ ಇವೆರಡು ಎಕ್ಸಾಂಪಲ್ಸ್ ಮಾತ್ರ ಕೊಟ್ಟಿದ್ದಾರೆ ಏಕ್ವೇಸ್ ಸೊಲ್ಯೂಷನಲ್ಲಿ. ಅವು 2 ಎಕ್ಸಾಂಪಲ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಬೇರೆ ಎಕ್ಸಾಂಪಲ್ಸ್ ನಾವು ಫೈಂಡ್ ಔಟ್ ಮಾಡೋದಕ್ಕೂ ಆಗೋದಿಲ್ಲ. ಯಾಕೆ ಅಂತಂದರೆ ಆ ಕನ್ಸಾಲ್ಟೇಷನ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗೋದ. ಬಟ್ ಅದೇ ಗೇಷಿಯಸ್ ಸ್ಟೇಟಲ್ಲಾದರೆ ನಾವು ಹೇಳ್ಬೋದು. ಯಾಕಂದರೆ ಗೇಷಿಯಸ್ ಸ್ಟೇಟಲ್ಲಿ ಒಂದೇ ಎಫೆಕ್ಟ್ ಇರುತ್ತೆ ನಮಗೆ, ಇಂಡಕ್ಟಿವ್ ಎಫೆಕ್ಟ್. ಹಾಗಾಗಿರೋದ್ರಿಂದ ಟರ್ಷರಿ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು. ಸೊ ಬಟ್ ಇಲ್ಲಿ ಏಕ್ವೇಸ್ ಮೀಡಿಯಮಲ್ಲಿ 3 ಎಫೆಕ್ಟ್ಸನ್ನು ಕನ್ಸಾಲ್ಟೇಷನ್ ಮಾಡಿದ್ರೆ ನಮಗೆ ಫೈನಲ್ ಆರ್ಡರ್ ಬರೋದ್ರಿಂದ ನಮಗೆ NCERTನಲ್ಲಿ 2 ಎಕ್ಸಾಂಪಲ್ಸ್ ಕೊಟ್ಟಿರೋದ್ರಿಂದ ಸೊ ಆ 2 ಎಕ್ಸಾಂಪಲ್ಸನ್ನು ನೋಡಿಕೊಂಡ್ರೆ ಸಾಕು ನಮಗೆ ಈಸಿಯಾಗಿ ಸ್ಕೋರನ್ನು ಮಾಡ್ಬೋದು. ಸೊ ಹಾಗಾಗಿರೋದ್ರಿಂದ ಇಲ್ಲಿ ನೋಡ್ಬೋದು, ಚೆಕ್ ಮಾಡ್ಬೋದು. ಸೊ ಟರ್ಷರಿ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ secondary amines are more basic than tertiary amines are more basic than primary amine,
than ammonia. So this is the order of basicity for methylamine and ethylamine in the aqueous solution. ಓಕೆ, ಹಾಗಾಗಿದ್ರೆ ನಿಮಗೆ ಸೆಕೆಂಡ್ರಿ ಎರಡರಲ್ಲೂ ಸೇಮ್ ಬರ್ತಾ ಇದೆ, ಸೆಕೆಂಡ್ರಿನ ಹೈಯೆಸ್ಟ್ ಇದೆ, ಬಟ್ ನಿಮಗೆ ಇನ್ನು ರಿಮೈನಿಂಗ್ ಎರಡು ಮಾತ್ರ ನಿಮಗೆ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಸೊ ದೆನ್ ದ ಬೇಸಿಸಿಟಿ ಆರ್ಡರ್ ಫಾರ್ ಮಿಥೈಲಮೈನ್, ಇಲ್ಲಿ ಕ್ವಶನ್ ಕೊಟ್ಟಿರೋದು ಮಿಥೈಲಮೈನ್ ಮಾತ್ರನೇ ಆಗಿರೋದ್ರಿಂದ ಮಿಥೈಲಮೈನ್ ಮಾತ್ರ ನಾವು ಆನ್ಸರ್ ಮಾಡೋಣ. ಸೊ ದಟ್ ಈಸ್ ಯಾವ ಆಪ್ಷನ್ ಬರುತ್ತೆ ನಮಗೆ ಅಂತಂದರೆ, ದಟ್ ಈಸ್ ಡಿ ಇಸ್ ಕರೆಕ್ಟ್. ಸೆಕೆಂಡರಿ ಅಮೈನ್ ಮೋರ್ ಬೇಸಿಕ್ ದ್ಯಾನ್ ಪ್ರೈಮ್, ಸಾರಿ ಡಿ ಬರೋದಿಲ್ಲ. ಯಾವ ಆಪ್ಷನ್ ಕರೆಕ್ಟಾಗಿ ಬರ್ತಿದೆ ಅಂತಂದರೆ ಸೆಕೆಂಡರಿ ಅಮೈನ್, ಪ್ರೈಮರಿ ಅಮೈನ್, ಟರ್ಷರಿ ಅಮೈನ್, ಆಪ್ಷನ್ ಸಿ ಬರ್ತಿದೆ. ಸೆಕೆಂಡರಿ ಅಮೈನ್ ಇಟ್ಸ್ ಮೋರ್ ದ್ಯಾನ್ ದಟ್ಸ್ ಪ್ರೈಮರಿ ಅಮೈನ್. ಇನ್ಕ್ರೀಸಿಂಗ್ ಆರ್ಡರ್ ಕೇಳಿರೋದ್ರಿಂದ ಲೋಯೆಸ್ಟ್ ಟು ಹೈಯೆಸ್ಟ್ ಹೋಗಬೇಕಾಗತ್ತೆ. ಅಮೋನಿಯಾ, ಟರ್ಷರಿ. ಸೊ ಟರ್ಷರಿ ಅಮೋನಿಯಾ ಇಸ್ ಲೆಸ್ ಬೇಸಿಕ್ ದ್ಯಾನ್ ಟರ್ಷರಿ ಅಮೈನ್, ಟರ್ಷರಿ ಅಮೈನ್ is less basic than primary, primary amine is less basic than secondary amine. So option C is correct. Okay, next question number 18. Which of the following is strong base? ಸೊ ದೇ ಹ್ಯಾವ್ ಗಿವನ್ 4 ಕಾಂಪೌಂಡ್ಸ್. ಅಗೇನ್ ನಾವು ಸ್ಟ್ರಾಂಗ್ ಬೇಸ್ ಯಾವುದಂತ ಐಡೆಂಟಿಫೈ ಮಾಡಬೇಕು. ಆಲ್ರೆಡಿ ನಿಮಗೆ ಸ್ವಲ್ಪ ಸಿಮಿಲರ್ ಪ್ಯಾಟರ್ನ್ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಬಟ್ ಇಲ್ಲೊಂದು ಎಕ್ಸ್ಟ್ರಾ ಅಡಿಷನಲ್ ಕಾನ್ಸೆಪ್ಟ್ ಆ್ಯಡ್ ಆಗುತ್ತೆ. ಪ್ರೀವಿಯಸ್ ಕೇಸ್ ಯಾವುದಪ್ಪ ಯೂಸ್ ಮಾಡಿದ್ದು ಅಂತಂದರೆ ಬ್ರಾನ್ಸ್ಟೇಡ್ ಬೇಸ್ ಅಂತ ಒಂದು ಕ್ವಶನ್ ಆ್ಯಡ್ ಮಾಡಿದ್ನಲ್ವಾ, ಅದೇ ಥರನೇ ಬರುತ್ತೆ ನಿಮಗೆ ಸ್ಲೈಟ್ಲಿ ಇಲ್ಲಿ, ಬಟ್ ಇನ್ನು ಸ್ವಲ್ಪ ಒಂದು ಕಾನ್ಸೆಪ್ಟ್ ಅಡಿಷನಲ್ ಆಗಿ ಆ್ಯಡ್ ಆಗುತ್ತೆ ನಿಮಗೆ ಇಲ್ಲಿ. ಏನು ಇಲ್ಲಿ ಎಕ್ಸ್ಟ್ರಾ ಕಾನ್ಸೆಪ್ಟ್ ಅಂತಂದರೆ, ಫಸ್ಟ್ ಆಫ್ ಆಲ್ ಈಗ ಫಸ್ಟ್ ಲೋನ್ ಪೇರ್ ಎಲೆಕ್ಟ್ರಾನ್ಸನ್ನು ಚೆಕ್ ಮಾಡ್ಕೊಬರೋಣ. ಸೊ ಯಾವುದರಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಲೋಕಲೈಸ್ಡ್ ಮತ್ತು ಡಿಲೋಕಲೈಸ್ಡ್ ಅಂತ ಚೆಕ್ ಮಾಡ್ಕೊಬರೋಣ. ಫಸ್ಟ್ ಒನ್, ವಾಟ್ ಇಸ್ ದಟ್ ಕಾಂಪೌಂಡ್ ವಿ ಕಾಲ್ಸ್ ಅ ಪೈಪಿರಿಡಿನ್ ಅಂತ ಕರಿತೀವಿ ಅದನ್ನು, ಪೈಪಿರಿಡಿನ್ ಕಾಂಪೌಂಡ್. ಸೊ ಅದರಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಲೋಕಲೈಸ್ಡ್, ಯಾವುದೇ ಡಿಲೋಕಲೈಸೇಷನ್ ಇಲ್ಲ, ಯಾವುದೋ ರೆಸೊನೆನ್ಸ್ ಇಲ್ಲ ಅಲ್ಲಿ. ಸೊ ಕಂಪ್ಲೀಟ್ಲಿ ಲೋಕಲೈಸ್ಡ್ ಅಂತಂದರೆ ಎಲ್ಲಿಗೂ ಮೂವ್ ಆಗೋದಿಲ್ಲ ಅಂತ. ಹಾಗೆ ನೆಕ್ಸ್ಟ್ ಒನ್ ಬರೋಣ, ಸೆಕೆಂಡ್ ಒನ್, ಇದು ಪಿರಿಡಿನ್ ಕಾಂಪೌಂಡ್. ಸೊ ಅಗೈನ್ ದಟ್ಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ completely which is localized, again localized. And option C ಬರೋಣ, that is delocalized. ಆಪ್ಷನ್ ಡಿ ಬರೋಣ, that is also delocalized. ಅದು ಹೇಗೆ ಡಿಲೋಕಲೈಸ್ಡ್ ಮತ್ತು ಲೋಕಲೈಸ್ಡ್ ಅಂತ ಫೈಂಡ್ ಔಟ್ ಮಾಡೋದು ಅಂತಂದರೆ, ಈಗ ಫಸ್ಟ್ ಆಪ್ಷನ್ ಏನಲ್ಲಿ ನಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾಕಂದರೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ಗೆ ಯಾವುದೇ ಕಾಂಜುಗೇಷನ್ ಇಲ್ಲ. ಕಾಂಜುಗೇಷನ್ ಅಂದರೆ ಏನು, ಡಬಲ್ ಬಾಂಡ್, ಸಿಂಗಲ್ ಆಲ್ಟರ್ನೇಟಿವ್ ಡಬಲ್ ಬಾಂಡ್, ಸಿಂಗಲ್ ಬಾಂಡಲ್ಲಿ ನಮಗೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಕಾಂಜುಗೇಷನಲ್ಲಿ ಬಂದರೆ ಅಲ್ಲಿ ಡಿಲೋಕಲೈಸೇಷನ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ನಲ್ಲಿ ಯಾವುದೇ ಕಾಂಜುಗೇಷನ್ ಇಲ್ಲ, ಯಾವ ಫ್ಯಾಕ್ಟರು ಬರೋದಿಲ್ಲ. ಬಟ್ ಈ ಸೆಕೆಂಡ್ ಕಾಂಪೌಂಡ್ಗೆ ಬರ್ಬೋದು ನೀವು, ಅಲ್ಲೇನಾಗಿದೆ ಆರೋಮೆಟಿಕ್ ಕಾಂಪೌಂಡ್. ಯಾವಾಗ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಡಿಲೋಕಲೈಸ್ ಆಗುತ್ತೆ ಅಂತಂದರೆ, ಈ ನೈಟ್ರೋಜನ್ ಏನಿದೆ ನಿಮಗೆ, ಆ ಲೋನ್ ಪೇರ್ ಎಲೆಕ್ಟ್ರಾನ್ಸು ನಿಮಗೆ ಡಬಲ್ ಬಾಂಡ್ಗೆ ಕಾಂಜುಗೇಷನ್ ಬರಬೇಕು, ಮತ್ತು ನೈಟ್ರೋಜನ್ಗೆ ಯಾವುದೇ ಡಬಲ್ ಬಾಂಡ್ ಇರಬಾರ್ದು. ಹೆಟರೋ ಆಟಮ್ಗೆ ಡಬಲ್ ಬಾಂಡ್ ಇದ್ದರೆ ಲೋನ್ ಪೇರ್ ಎಲೆಕ್ಟ್ರಾನ್ಸು ಡಿಲೋಕಲೈಸ್ ಆಗೋದಿಲ್ಲ. ಸೊ ಹಾಗಾಗಿರೋದ್ರಿಂದ ನೋಡ್ಬೋದು ನೈಟ್ರೋಜನ್ಗೆ ಆಲ್ರೆಡಿ ಡಬಲ್ ಬಾಂಡ್ ಇದೆ. ಸೊ ಹಾಗಾಗಿರೋದ್ರಿಂದ ಲೋನ್ ಪೇರ್ ಎಲೆಕ್ಟ್ರಾನ್ಸು ಡಿಲೋಕಲೈಸ್ ಆಗೋದಿಲ್ಲ, ಇನ್ವಾಲ್ವ್ ಆಗೋದಿಲ್ಲ. ಹಾಗೆ ಇರೋದ್ರಿಂದ ಅದನ್ನು ಲೋಕಲೈಸ್ಡ್ ಅಂತ ಆಗಲೇ ಅದಕ್ಕೆ ಬರ್ಕೊಂಡಿದ್ದು. ಬಟ್ ಆಪ್ಷನ್ ಸಿಗೆ ಬನ್ನಿ, ನೋಡಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆಯಲ್ವಾ, ದಟ್ ಈಸ್ ಕಾಂಜುಗೇಟ್ ವಿತ್ ದ ಡಬಲ್ ಬಾಂಡ್. ನೋಡಿ ಲೋನ್ ಪೇರ್ ಎಲೆಕ್ಟ್ರಾನ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಮತ್ತು ನೈಟ್ರೋಜನ್ಗೆ ಯಾವುದೇ ಡಬಲ್ ಬಾಂಡ್ ಇಲ್ಲ. ಸೊ ದಟ್ಸ್ ವೈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಇನ್ ದ ಡಿಲೋಕಲೈಸೇಷನ್. ಈ ಥರ ನಿಮ್ಗೆ ಏನಾಗುತ್ತೆ, ಡಿಲೋಕಲೈಸ್ ಆಗುತ್ತೆ, ಈ ಥರ ಡಿಲೋಕಲೈಸ್ ಆಗುತ್ತೆ. ಸೊ ದೋಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್. ಆಪ್ಷನ್ ಡಿಗೆ ಬರೋಣ, ಅನಿಲಿನ ಆಲ್ರೆಡಿ ಗೊತ್ತಿರೋ ವಿಚಾರನೇ ನಮಗೆ. ಸೊ ವೆನ್ ವಿ ರೈಟ್ ದ ರೆಸೊನೆನ್ಸ್, ಸೊ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ಡ್ ಇನ್ ದ ರೆಸೊನೆನ್ಸ್, ಆಗಿರೋದ್ರಿಂದ ಇಟ್ಸ್ ಅ ಡಿಲೋಕಲೈಸ್ಡ್. ಓಕೆ, ಫಸ್ಟ್ ಪಾಯಿಂಟ್ ನಿಮಗೆ, ಫಸ್ಟ್ ಪಾಯಿಂಟಲ್ಲಿ ಯಾಗಾದ್ರೆ ಎರಡು ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ಕೋಬೋದು. ಯಾವುದು, ಆಲ್ರೆಡಿ ಹ್ಯಾವ್ ಟೋಲ್ಡ್ ಯು ದಟ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇಫ್ ಇಟ್ ಈಸ್ ಲೋಕಲೈಸ್ಡ್, ದಟ್ಸ್ ಅ ಸ್ಟ್ರಾಂಗ್ ಬೇಸ್. ಅಂದರೆ ಅದು ಅವೈಲಬಲ್ ಇರಬೇಕು ಡೊನೇಷನ್ ಮಾಡೋಕ್ಕೆ, ದೆನ್ ಓನ್ಲಿ ವಿ ಕಾಲ್ ಇಟ್ಸ್ ಅ ಸ್ಟ್ರಾಂಗ್ ಬೇಸ್. ಸೊ ಆಗಿರೋದ್ರಿಂದ ಯು ಕ್ಯಾನ್ ಎಲಿಮಿನೇಟ್ 2 ಆಪ್ಷನ್ಸ್, ಸಿ ಮತ್ತು ಡಿನ ಎಲಿಮಿನೇಟ್ ಮಾಡ್ಕೋಬೋದು. ದೋಸ್ ಆರ್ ಆಲ್ ನಾಟ್ ಸ್ಟ್ರಾಂಗ್ ಬೇಸಸ್ ಬಿಕಾಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಅವೈಲಬಲ್ ಫಾರ್ ದ ಡೊನೇಷನ್, ದೋಸ್ ಆರ್ ಆಲ್ ಇನ್ವಾಲ್ವ್ಡ್ ಇನ್ ದ ರೆಸೊನೆನ್ಸ್. ಸೊ ನಮಗೆ 2 ಆಪ್ಷನ್ ಎಲಿಮಿನೇಟ್ ಆಯಿತು. ಈಗ ಆಪ್ಷನ್ ಎ ಮತ್ತು ಬಿಗೆ ಬರೋಣ. ಪೈಪಿರಿಡಿನ್ ಮತ್ತು ಪಿರಿಡಿನ್ 2 ಕಾಂಪೌಂಡ್ ಇದೆ, ಆಪ್ಷನ್ ಎ ಮತ್ತು ಬಿ. ಓಕೆ, ಹಾಗಾದರೆ ಇಲ್ಲಿ ಯಾವುದು ಹಾಗಾದರೆ ಮೋರ್ ಬೇಸಿಕ್ ಅಮಾಂಗ್ ದೀಸ್ ಟು ಅಂತಂದರೆ, ಇನ್ನೊಂದು ಎಕ್ಸ್ಟ್ರಾ ಫ್ಯಾಕ್ಟ್ರನ್ನ ಆ್ಯಡ್ ಮಾಡ್ತೀವಿ, ಹೈಬ್ರಿಡೈಸೇಷನ್ ಕಾನ್ಸೆಪ್ಟನ್ನ ಆ್ಯಡ್ ಮಾಡ್ತೀವಿ. ಸೊ ದಟ್ ಈಸ್ ಚೆಕ್ ಇಟ್ ಔಟ್ ದ ಹೈಬ್ರಿಡೈಸೇಷನ್ ಆಫ್ ದ ನೈಟ್ರೋಜನ್. ಇಲ್ಲಿ ಸಿಗ್ಮಾ ಬಾಂಡ್ಸ್ ಎಷ್ಟಿದೆ ನೈಟ್ರೋಜನ್ಗೆ, 3 ಸಿಗ್ಮಾ ಬಾಂಡ್ಸ್ ಇದೆ ಪೈಪಿರಿಡಿನಲ್ಲಿ, ಪ್ಲಸ್ 1 ಲೋನ್ ಪೇರ್ ಎಲೆಕ್ಟ್ರಾನ್ ಇದೆ. ಹಾಗಾದರೆ ಎಷ್ಟು ಎಲೆಕ್ಟ್ರಾನ್ ಪೇರ್ಸ್ ಆಯಿತು, ಹಾಗಾದರೆ 4 ಎಲೆಕ್ಟ್ರಾನ್ ಪೇರ್ಸ್ ಆಯಿತು. ದೆನ್ ವಾಟ್ಸ್ ಹೈಬ್ರಿಡೈಸೇಷನ್, ದಟ್ ಈಸ್ sp3 ಹೈಬ್ರಿಡೈಸ್ಡ್.
ಸೊ ಇನ್ ದ ಫಸ್ಟ್ ಆಪ್ಷನ್ ಎ ನೈಟ್ರೋಜನ್ ಇಸ್ sp3 ಹೈಬ್ರಿಡೈಸ್ಡ್. ಆಪ್ಷನ್ ಬಿ ಬನ್ನಿ, ಅಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಎಷ್ಟಿದೆ ನೈಟ್ರೋಜನ್ಗೆ, ಲೆಫ್ಟ್ ಸೈಡ್ ಒಂದು ಡಬಲ್ ಬಾಂಡಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ, ರೈಟ್ ಸೈಡಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ. ಸೊ ಹಾಗಾಗಿರೋದ್ರಿಂದ 2 ಸಿಗ್ಮಾ ಬಾಂಡ್ ಪ್ಲಸ್ 1 ನೈಟ್ರೋಜನ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ. ಸೊ ಹಾಗಾದರೆ ಟೋಟಲ್ ಎಲೆಕ್ಟ್ರಾನ್ ಪೇರ್ಸ್ ಎಷ್ಟು ಕನ್ಸಿಡರ್ ಮಾಡ್ತೀವಿ, 3 ಎಲೆಕ್ಟ್ರಾನ್ ಪೇರ್ಸನ್ನು ಕನ್ಸಿಡರ್ ಮಾಡ್ತೀವಿ. ಸೊ 3 ಎಲೆಕ್ಟ್ರಾನ್ ಪೇರ್ಸನ್ನು ಕನ್ಸಿಡರ್ ಮಾಡ್ತೀವಿ. ವಾಟ್ ಇಸ್ ಹೈಬ್ರಿಡೈಸೇಷನ್, ಇಟ್ಸ್ sp2 ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಸೊ ನಮಗೆ ಗೊತ್ತು ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಎಲಿಮೆಂಟ್, electronegativity is directly proportional to percentage of s character. ಹಾಗಾಗಿರೋದ್ರಿಂದ ಈಗ ಫಸ್ಟಲ್ಲಿರೋ ಪೈಪಿರಿಡಿನಲ್ಲಿರೋ ನೈಟ್ರೋಜನ್ ಮೋರ್ ಎಲೆಕ್ಟ್ರೋನೆಗೆಟಿವ, ಪಿರಿಡಿನಲ್ಲಿರೋ ನೈಟ್ರೋಜನ್ ಎಲೆಕ್ಟ್ರೋನೆಗೆಟಿವ್ ಅಂತಂದರೆ ಒಬಿಯಸ್ಲಿ ಪಿರಿಡಿನ್ ಸೆಕೆಂಡ್ ಒನ್ನಲ್ಲಿರುತ್ತಲ್ಲ ನೈಟ್ರೋಜನು, ದಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಏನು ಮೋರ್ ಎಲೆಕ್ಟ್ರೋನೆಗೆಟಿವ್ ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಅದನ್ನು ಲೋನ್ ಪೇರ್ ಎಲೆಕ್ಟ್ರಾನ್ಸನ್ನು ಟೈಟಾಗಿ ಹೋಲ್ಡ್ ಮಾಡುತ್ತೆ, ಈಸಿಯಾಗಿ ಕೊಡೋದಿಲ್ಲ ಅಂತ ಅದ್ರ ಮೀನಿಂಗ್. ವಾಟ್ಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ? ಇಟ್ಸ್ ಅ ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದಿ ಶೇಡ್ ಪೇರ್ಡ್ ಎಲೆಕ್ಟ್ರಾನ್ಸ್ ಟು ಇಟ್ ಸೆಲ್ಫ್. ಅಂತಂದರೆ ಎಲೆಕ್ಟ್ರಾನ್ ಪೇರ್ಸನ್ನು ಪುಲ್ ಮಾಡೋ ಕೆಪಾಸಿಟಿ ಇರುವಂಥದ್ದನ್ನೇ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರೆಯೋದು. ಈಗ ಏನಾಗುತ್ತೆ ಇಲ್ಲಿ ನೀವು ಚೆಕ್ ಮಾಡ್ಬೋದು, sp3ನಲ್ಲಿ ಪರ್ಸೆಂಟೇಜ್ ಎಷ್ಟಿದೆ ಅಂತಂದರೆ 25% ಇರುತ್ತೆ ಎಸ್ ಕ್ಯಾರೆಕ್ಟರ್. ವಾಟ್ ಅಬೌಟ್ ಇನ್ sp2? ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಇಸ್ 33.33% ಅರೌಂಡ್ ಬರುತ್ತೆ. ಆಗ ನಮಗೆ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ದಟ್ ವಿಲ್ ಹೋಲ್ಡ್ ದ ಎಲೆಕ್ಟ್ರಾನ್ ಲೋನ್ ಪೇರ್ ಎಲೆಕ್ಟ್ರಾನ್ ಟೈಟ್ಲಿ. ಸೊ ಪಿರಿಡಿನಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸನ್ನು ಟೈಟಾಗಿ ಹೋಲ್ಡ್ ಮಾಡುತ್ತೆ, ಅಂದರೆ ಈಸಿಯಾಗಿ ಕೊಡೋದಿಲ್ಲ ಅಂತ ಅದ್ರ ಮೀನಿಂಗ್. ಸೊ ಹಾಗಾದ್ರೆ ಯಾವ್ದು ಈಸಿಯಾಗಿ ಕೊಡೋದು ಅಂತಂದರೆ ಹಾಗಾದ್ರೆ ಎಲೆಕ್ಟ್ರಾನ್ಸ್ ಅಂದರೆ ಪೈಪಿರಿಡಿನ್. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಕಾಮನ್ ಆಗಿ ಈಗ ಜನರಲೈಸೇಷನ್ ಏನಪ್ಪ ಅಂತಂದರೆ ನಮಗೆ ಸ್ಟ್ರಾಂಗ್ ಬೇಸ್ ಆಗಬೇಕು ಅಂತಂದರೆ ಯೂಶ್ವಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸು ಡಿಲೋಕಲೈಸೇಷನ್ ಆಗಬಾರ್ದು, ಅಂದರೆ ಲೋಕಲೈಸೇಷನ್ ಆಗಿರಬೇಕು. ಆ್ಯಂಡ್ ನೈಟ್ರೋಜನ್ ಯೂಶ್ವಲಿ sp3 ಹೈಬ್ರಿಡೈಸ್ ಆದರೆ that we can prefer for the strong base. So option A is correct. Next question number 19. Treatment of ammonia with excess of ethyl chloride will lead. ಸೊ ನಮಗೆ ಇಲ್ಲಿ 2 ಪಾಸಿಬಿಲಿಟಿ ಬರುತ್ತೆ. ಏನು 2 ಪಾಸಿಬಿಲಿಟಿ ಅಂತಂದರೆ ಲೈಕ್ ವೆನ್ ಆಲ್ಕೈಲ್ ಹ್ಯಾಲೈಡ್ಸ್, ಇದನ್ನು ಪ್ರೋಸೆಸನ್ನು ಅಮೋನೋಲಿಸಿಸ್ ಅಂತ ಕರಿತೀವಿ. ಅಮೋನೋಲೈಸಿಸ್. ಸೊ ಅಡಿಷನ್ ಆಫ್ ಅಮೋನಿಯಾ ಟು ದಿ ಆಲ್ಕೈಲ್ ಹ್ಯಾಲೈಡ್. ಸೊ ಇಲ್ಲಿ 2 ಪ್ರೋಸೆಸ್ ಬರುತ್ತೆ ನಮಗೆ, ಆಲ್ಕೈಲ್ ಹ್ಯಾಲೈಡ್ ವಿತ್ ಎಕ್ಸಸ್ ಆಫ್ ಅಮೋನಿಯಾ, ಇನ್ನೊಂದು ಎಕ್ಸಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ವಿತ್ ಅಮೋನಿಯಾ. ಸೊ ನಾನು ಇಲ್ಲಿ ಅಮೋನಿಯಾನ ಎಕ್ಸಸ್ ತಗೊಳ್ತೀನಿ ಫಸ್ಟ್ ಕೇಸಲ್ಲಿ. ಏನು ಬರುತ್ತೆ ನಮಗೆ ಅಂತಂದರೆ ದಟ್ ವಿಲ್ ಗೆಟ್ ಇಟ್ ಪ್ರೈಮರಿ ಅಮೈನ್, RNH2 ವಿಲ್ ಗೆಟ್ ಇಟ್ ಪ್ರೈಮರಿ ಅಮೈನ್ ಬರುತ್ತೆ ನಮಗೆ ಫಸ್ಟ್ ಕೇಸಲ್ಲಿ ಎಕ್ಸಸ್ ಆಫ್ ಅಮೋನಿಯಾ ತೊಗೊಂಡ್ರೆ. ಅದೇ ಸೆಕೆಂಡ್ ಕೇಸಲ್ಲಿ ಆಲ್ಕೈಲ್ ಹ್ಯಾಲೈಡ್ಸನ್ನು ಎಕ್ಸಸ್ ತೊಗೊಂಡ್ರೆ ನಮಗೆ ವಿ ಗೆಟ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್. ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್ ಬರುತ್ತೆ. ಸೊ ದಿಸ್ ಈಸ್ ಅ ರಿಯಾಕ್ಷನ್ ಅಂತಂದರೆ ಯೂಶಲಿ RN ಪ್ಲಸ್ X ಮೈನಸ್ ಬರುತ್ತೆ ನಮಗೆ ರಿಯಾಕ್ಷನ್. ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್ ಬರುತ್ತೆ. ವೆನ್ ವಿ ಟೇಕ್ ಎಕ್ಸಸ್ ಆಫ್ ಅಮೋನಿಯಾ ವಿತ್ ಆಲ್ಕೈಲ್ ಹ್ಯಾಲೈಡ್ ಪ್ರೈಮರಿ ಅಮೈನ್ ಬರುತ್ತೆ, ಎಕ್ಸಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ವಿತ್ ಅಮೋನಿಯಾ ವಿಚ್ ಇಸ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್. ಸೊ ಹಾಗಾದರೆ ನಮಗೆ ಇಲ್ಲಿ ಕೊಟ್ಟಿರೋದೇನಪ್ಪ ರಿಯಾಕ್ಷನ್ ಅಂತಂದರೆ ಅಮೋನಿಯಾ ವಿತ್ ಎಕ್ಸಸ್ ಆಫ್ ಈಥೈಲ್ ಕ್ಲೋರೈಡ್ ಅಂದರೆ ಆಲ್ಕೈಲ್ ಹ್ಯಾಲೈಡ್. ಸೊ ನಮಗೆ ಎಕ್ಸಸ್ ಆಫ್ ಆಲ್ಕೈಲ್ ಕ್ಲೋರೈಡ್ ತೊಗೊಂಡ್ರೆ ಏನಾಗುತ್ತೆ, ನಮಗೆ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್ ಬರುತ್ತೆ. ಸೊ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಅಂದರೆ C2H5 4 times N ಪ್ಲಸ್ ದಟ್ ಈಸ್ N ಪ್ಲಸ್ X ಮೈನಸ್ ಅಂತಂದರೆ ನಮಗೇನು ಬಂತು ಪ್ರಾಡಕ್ಟ್ ಇಲ್ಲಿ X ಈಸ್ ಕ್ಲೋರಿನ್ ಆಗಿರೋದ್ರಿಂದ ಸೊ ನಮಗೆ Xcl ಮೈನಸ್. ಸೊ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಏನಂತ ಕರಿತೀವಿ, ಇದಕ್ಕೆ ಟೆಟ್ರಾ ಈಥೈಲ್ ಅಮೋನಿಯಂ ಕ್ಲೋರೈಡ್ ಅಂತ ಕರಿತೀವಿ. ಟೆಟ್ರಾ ಈಥೈಲ್ ಅಮೋನಿಯಂ ಕ್ಲೋರೈಡ್, ಇಟ್ ಈಸ್ ಅ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಅದೇ ನಮಗೆ ಎಕ್ಸಸ್ ಆಫ್ ಅಮೋನಿಯಾ ವಿತ್ ಈಥೈಲ್ ಅಮೈನ್ ತೊಗೊಂಡಿದ್ರೆ ನಮಗೆ ಆ್ಯಕ್ಚುಲಿ ಪ್ರಾಡಕ್ಟ್ ಏನು ಬರ್ತಿತ್ತು ಅಂದರೆ ಆಪ್ಷನ್ ಎ ಬರ್ತಿತ್ತು. ವೆನ್ ಈಥೈಲ್ ಕ್ಲೋರೈಡ್ ವಿತ್ ಎಕ್ಸಸ್ ಆಫ್ ಅಮೋನಿಯಾ ತೊಗೊಂಡಿದ್ದರೆ ನಮಗೆ ಆಪ್ಷನ್ ಎ ಬರ್ತಿತ್ತು. ಡೈಥೈಲ್ ಅಮೈನ್ ಅಲ್ಲ, ಈಥೈಲ್ ಅಮೈನ್. ಇಲ್ಲ, ಆಪ್ಷನ್ ಇಲ್ಲ ನಮಗೆ, ಅದು ಪ್ರಾಬ್ಲಿ ಇಟ್ಸ್ ಈಥೈಲ್ ಅಮೈನ್, ಅದು ಆಪ್ಷನ್ ಇಲ್ಲ ನಮಗೆ, ಈಥೈಲ್ ಅಮೈನ್ ಬರ್ತಿತ್ತು. ವೆನ್ ಆಲ್ಕೈಲ್ ಹ್ಯಾಲೈಡ್ ಮೀನ್ಸ್ ಈಥೈಲ್ ಕ್ಲೋರೈಡ್ ವಿತ್ ಎಕ್ಸಸ್ ಆಫ್ ಅಮೋನಿಯಾ ತೊಗೊಂಡಿದ್ರೆ ನಮಗೆ ಈಥೈಲ್ ಕ್ಲೋರೈಡ್ ಬರ್ತಿತ್ತು. ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ನಮಗೆ ಎಕ್ಸಸ್ ಆಫ್ ಈಥೈಲ್ ಕ್ಲೋರೈಡ್ ವಿತ್ ಅಮೋನಿಯಾ ಆಗಿರೋದ್ರಿಂದ ನಮಗೆ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಟೆಟ್ರಾ ಈಥೈಲ್ ಅಮೋನಿಯಂ ಕ್ಲೋರೈಡ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಎ ಪಾಸಿಟಿವ್ ಕಾರ್ಬೈಲ್ ಅಮೈನ್ ಟೆಸ್ಟ್ ಈಸ್ ಗಿವನ್ ಬೈ. ಕಾರ್ಬೈಲ್ ಅಮೈನ್ ಟೆಸ್ಟ್.
ಕಾರ್ಬೈಲ್ ಅಮೈನ್ ಟೆಸ್ಟ್ ಈಸ್ ಗಿವನ್ ಬೈ ಇಟ್ಸ್ ಅ ಪ್ರೈಮರಿ ಅಮೈನ್ಸ್. ಕಾರ್ಬೈಲ್ ಅಮೈನ್ ಟೆಸ್ಟ್ ಯಾವುದಕ್ಕೆ ಮಾಡ್ತೀವಿ ಟೆಸ್ಟ್ ಅಂತಂದರೆ ದಟ್ ಈಸ್ ಪ್ರೈಮರಿ ಅಮೈನ್ಸ್ಗೆ ಮಾಡ್ತೀವಿ. ಪ್ರೈಮರಿ ಅಮೈನ್. ಸೊ ನಮಗೆ ರಿಯಾಕ್ಷನ್ ಏನಾಗುತ್ತೆ, ಈ ಪ್ರೈಮರಿ ಅಮೈನ್ ಜೊತೆ ನಾವು ಕ್ಲೋರೋಫಾರ್ಮ್ ವಿತ್ ಆಲ್ಕಲಿ ಬೇಸನ್ನು ಟ್ರೀಟ್ ಮಾಡಿದ್ರೆ ನಮಗೆ ಫೈನಲಿ ಏನು ಬರುತ್ತೆ, ಕಾರ್ಬೈಲ್ ಅಮೈನ್ ಬರುತ್ತೆ. RNC ಐಸೋಸೈನೈಡ್, ಫೌಲ್ ಸ್ಮೆಲ್, ಬ್ಯಾಡ್ ಸ್ಮೆಲ್ಲಿಂಗ್ ಐಸೋಸೈನೈಡ್ ಬರುತ್ತೆ ನಮಗೆ. ಅದನ್ನು ನಾವು ಏನು ರಿಯಾಕ್ಷನ್ ಅಂತ ಕರಿತೀವಿ, ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಕಾರ್ಬೈಲ್ ಅಮೈನ್ ಅಂದರೆ ಐಸೋಸೈನೈಡ್ ಅಂತ ಮೀನಿಂಗ್. ಸೊ ಐಸೋಸೈನೈಡ್ ವಿಲ್ ಬಿ ಒಬ್ಟೈನ್. ಸೊ ನಮಗೆ ಕಾರ್ಬೈಲ್ ಅಮೈನ್ ಟೆಸ್ಟ್ ಯಾವುದಕ್ಕೆ ಮಾಡ್ತೀವಿ ಅಂದರೆ ಪ್ರೈಮರಿ ಅಮೈನ್ಸ್ಗೆ. ಸೊ ಚೆಕ್ ಮಾಡಿ ಯಾವುದು ಪ್ರೈಮರಿ ಅಮೈನ್ ಕೊಟ್ಟಿರೋದ್ರಲ್ಲಿ ಆಪ್ಷನಲ್ಲಿ ಅಂತ. ಸೊ N, ಡೈಮಿಥೈಲ್ ಅನಿಲಿನ್. ಸೊ ಸ್ಟ್ರಕ್ಚರನ್ನು ಬರೆದ್ರೆ ಇಟ್ಸ್ ಅನಿಲಿನ್ಗೆ ಎರಡು ನೈಟ್ರೋಜನ್ಗೆ ಎರಡು ಮಿಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ದಟ್ ಈಸ್ N, ಡೈಮಿಥೈಲ್ ಅನಿಲಿನ್. ಸೊ ವಾಟ್ ಕೈಂಡ್ ಆಫ್ ದ ಅಮೈನ್ ಇಟ್ ಈಸ್ ಟರ್ಷರಿ ಅಮೈನ್. ಕಮ್ ಟು ದ ಆಪ್ಷನ್ ಬಿ, N, ಡೈಮಿಥೈಲ್ ಎಥನಮೈನ್. N, ಡೈಮಿಥೈಲ್ ಎಥನಮೈನ್. ಸೊ ಫಸ್ಟು ಎಥನಮೈನ್ ಬರೆಯೋಣ, ಅದಕ್ಕೆ ನೈಟ್ರೋಜನ್ಗೆ ಎರಡು ಮಿಥೈಲ್ ಗ್ರೂಪ್ಸನ್ನು ಅಟ್ಯಾಚ್ ಮಾಡೋಣ. ಸೊ ನಮಗೆ ವಾಟ್ ಕೈಂಡ್ ಆಫ್ ದ ಅಮೈನ್ ವಿಲ್ ಗೆಟ್ ಇಟ್ ಹಿಯರ್ ಇಸ್ ದಟ್ ಈಸ್ ಅಗೈನ್ ಟರ್ಷರಿ ಅಮೈನ್. Again we got tertiary amine. Okay, next option C ಬರೋಣ. N-methyl O-methyl aniline. ಫಸ್ಟ್ ಅನಿಲಿನನ್ನು ಬರೆಯೋಣ, ಅದಕ್ಕೆ ನೈಟ್ರೋಜನ್ಗೆ ಏನು ಅಟ್ಯಾಚ್ ಆಗಿರುತ್ತೆ, ಒಂದು ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಮಿಥೈಲ್ ಗ್ರೂಪ್ ಇಸ್ ಅಟ್ಯಾಚ್ಡ್ ಅಟ್ ಆರ್ಥೋ ಪೊಸಿಷನ್. O-methyl O-methyl, ortho position it's a methyl, O-methyl aniline, N-methyl O-methyl aniline. So this is a compound. Okay, so ನಮಗೆ what kind of the amine it is, again it's a secondary amine. ನೈಟ್ರೋಜನ್ಗೆ ಎರಡು ಆಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ, ಆಲ್ಕೈಲ್ ಆರ್ ಅರೈಲ್ ಗ್ರೂಪ್. ಸೊ ಇಟ್ಸ್ ಅ ಸೆಕೆಂಡರಿ ಅಮೈನ್. ಕಮ್ ಟು ದ ಲಾಸ್ಟ್ ಎಕ್ಸಾಂಪಲ್, P-methyl benzyl amine. What's a benzyl amine? First benzene with CH2 NH2 is a benzyl amine. So and at para position in the benzene which is methyl is attached. So what kind of the amine which is primary amine, nitrogen ಗೆ ಯಾವುದು ಒಂದು ಆಲ್ಕೈಲ್ ಗ್ರೂಪ್ಸ್ ಮಾತ್ರ ಅಟ್ಯಾಚ್ ಆಗಿರೋದ್ರಿಂದ, ಸೊ ದಟ್ ಈಸ್ ಮೀನ್ಸ್ ಇನ್ ಅಮೋನಿಯಾ one hydrogen is replaced by alkyl group. So hence what kind of the amine it is, primary amine it is. So which amine will give the carbyl amine test, positive carbyl amine test, that is primary amine. Option D is correct. Next question number 21. If aniline is treated with 1:1 mixture of concentrated nitric acid and sulfuric acid, P-nitroaniline and M-nitroaniline is formed nearly in equal amounts. This is due to, ಈಗ ನೈಟ್ರೇಷನ್ ಆಫ್ ಅನಿಲಿನ್ ಮಾಡಿದಾಗ ನಮಗೆ ಆ್ಯಕ್ಚುಲಿ ವಿತ್ ನೈಟ್ರೇಟಿಂಗ್ ಮಿಕ್ಸರ್ ವಿ ಗೆಟ್ 3 ಪ್ರಾಡಕ್ಟ್ ಬರ್ತದೆ. ವಿ ಗೆಟ್ 3 ಪ್ರಾಡಕ್ಟ್ಸ್. ಒನ್ ಇಸ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್, ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಆ್ಯಂಡ್ ಮೆಟಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಸೊ ಆ್ಯಕ್ಚುಲಿ ನಮಗೆ ಬರಬೇಕಾಗಿದ್ದು ಯಾವುದು ಅಂತಂದರೆ ಎರಡೇ ಬರಬೇಕಾಗಿತ್ತು. ಯೂಶ್ವಲಿ NH2 ಗ್ರೂಪ್, ಅಮೈನ್ ಗ್ರೂಪ್ ಈಸ್ ಆನ್ ಬೆನ್ಸಿನ್ ವಿಚ್ ಇಸ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಸೊ ನಾವು ನೈಟ್ರೇಷನ್ ಮಾಡಿದ್ರೆ ನಮಗೆ ಆರ್ಥೋ ಮತ್ತು ಪ್ಯಾರಾನೇ ಬರಬೇಕು. ಬಟ್ ಇಲ್ಲಿ ಮೆಟಾನೂ ಬರುತ್ತೆ. ಮೆಟಾ ಬರೋದ್ರ ಜೊತೆಗೆ ಈಕ್ವಲ್ ಪೋರ್ಷನ್, ನಮಗೆ ಪ್ಯಾರಾ ಮೇಜರ್ ಪ್ರಾಡಕ್ಟ್ ಏನು ಬರುತ್ತೆ ಅದಕ್ಕೆ ಈಕ್ವಲ್ ಪ್ರಪೋರ್ಷನ್ ಆಗಿ ಮೀಥೈಲ್ ನಮಗೆ ಮೆಟಾ ಪೊಸಿಷನಲ್ಲಿರೋ ಪ್ರಾಡಕ್ಟು ಬರುತ್ತೆ. ಸೊ ಯಾಕೆ ಬರುತ್ತೆ ಇಲ್ಲಿ ಅಂತಂದರೆ ಎರಡು ರೀಸನ್. ಫಸ್ಟ್ ಒಂದು ರೀಸನ್ ಏನಪ್ಪ ಅಂತಂದರೆ ಬಿಕಾಸ್ ಆಫ್ ಇಲ್ಲಿ ನಮಗೇನು ಅನಿಲಿನ್ ಫಾರ್ಮೇಷನ್ ಆಗಿರುತ್ತೆ, ಅನಿಲಿನ್ ವಿತ್ ನಾವು ಆ್ಯಸಿಡ್ ಏನು ಯೂಸ್ ಮಾಡ್ತೀವಿ ಇಲ್ಲಿ ರಿಯಾಕ್ಷನಲ್ಲಿ, ದಟ್ ಅನಿಲಿನ್ ಕಂಬೈನ್ಸ್ ವಿತ್ H+ ಅಯಾನ್ ಆಸಿಡ್. ನಮಗೆ ಏನು ಬರುತ್ತೆ ಅಂದರೆ ಅನಿಲೀನಿಯಮ್ ಅಯಾನ್ ಬರುತ್ತೆ. ಅನಿಲೀನಿಯಮ್ ಅಯಾನ್ NH2 plus with acid H+ which gives rise to with acid which will give anilinium ion NH3+. ಅನಿಲೀನಿಯಮ್ ಅಯಾನ್ ಅಂತ ಕರಿತೀವಿ ಇದಕ್ಕೆ. ಓಕೆ, ಏನಾಗುತ್ತೆ ಇದು ಬಂದರೆ ಅನಿಲೀನಿಯಮ್ ಅಯಾನ್ ವಿತ್ NH3 ಗ್ರೂಪ್, ನೈಟ್ರೋಜನ್ ವಿತ್ ಪಾಸಿಟಿವ್ ಚಾರ್ಜ್ ಇದೆಯಲ್ವಾ, ನೈಟ್ರೋಜನ್ಗೆ ಪಾಸಿಟಿವ್ ಚಾರ್ಜ್ ಬಂದಿದ ತಕ್ಷಣ ಏನಾಗುತ್ತೆ ಅಂದರೆ ವಿಚ್ ಇಸ್ ಬೆನ್ಸಿನ್ ಡಿಸ್ಟೆಬಿಲೈಸಿಂಗ್ ಗ್ರೂಪ್, ಬೆನ್ಸಿನನ್ನು ಡಿಆಕ್ಟಿವೇಟ್ ಮಾಡುತ್ತೆ ಅಥವಾ ಡಿಸ್ಟೆಬಿಲೈಸ್ ಮಾಡುತ್ತೆ. ವಿ ನೋ ದಟ್ ವೆನ್ ದೇರ್ ಆರ್ benzene deactivating group on the benzene, when there are benzene deactivating group on the benzene, they will direct incoming electrophile. ಯಾವುದು electrophile ನಮಗೆ ಇಲ್ಲಿ ನೈಟ್ರೇಷನಲ್ಲಿ NO2+ will go to what position, at meta position. Benzene deactivating groups will direct incoming electrophile to usually meta position. ಸೊ ಹಾಗಾಗಿರೋದ್ರಿಂದ ನಮಗೆ ಮೆಟಾ ಪ್ರಾಡಕ್ಟು ಈಕ್ವಲ್ ಪ್ರಪೋರ್ಷನಲ್ಲಿ ಬರುತ್ತೆ, ಈಕ್ವಲ್ ಪ್ರಪೋರ್ಷನಲ್ಲಿ ನಮಗೆ ಬರುತ್ತೆ
ಬಿಕಾಸ್ ಆಫ್ ದಿಸ್ ರೀಸನ್. ಸೊ ಆರ್ಥೋ ಪ್ಯಾರಾ ಜೊತೆಗೆ ನಮಗೆ ಮೆಟಾ ಪೊಸಿಷನ್ನು ಬರುತ್ತೆ, ಮೆಟಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್. ಸೊ ದಿಸ್ ಇಸ್ ದ ಆನ್ಸರ್. ಸೊ ಏನಾಗಾದರೆ ಆಪ್ಷನ್ಸ್ ಏನು ಬರುತ್ತೆ ಹಾಗಾದರೆ ಅಂತಂದರೆ, ದಟ್ ಈಸ್ ಪ್ರೋಟೋನೇಷನ್ ಆಫ್ NH2 ಗ್ರೂಪ್ ಕಾಸಸ್ ಡಿಆಕ್ಟಿವೇಶನ್ ಆಫ್ ದ ಬೆನ್ಝೀನ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. Next, question number 22. Aniline does not undergo. So when we do the reactions for the aniline does not undergo Friedel-Crafts reactions. Friedel-Crafts reactions ಆಗೋದಿಲ್ಲ. ನೈಟ್ರೇಷನ್ ಆಗುತ್ತೆ, ಬ್ರೋಮಿನೇಷನ್ ಆಗುತ್ತೆ, ಸಲ್ಫೋನೇಷನ್ ಆಗುತ್ತೆ ಅನಿಲಿನ್ಗೆ. ಬಟ್ Friedel-Crafts reactions ಆಗೋದಿಲ್ಲ ಅನಿಲಿನ್ಗೆ. ಯಾಕಪ್ಪ ಅಂತಂದರೆ ನಾವಿಲ್ಲಿ ಏನು ಯೂಸ್ ಮಾಡ್ತೀವಿ Friedel-Crafts ಆಲ್ಕೈಲೇಷನ್ ಅಸೈಲೇಷನ್ಗೆ ಅಂತಂದರೆ, ಮೇಜರ್ ಕೆಟಲಿಸ್ಟ್ ಯೂಸ್ ಮಾಡೋದು ಲೂಯಿಸ್ ಆಸಿಡನ್ನು ಏನು ಯೂಸ್ ಮಾಡ್ತೀವಿ ಅಂತಂದರೆ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡನ್ನು ಯೂಸ್ ಮಾಡ್ತೀವಿ. ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಯೂಸ್ ಮಾಡ್ತೀವಿ, ವಿಚ್ ಇಸ್ ಅ ಲಿವಿಸ್ ಆಸಿಡ್. ಸೊ ಈ ಅನಿಲಿನ್ ಏನು ಬೇಸ್, ಅನಿಲಿನ್ ಬೇಸ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ಏನು ದಟ್ ಈಸ್ ಆಸಿಡ್. ಇವು ಆಸಿಡ್ ಮತ್ತು ಬೇಸ್ ಎರಡು ರಿಯಾಕ್ಷನ್ ಆಗಿ ನಮಗೇನಾಗುತ್ತೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿಬಿಡುತ್ತೆ, ದಟ್ ಈಸ್ ಸಾಲ್ಟ್ ಫಾರ್ಮೇಷನ್ ಆಗಿಬಿಡುತ್ತೆ. ಸೊ ದಟ್ ಈಸ್ NH2 ಆ್ಯಂಡ್ AlCl3 ಇವೆರಡು ಏನಾಗುತ್ತೆ ನಮಗೆ ಆಸಿಡ್ ಬೇಸ್ ರಿಯಾಕ್ಷನ್ ಆಗಿಬಿಡುತ್ತೆ. ಈ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡೋದ್ರಿಂದ ಏನಾಗುತ್ತೆ ನೈಟ್ರೋಜನ್ಗೆ ಪಾಸಿಟಿವ್ ಚಾರ್ಜ್ ಬಂದುಬಿಡುತ್ತೆ. ಒನ್ಸ್ ಪಾಸಿಟಿವ್ ಚಾರ್ಜ್ ಬಂತು ಅಂತಂದರೆ, ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒನ್ಸ್ ನೈಟ್ರೋಜನ್ ಗೆಟ್ಸ್ ಪಾಸಿಟಿವ್ ಚಾರ್ಜ್ ದಟ್ ವಿಲ್ ಡಿಸ್ಟೆಬಿಲೈಸ್ ದ ಬೆನ್ಝೀನ್. ಸೊ ಬೆನ್ಝೀನ್ ವಿಲ್ ಬಿ ಡಿಸ್ಟೆಬಿಲೈಸ್ಡ್. ಬೆನ್ಝೀನ್ ಡಿಸ್ಟೆಬಿಲೈಸ್ ಆಯಿತು ಅಂದರೆ ಏನಾಗುತ್ತೆ ಅಂತಂದರೆ ದಟ್ ವಿಲ್ ನಾಟ್ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋದಿಲ್ಲ. ಹಾಗಾಗಿರೋದ್ರಿಂದ Friedel-Crafts ರಿಯಾಕ್ಷನ್ಸು ಆಗೋದಿಲ್ಲ ಇಲ್ಲಿ. ಬಿಕಾಸ್ ಆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಅದು ಪ್ರೋಟೋನೇಷನ್ ಆಗಿಬಿಟ್ಟು ನಮಗೇನಾಗುತ್ತೆ ಆಸಿಡ್ ಜೊತೆ ರಿಯಾಕ್ಷನ್ ಆಗಿ AlCl3 ಲೂಯಿಸ್ ಆಸಿಡ್ ಜೊತೆ ನಮಗೇನಾಗಿತ್ತು ಕಂಪ್ಲೀಟಾಗಿ ಡಿಸ್ಟೆಬಿಲೈಸ್ ಆಯಿತು ಬೆನ್ಝೀನು. ಸೊ ಹಾಗಾಗಿರೋದ್ರಿಂದ ನಮಗೆ ಇಲ್ಲಿ Friedel-Crafts ರಿಯಾಕ್ಷನ್ಸು ಆಗೋದಿಲ್ಲ. ಸೊ ಹೆನ್ಸ್ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 23. ಡೈಇಥೈಲ್ ಅಮೈನ್ ರಿಯಾಕ್ಟ್ಸ್ ವಿತ್ ನೈಟ್ರಸ್ ಆಸಿಡ್ ಟು ಗಿವ್. ಸೊ ಇಲ್ಲಿ ನೈಟ್ರಸ್ ಆಸಿಡ್ ರಿಯಾಕ್ಷನ್ಸ್ ಬರುತ್ತೆ ನಮಗೆ. ಏನು ನೈಟ್ರಸ್ ಆಸಿಡ್ ರಿಯಾಕ್ಷನ್ಸ್? ವೆನ್ ವಿತ್ ಅ ಡಿಫರೆಂಟ್ ಅಮೈನ್ಸ್ ಲೈಕ್ ಪ್ರೈಮರಿ ಅಲಿಫ್ಯಾಟಿಕ್ ಅಮೈನ್, ಪ್ರೈಮರಿ ಆರೋಮೆಟಿಕ್ ಅಮೈನ್, ಸೆಕೆಂಡರಿ ಅಲಿಫ್ಯಾಟಿಕ್ ಅಮೈನ್, ಸೆಕೆಂಡರಿ ಆರೋಮೆಟಿಕ್ ಅಮೈನ್, ಟರ್ಷರಿ ಅಲಿಫ್ಯಾಟಿಕ್ ಅಮೈನ್, ಟರ್ಷರಿ ಆರೋಮೆಟಿಕ್ ಅಮೈನ್ಸ್ ವಿತ್ ನೈಟ್ರಸ್ ಆಸಿಡ್ಸ್ ವಿಲ್ ಗಿವ್ ದ ಡಿಫರೆಂಟ್ ಪ್ರಾಡಕ್ಟ್ಸ್. ಏನು ರಿಯಾಕ್ಷನ್ ಬರುತ್ತೆ ಒಂದೊಂದೇ ಚೆಕ್ ಮಾಡೋಣ ಈಗ. ಫಸ್ಟ್ ಪ್ರೈಮರಿ ಅಲಿಫ್ಯಾಟಿಕ್ ಅಮೈನ್. ಪ್ರೈಮರಿ ಅಲಿಫ್ಯಾಟಿಕ್ ಅಮೈನ್ reacts with nitrous acid HNO2 which gives unstable diazonium salt. ನಮಗೇನು ಡೈazonium salt ಬರುತ್ತೆ ಇಲ್ಲಿ which is unstable diazonium salt. Further on reaction which gives alcohol will be obtained. ಸೊ ಯೂಶಲಿ ನಾವು ರಿಯಾಕ್ಷನ್ ಬರೀಬೇಕಾದ್ರೆ ಏನು ಬರಿತೀವಿ ಅಂತಂದರೆ ವೆನ್ ಅಲಿಫ್ಯಾಟಿಕ್ ಅಮೈನ್ಸ್ ರಿಯಾಕ್ಟ್ಸ್ ವಿತ್ ನೈಟ್ರಸ್ ಆಸಿಡ್ ವಿಚ್ ವಿಲ್ ಗಿವ್ ಆಲ್ಕೋಹಾಲ್. Okay, then we'll come to this primary aromatic amines like aniline ತಗೊಳ್ಳೋಣ example. When primary aromatic amines reacts with nitrous acid which will produce benzene diazonium, means aromatic diazonium chloride, which is stable one. We know that aromatic diazonium salts are stable. So what we get, it is benzene diazonium chloride. ನಮಗೆ diazonium salt ಬರುತ್ತೆ which is stable one. Okay, next this is for aromatic amine, primary aromatic amine. Okay, ಹಾಗಾದರೆ ನೆಕ್ಸ್ಟ್ ಸೆಕೆಂಡ್ರಿಗೆ ಹೋಗೋಣ. ನಮಗಿಲ್ಲಿ ಸೆಕೆಂಡರಿ ಅಲಿಫ್ಯಾಟಿಕ್ ಆರು ತೊಗೊಳ್ಳಿ ಅಥವಾ ಆರೋಮ್ಯಾಟಿಕ್ ಆರು ತೊಗೊಳ್ಳಿ, ನಮಗೆ ಒಂದೇ ಪ್ರಾಡಕ್ಟ್ ಬರುತ್ತೆ. ಅಲಿಫ್ಯಾಟಿಕ್ ಆರ್ ಆರೋಮ್ಯಾಟಿಕ್ ನಮಗೆ ಎರಡಕ್ಕೂ ವಿತ್ ನೈಟ್ರಸ್ ಆಸಿಡ್ ಒಂದೇ ಟೈಪ್ ಪ್ರಾಡಕ್ಟ್ ಬರುತ್ತೆ ನಮಗಿಲ್ಲಿ. ದಟ್ ಈಸ್ ಎನ್ ನೈಟ್ರೋಸೋ ಕಾಂಪೌಂಡ್ ವಿಲ್ ಬಿ ಒಬ್ಟೈನ್ಡ್. ಎನ್ ನೈಟ್ರೋಸೋ ಆಯಿಲಿ ಕಾಂಪೌಂಡ್ ಅಂತ ಕರಿತೀವಿ. ಆಯಿಲಿ ಟೈಪ್ ಬರುತ್ತೆ ನಮಗಿದು. ಎನ್ ನೈಟ್ರೋಸೋ ಆಯಿಲಿ ಕಾಂಪೌಂಡ್ ವಿಲ್ ಬಿ ಒಬ್ಟೈನ್ಡ್. ಏನು ಎನ್ ನೈಟ್ರೋಸೋ ಅಂತಂದರೆ ನೈಟ್ರೋಜನ್ ಮೇಲೆ ನಮಗೆ ನೈಟ್ರೋಸೋ ಗ್ರೂಪ್ ಅಂದರೆ N ಡಬಲ್ ಬಾಂಡೋ ಗ್ರೂಪು ಅಟ್ಯಾಚ್ ಆಗುತ್ತೆ. ಅದಕ್ಕೆ ನಾವೇನೇ ಫಾರ್ ಎಕ್ಸಾಂಪಲ್ ನಾನೀಗ R2NH ಸೆಕೆಂಡ್ರಿ ಅಮೈನ್ ಅಂತ ತೊಗೊಂಡ್ರೆ ನಾನೀಗ ವಿತ್ ನೈಟ್ರಸ್ ಆಸಿಡ್ ನಮಗೆ ಏನು ಪ್ರಾಡಕ್ಟ್ ಬರುತ್ತೆ ಅಂತಂದರೆ R2N ಡಬಲ್ ಬಾಂಡ್ ಎನ್ ನೈಟ್ರೋಸೋ ಕಾಂಪೌಂಡ್ ಅಂತ ಕರಿತೀವಿ ಇದಕ್ಕೆ ನಾವು. ಸೊ ವಾಟ್ ವಿ ಗೆಟ್, ಇಟ್ ಈಸ್ ಎನ್ ನೈಟ್ರೋಸೋ ಕಾಂಪೌಂಡ್ ಬರುತ್ತೆ ನಮಗಿದು. ಓಕೆ, ದಿಸ್ ಇಸ್ ವಾಟ್ ದ ರಿಯಾಕ್ಷನ್.
ನೆಕ್ಸ್ಟ್ ಫಾರ್ ಸೆಕೆಂಡರಿ ಅಲಿಫೆಟಿಕ್ ಆಸ್ ವೆಲ್ ಆಸ್ ಅರೋಮೆಟಿಕ್ ಎರಡಕ್ಕೂ ನಮಗೆ ಎನ್ ನೈಟ್ರೋಸೋ ಕಾಂಪೌಂಡೇ ಬರುತ್ತೆ, ಆಯಿಲಿ ಕಾಂಪೌಂಡ್. ನೆಕ್ಸ್ಟ್ ಈಗ ಟರ್ಷರಿಗೆ ಬರೋಣ. ಟರ್ಷರಿ ಅಲಿಫ್ಯಾಟಿಕ್ ಅಮೈನ್ R3N. ಸೊ ಟರ್ಷರಿ ಅಲಿಫ್ಯಾಟಿಕ್ ಅಮೈನ್ಸ್ ವಿತ್ ನೈಟ್ರಸ್ ಆಸಿಡ್ HNO2 nitrous acid HNO2 which gives rise to nitrite salts ಬರುತ್ತೆ ನಮಗಿಲ್ಲಿ. ಟರ್ಷರಿ ಅಮೈನ್ಸ್ reacts with nitrous acid which will give nitrite salts, that is R3NH plus NO2 minus. ಇದನ್ನು ನೈಟ್ರೈಟ್ ಸಾಲ್ಟ್ಸ್ ಅಂತ ಕರಿತೀವಿ. ನೈಟ್ರೈಟ್ ಸಾಲ್ಟ್ಸ್ ವಿಲ್ ಬಿ obtained. Nitrite salts will be obtained. Okay, next tertiary aromatic amines. Tertiary aromatic amine like N, R, R prime. So tertiary aromatic amine reacts with nitrous acid which will give P nitroso compound will be obtained. ಅಂದರೆ ಪ್ಯಾರಾ ಪೊಸಿಷನಲ್ಲಿ ನೈಟ್ರೋಸೋ ಗ್ರೂಪು ಅಟ್ಯಾಚ್ ಆಗುತ್ತೆ. ಸೊ ಎನ್ ಪ್ಯಾರಾ ಪೊಸಿಷನಲ್ಲಿ NO, nitroso group will be attached. N double bond O. Nitroso, N double bond O will be attached. ಸೊ ಏನಂತ ಕಾಂಪೌಂಡ್ ಅಂತ ಕರಿತೀವಿ? P nitroso compound. P nitroso compound will be obtained. For which one? Tertiary aromatic amine. ಸೊ ಇವು ನಮಗೆ ಕಂಪ್ಲೀಟ್ ರಿಯಾಕ್ಷನ್ಸು ಅಮೈನ್ಸ್ ವಿತ್ ನೈಟ್ರಸ್ ಆಸಿಡ್ ರಿಯಾಕ್ಷನ್ಸ್. ಮತ್ತೆ ಒನ್ಸ್ ಅಗೇನ್ ವಿ ರಿಪೀಟ್. ಪ್ರೈಮರಿ ಅಲಿಫ್ಯಾಟಿಕ್ ಅಮೈನ್ ರಿಯಾಕ್ಟ್ಸ್ ವಿತ್ ನೈಟ್ರಸ್ ಆಸಿಡ್ ವಿಚ್ ಗಿವ್ಸ್ ಆಲ್ಕೋಹಾಲ್. Primary aromatic amine reacts with nitrous acid which gives benzene diazonium chloride, means diazonium salts. Tertiary aliphatic or aromatic amines with nitrous acid which gives N-nitroso oily compound. Tertiary aliphatic amines reacts with nitrous acid which will give nitrite salts. Tertiary aromatic amines reacts with nitrous acid which will give P-nitroso compounds. P-nitroso compounds ಬರುತ್ತೆ. ಸೊ ನಮಗೆ ಇದು ಕಂಪ್ಲೀಟ್ ರಿಯಾಕ್ಷನ್ ನಮಗಿಲ್ಲಿ. ಸೊ ಹಾಗಾಗಿರೋದ್ರಿಂದ ಈಗ ನಮಗೆ ಕೊಟ್ಟಿರೋ ಕಾಂಪೌಂಡ್ ಯಾವುದಿಲ್ಲಿ ಚೆಕ್ ಮಾಡಿ. ನಮಗೆ ಕೊಟ್ಟಿರುವಂಥ ಕಾಂಪೌಂಡ್ ಯಾವುದಪ್ಪ ಅಂತಂದರೆ ಡೈಇಥೈಲ್ ಅಮೈನ್ ಅಂತ ಕೇಳಿದ್ದಾರೆ. ಡೈಇಥೈಲ್ ಅಮೈನ್ ಅಂತಂದರೆ ಏನು? ಇಟ್ಸ್ ಅ ಸೆಕೆಂಡರಿ ಅಮೈನ್. ಡೈಇಥೈಲ್ ಅಮೈನ್ ಇಸ್ ಅ ಸೆಕೆಂಡರಿ ಅಮೈನ್. ರಿಯಾಕ್ಟ್ ವಿತ್ ನೈಟ್ರಸ್ ಆಸಿಡ್ ವಾಟ್ ವಿಲ್ ಬಿ ಪ್ರೊಡ್ಯೂಸ್ಡ್? ದಟ್ ಈಸ್ ಎನ್ ನೈಟ್ರೋಸೋ ಆಯಿಲಿ ಕಾಂಪೌಂಡ್. ಅಂತಂದರೆ ನೈಟ್ರೋಜನ್ ಮೇಲೆ N ಡಬಲ್ ಬಾಂಡು ನೈಟ್ರೋಸೋ ಗ್ರೂಪು ಅಟ್ಯಾಚ್ ಆಗುತ್ತೆ. ಸೊ ಯಾವ ಆಪ್ಷನ್ಸ್ ಎಲ್ಲ ಇದೆ ನಮಗೆ? ಆಪ್ಷನ್ ಬಿ ಈಸ್ ಕರೆಕ್ಟ್. N-nitroso compound will be obtained. Next question number 24. The gas evolved when methyl amine reacts with nitrous acid. ಈಗ ಪ್ರೀವಿಯಸ್ ರಿಯಾಕ್ಷನ್ ಏನು ಹೇಳಿದೆ ಅದೇ ರಿಯಾಕ್ಷನ್ನೇ, ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಎಕ್ಸ್ಟ್ರಾ ಸೈಡ್ ಪ್ರಾಡಕ್ಟನ್ನು ಬರೆದಿಲ್ಲ. ಎಲ್ಲ ರಿಯಾಕ್ಷನ್ಸಲ್ಲಿ ಯೂಶಲಿ ನೈಟ್ರೋಜನ್ ಗ್ಯಾಸು ಲಿಬ್ರೇಟ್ ಆಗುತ್ತೆ. ಸೊ ಈ ರಿಯಾಕ್ಷನಲ್ಲಿ ಅದನ್ನೇ ನಾವು ಬರಿತೀವಿ. ರಿಯಾಕ್ಷನ್ ಒನ್ಸ್ ಅಗೇನ್ methyl amine CH3NH2. ವಾಟ್ ಕೈಂಡ್ ಆಫ್ ದ ಅಮೈನ್ ಇಟ್ ಈಸ್? ಪ್ರೈಮರಿ ಅಲಿಫ್ಯಾಟಿಕ್ ಅಮೈನ್. ಪ್ರೈಮರಿ ಅಲಿಫ್ಯಾಟಿಕ್ ಅಮೈನ್ reacts with nitrous acid. ನಮಗೆ ಏನು ರಿಯಾಕ್ಷನ್ ಆಗುತ್ತೆ? ವಿಚ್ ವಿಲ್ ಗೆಟ್ ಇಟ್ ಆಲ್ಕೋಹಾಲ್. ವಾಟ್ ಟೈಪ್ ಆಫ್ ದ ಆಲ್ಕೋಹಾಲ್? ಇಟ್ಸ್ ಅ ಪ್ರೈಮರಿ ಆಲ್ಕೋಹಾಲ್. CH3OH ಬರುತ್ತೆ, ನಮಗೆ ಮಿಥೈಲ್ ಆಲ್ಕೋಹಾಲ್ ಬರುತ್ತೆ, ಪ್ಲಸ್ ಬೈ ದ ಲಿಬರೇಷನ್ ಆಫ್ ನೈಟ್ರೋಜನ್ ಗ್ಯಾಸ್. ಓಕೆ, ಸೊ ದಿಸ್ ಇಸ್ ಅ ರಿಯಾಕ್ಷನ್. ಸೊ ಹಾಗಾದ್ರೆ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂದರೆ ಆಪ್ಷನ್ ಬಿ, ದಟ್ಸ್ ಅ ನೈಟ್ರೋಜನ್ ಗ್ಯಾಸ್. Next, question number 25. Which of the following compound will not undergo azo coupling reaction with benzene diazonium chloride? So ನಮಗೆ ಗೊತ್ತಿದೆ ಕಪ್ಲಿಂಗ್ ರಿಯಾಕ್ಷನ್ ಅಂತ. ವೆನ್ aromatic compounds reacts with benzene diazonium chloride. Usually aromatic compounds with benzene diazonium chloride which undergo coupling reaction ಆಗುತ್ತೆ. ಸೊ ಕಪ್ಲಿಂಗ್ ರಿಯಾಕ್ಷನಲ್ಲಿ ಈಗ ಬೆನ್ಝೀನ್ ಕಾಂಪೌಂಡ್ ಅಂತ ಹೇಳಿದ್ನಲ್ವಾ, ಯಾವ ಟೈಪ್ ಆಫ್ ಬೆನ್ಝೀನ್ ಕಾಂಪೌಂಡ್ಸ್ ಅಂದರೆ ಯೂಶಲಿ ದ ಬೆನ್ಝೀನ್ ಕಾಂಪೌಂಡ್ಸ್ ವಿಚ್ ಆರ್ ಗ್ರೂಪ್ಸ್ ವಿಚ್ ಆರ್ ಸಬ್ಸ್ಟಿಟ್ಯೂಟೆಡ್ ಆನ್ ದ ಬೆನ್ಝೀನ್ ಶುಡ್ ಬಿ ಬೆನ್ಝೀನ್ ಆಕ್ಟಿವೇಟಿಂಗ್ ಗ್ರೂಪ್ಸ್. ಈಗ ಬೆನ್ಝೀನನ್ನು ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸನ್ನು ನಾವು ಬೆನ್ಝೀನ್ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೋಸ್ ಕಾಂಪೌಂಡ್ಸ್ ಅಂಡರ್ಗೋ ಕಪ್ಲಿಂಗ್ ರಿಯಾಕ್ಷನ್ ವಿತ್ ಡೈಸೋನಿಯಂ ಸಾಲ್ಟ್. ದೇ ವಿಲ್ ಪ್ರೊಡ್ಯೂಸ್ ಅ ಕಾಂಪೌಂಡ್. ಸೊ ಪ್ಯಾರಾ ಅಜೋ ಬೆನ್ಝೀನ್ ಕಾಂಪೌಂಡ್ ವಿಲ್ ಬಿ ಒಬ್ಟೈನ್ಡ್. ಅಂದರೆ ಪ್ಯಾರಾದಲ್ಲಿ ನಾವು ಯಾವ ಗ್ರೂಪನ್ನು ಇರುತ್ತೋ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರುತ್ತೋ, ಸೊ ಆ ಗ್ರೂಪು ಇರುತ್ತೆ ನಮಗೆ ಯೂಶಲಿ. ಸೊ ಯೂಶಲಿ ನಾವು ಯಾವ ಕಾಂಪೌಂಡ್ಸು ಅಜೋ ಕಪ್ಲಿಂಗ್ ರಿಯಾಕ್ಷನ್ ಆಗುತ್ತೆ ಅಂತಂದರೆ ದಟ್ ಈಸ್ ದ ಗ್ರೂಪ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಬೆನ್ಝೀನ್ ಶುಡ್ ಬಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಓಕೆ, ಅದು ಕಪ್ಲಿಂಗ್ ರಿಯಾಕ್ಷನ್ ಆಗುತ್ತೆ. ಈಗ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇದ್ದರೆ ದಟ್ ವಿಲ್ ನಾಟ್ ಅಂಡರ್ಗೋ ಕಪ್ಲಿಂಗ್ ರಿಯಾಕ್ಷನ್. ಬೆನ್ಝೀನ್ ಮೇಲೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇದ್ದರೆ
ಅದು ಕಪ್ಲಿಂಗ್ ರಿಯಾಕ್ಷನ್ ಆಗೋದಿಲ್ಲ ಬೆನ್ಝೀನ್ ಡಯಾಸೋನಿಯಂ ಸಾಲ್ಟ್ ಜೊತೆ. ಸೊ ಹಾಗಾದರೆ ನೀವು ಚೆಕ್ ಮಾಡ್ಬೋದು ವಿಚ್ ಒನ್ ವಿಲ್ ನಾಟ್ ಅಂಡರ್ಗೋ ಅಸೋ ಕಪ್ಲಿಂಗ್ ರಿಯಾಕ್ಷನ್. ಅನಿಲಿನ್, ಅನಿಲಿನಲ್ಲಿ ಬೆನ್ಝೀನ್ ಮೇಲೆ ಯಾವ ಗ್ರೂಪ್ ಇರುತ್ತೆ, NH2 ಗ್ರೂಪ್ ವಿಚ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಟ್ ಈಸ್. ನೆಕ್ಸ್ಟ್ ಫಿನಾಲ್, OH is electron donating group, benzene activating group, and anisole methoxy group, so which is also benzene activating group and which is electron donating group, and a nitrobenzene nitro group. What's a nitro group? Which is electron withdrawing group. So ಈ ಮೂರು ನಮಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸು ಅಂದರೆ ಬೆನ್ಝೀನ್ ಆಕ್ಟಿವೇಟಿಂಗ್ ಗ್ರೂಪ್ಸು. ಬಟ್ NO2 ಗ್ರೂಪ್ ಬಂದು ನಮಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಬೆನ್ಝೀನ್ ಡಿಆಕ್ಟಿವೇಟಿಂಗ್ ಗ್ರೂಪ್. ಸೊ ಹಾಗಾಗಿರೋದ್ರಿಂದ ನೈಟ್ರೋ ಗ್ರೂಪು ಬೆನ್ಝೀನ್ ಮೇಲೆ ಇದ್ದರೆ ಅಜೋ ಕಪ್ಲಿಂಗ್ ರಿಯಾಕ್ಷನ್ ಆಗೋದಿಲ್ಲ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 26. ದ ರಿಯಾಕ್ಷನ್ ಆಫ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ವಿತ್ ಅನಿಲಿನ್ ಈಲ್ಡ್ಸ್ ಯೆಲ್ಲೋ ಡೈ. ದ ನೇಮ್ ಆಫ್ ಯೆಲ್ಲೋ ಡೈ ಈಸ್. ಓಕೆ, ಅಗೇನ್ ಇಟ್ಸ್ ಅ ಕಪ್ಲಿಂಗ್ ರಿಯಾಕ್ಷನ್. ಡೈ ಅಂತ ಬಂದಿದ ತಕ್ಷಣ ನಿಮಗೆ ಜ್ಞಾಪಕ ಬರಬೇಕು, ದಟ್ಸ್ ಅ ಕಪ್ಲಿಂಗ್ ರಿಯಾಕ್ಷನ್. ಓಕೆ, ಇಲ್ಲಿ ನಮಗೆ ಅನಿಲಿನ್ ವಿತ್ ಡಯಾಸೋನಿಯಂ ಸಾಲ್ಟ್ ಅಂತ ಕೇಳ್ತಿದ್ದಾರೆ. ಸೊ ಅನಿಲಿನ್ ಜೊತೆ ನಾವು ಡಯಾಸೋನಿಯಂ ರಿಯಾಕ್ಷನ್. ಸೊ ಏನು ಮಾಡೋಣ ಅಂದರೆ ನಮಗೆ ಕನ್ವಿನಿಯೆಂಟ್ ಆಗೋ ಥರ ರಿಯಾಕ್ಷನ್ಸನ್ನು ಬರ್ಕೊಳ್ಳೋಣ. ಅಂದರೆ ಫಸ್ಟು ಡಯಾಸೋನಿಯಂ ಸಾಲ್ಟನ್ನು ಬರ್ಕೊಳ್ಳೋಣ. ಡಯಾಸೋನಿಯಂ ಸಾಲ್ಟ್ ಲೈಕ್ N2 ಪ್ಲಸ್ Cl ಮೈನಸ್ ಪ್ಲಸ್ ಅನಿಲಿನ್. ನಾನು ಯಾಕೆ ಈ ಥರ ಬರ್ಕೊಳ್ತಿದ್ದೀನಿ ಅಂತಂದರೆ ನಮಗೆ ರಿಯಾಕ್ಷನ್ ಬರೆಯೋದು ತುಂಬ ಈಸಿ ಆಗುತ್ತೆ ಅಂತ. ಈಗ ನೋಡಿ, ಈ ಡಯಾಸೋ ಗ್ರೂಪ್ ಎಲ್ಲಿ ಅಟ್ಯಾಚ್ ಆಗುತ್ತೆ, ಪ್ಯಾರಾ ಪೊಸಿಷನಲ್ಲಿ ಅನಿಲಿನ್ಗೆ ಅಟ್ಯಾಚ್ ಆಗುತ್ತೆ. ಸೊ ಆಗ ನಮಗೆ ರಿಯಾಕ್ಷನ್ ಏನು ಬರುತ್ತೆ ಅಂದರೆ N ಡಬಲ್ ಬಾಂಡ್ N ಅಜೋ ಗ್ರೂಪ್ ಆ್ಯಂಡ್ ವಿಚ್ ಇಸ್ ಕಪಲ್ಡ್ ಅಟ್ ಎಕ್ಸಾಕ್ಟ್ಲಿ ಅಟ್ ಪ್ಯಾರಾ ಪೊಸಿಷನ್ ಫಾರ್ ದ ಅನಿಲಿನ್. ನೋಡಿ, ಈಗ ರಿಯಾಕ್ಷನ್ ಈಸಿಯಾಗಿ ನಾವು ಬರೀಬೋದು ಅಲ್ವಾ. ಸೊ ಯಾವ ಪ್ರಾಡಕ್ಟ್ ಅಂತ ಕರಿತೀವಿ, ದಿಸ್ ಇಸ್ ಪಿ ಅಮೈನೋ ಅಜೋಬೆನ್ಝೀನ್ ಅಂತ ಕರಿತೀವಿ. ಪಿ ಅಮೈನೋ ಅಜೋಬೆನ್ಝೀನ್. ಸೊ ಪ್ಯಾರಾ ಪೊಸಿಷನಲ್ಲಿ ದಟ್ ಈಸ್ ಅಮೈನ್ ಗ್ರೂಪ್ ಇದೆ. ಎಂಟೈರ್ ರಿಮೈನಿಂಗ್ ಗ್ರೂಪ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಈ ಗ್ರೂಪ್ಗೆ ಕಂಪ್ಲೀಟಾಗಿ ಅಜೋಬೆನ್ಝೀನ್ ಅಂತ ಕರಿತೀವಿ. ಸೊ ಹಾಗಾಗಿರೋದ್ರಿಂದ ವಾಟ್ ಈಸ್ ಅ ಪ್ರಾಡಕ್ಟ್ ಈಸ್ ಪಿ ಅಮೈನೋ ಅಜೋಬೆನ್ಝೀನ್ ಈಸ್ ಅ ಪ್ರಾಡಕ್ಟ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ದ ಫಾಲೋಯಿಂಗ್ ರಿಯಾಕ್ಷನ್. ಯಾವುದು ಫಾಲೋಯಿಂಗ್ ರಿಯಾಕ್ಷನ್? ಡಯಾಸೋನಿಯಂ ಸಾಲ್ಟ್ಸ್ ರಿಯಾಕ್ಷನ್ಸ್. ಓಕೆ, ವೆನ್ ಬೆನ್ಝೀನ್ ಡಯಾಸೋನಿಯಂ ಸಾಲ್ಟ್ ಟ್ರೀಟೆಡ್ ವಿತ್ ಕ್ಯೂಪ್ರಸ್ ಕ್ಲೋರೈಡ್. ಯಾವ ರಿಯಾಕ್ಷನ್ ಇದು? ಇದು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ನು. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಲ್ವಾ. ವೆನ್ ಬೆನ್ಝೀನ್ ಡಯಾಸೋನಿಯಂ ಸಾಲ್ಟ್ ಟ್ರೀಟೆಡ್ ವಿತ್ cuprous chloride Cu2Cl2, what's the product is obtained for us? It's a chlorobenzene. Chlorobenzene is obtained. So that is a Sand-Meier's reaction. Okay, next. This compound X. Compound X further on treatment with ethyl chloride with sodium in dry ether. If you remember, this is a reaction which is there in haloalkanes, haloarenes chapter. Aryl halides with alkyl halides with sodium. Mixture of aryl halides and alkyl halides with sodium in dry ether. It's a Wurtz-Fittig reaction. Wurtz-Fittig reaction. It's a Wurtz-Fittig reaction. ಏನು ಬರುತ್ತೆ? ಆಲ್ಕೈಲ್ ಅರೀನ್ಸ್ ಆರ್ ಒಬ್ಟೈನ್ಡ್. ಸೊ ಇಲ್ಲಿ ಆಲ್ಕೈಲ್ ಗ್ರೂಪ್ ಯಾವುದಿದೆ? ಈಥೈಲ್ ಗ್ರೂಪ್ ಇದೆ. ಸೊ ಹೆನ್ಸ್ ವಾಟ್ಸ್ ಅ ಪ್ರಾಡಕ್ಟ್ ಈಸ್ ಒಬ್ಟೈನ್ಡ್ ಫಾರ್ ಅಸ್? ಇಟ್ಸ್ ಅ ಈಥೈಲ್ ಬೆನ್ಝೀನ್ ಈಸ್ ಒಬ್ಟೈನ್ಡ್. C2H5 C6H5. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. 28. Z in the sequence of the reaction is. Final product Z ಏನಂತ ಹೇಳಬೇಕು ನಾವೀಗ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಫಸ್ಟ್ ಒನ್ ರಿಯಾಕ್ಟೆಂಟ್ C6H6 ಅಂದರೆ ಬೆನ್ಝೀನ್. ಬೆನ್ಝೀನ್ ಅಲ್ವಾ. C6H6 ಅಂದರೆ ದಟ್ ಒನ್ ಆನ್ ರಿಯಾಕ್ಷನ್ ವಿತ್ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಆ್ಯಂಡ್ ಸಲ್ಫ್ಯೂರಿಕ್ ಆಸಿಡ್. ಇದನ್ನು ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ವೆನ್ ವಿ what is the reaction? It is nitration reaction. So nitration reaction. So nitration of benzene which will give nitrobenzene. Nitrobenzene ಬರುತ್ತೆ ನಮಗೆ. So this is product W. Okay, next. This one on reduction with zinc and HCl. Zinc and HCl. This is one of the method of preparation of amines ಅಲ್ಲಿ ನಿಮಗೆ ಫಸ್ಟ್ ಮೆಥಡ್ ಬರೋದು ಏನು? NO2 group on reduction. NO2 group on reduction which gives NH2 group. ಅಂದರೆ ನಮ್ಗೆ ಇಲ್ಲೇನು ಬರುತ್ತೆ? ಅನಿಲಿನ್ ಬರುತ್ತೆ. NO2 on reduction which gives NH2 group. ಸೊ ಇದು ರಿಡಕ್ಷನ್ ರಿಯಾಕ್ಷನ್.
Okay, then compound X it is. This compound further on treated with mixture of sodium nitrite and HCl. What is this reaction? Diazotization reaction. Diazotization reaction. ಇದಕ್ಕೆ ನಾವು ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಇಲ್ಲಿ ಅನಿಲಿನ್ ಗೆಟ್ಸ್ ಕನ್ವರ್ಟ್ ಇಂಟು ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. N2 plus Cl minus. This further on reaction with H3PO2. H3PO2. ಸೊ H3PO2 ರೋಲ್ ಏನು? ಆರ್ ಇನ್ನೊಂದು ಯೂಸ್ ಮಾಡ್ಬೋದು ಇದಕ್ಕೆ ರಿಯಾಕ್ಷನ್ ಅಂತಂದರೆ, ದಟ್ ಈಸ್ ಎಥನಾಲ್ C2H5OH ಯೂಸ್ ಮಾಡ್ಬೋದು ಈ ಪ್ರೋಸೆಸ್ಗೆ. ವೆನ್ ವಿ ಟ್ರೀಟ್ ವಿತ್ H3PO2 ಆರ್ ಎಥನಾಲ್, ಡೈಅಜೋ ಗ್ರೂಪ್ ಈಸ್ ರೀಪ್ಲೇಸ್ಡ್ ಬೈ ಹೈಡ್ರೋಜನ್. ಈ ಡೈಅಜೋ ಗ್ರೂಪ್ ಇದೆಯಲ್ವಾ, ಆ ಪ್ಲೇಸಲ್ಲಿ ರೀಪ್ಲೇಸ್ ಆಗಿ ನಮಗೇನು ಬರುತ್ತೆ? ಹೈಡ್ರೋಜನ್ ಬರುತ್ತೆ. ನಮಗೆ ಹೈಡ್ರೋಜನ್ ಬರುತ್ತೆ. ಯಾವ ರಿಯೇಜೆಂಟ್ಸ್ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ಅಂತಂದರೆ, ದಟ್ಸ್ H3PO2 ಆ್ಯಂಡ್ ಎಥನಾಲ್. ಎರಡು ಕಾಂಪೌಂಡನ್ನು ಯೂಸ್ ಮಾಡ್ಬೋದು ಈ ಪ್ರೋಸೆಸ್ಗೆ. ಆಗ ನಮಗೇನು ಬರುತ್ತೆ? ಡಯಾಸೋ ಗ್ರೂಪ್ ಪ್ಲೇಸಲ್ಲಿ ರೀಪ್ಲೇಸ್ ಆಗಿ ನಮಗೆ ಹೈಡ್ರೋಜನ್ ಬರುತ್ತೆ. ಸೊ ಹೆನ್ಸ್ ಫೈನಲ್ ಪ್ರಾಡಕ್ಟ್ ವಿ ಗಾಟ್ ಇಟ್ ಈಸ್ ಬೆನ್ಝೀನ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. 29. In the given set of the reaction, the IUPAC name of the product Y. Product Y final product ಇದೆ. ಏನಂತ ಫೈಂಡ್ ಔಟ್ ಮಾಡಬೇಕು. 2-bromopropane, CH3, CH2, CH3, sorry, CHBr, okay. 2-bromopropane on treatment with alcoholic silver cyanide. Silver cyanide in reaction ಬರುತ್ತೆ ನಮಗೆ when alkyl halides treated with potassium cyanide. RX plus potassium cyanide, we get cyanide compound RCN will be obtained. ಅದೇ ನಮಗೆ ಆಲ್ಕೈಲ್ ಹ್ಯಾಲೈಡ್ ಜೊತೆ ಸಿಲ್ವರ್ ಸೈನೈಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನಮಗೆ ಐಸೋಸೈನೈಡ್ ಕಾಂಪೌಂಡ್ ಬರುತ್ತೆ. ಸೊ ಹೆನ್ಸ್ ಪ್ರಾಡಕ್ಟ್ ನಮಗೆ ಇಲ್ಲೇನು ಬರುತ್ತೆ ಅಂದರೆ CH3, CH3. ಸೊ ಇನ್ ಪ್ಲೇಸ್ ಆಫ್ ದ ಬ್ರೋಮಿನ್ ವಿ ಗೆಟ್ ಇಟ್ ಐಸೋಸೈನೈಡ್ NC. ಓಕೆ, ದಿಸ್ ಒನ್ ಫರ್ದರ್ ಆನ್ ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಈಗ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಫ್ ಯು ರಿಮೆಂಬರ್, ವೆನ್ ಆಲ್ಕೈಲ್ ಸೈನೈಡ್ಸ್ ಆನ್ ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, we get it primary amine RCH2NH2. When isocyanide on reduction with lithium aluminum hydride, we get it secondary amine. Secondary amine will be obtained. Okay, so ಇದು ನಮಗೆ ರಿಯಾಕ್ಷನ್ ಆ್ಯಕ್ಚುಲಿ. ಸೊ ಹಾಗಾದರೆ ನಮ್ಗೆ ಇಲ್ಲೇನು ಬರುತ್ತೆ? NC gets converted into NHCH3. ಸೊ CH3, CH, CH3, N, CH3. ಓಕೆ, ನಮಗೆ ಇದು ಫೈನಲ್ ಪ್ರಾಡಕ್ಟ್ ಬಂದಿರೋದು. ದಟ್ ಈಸ್ ಅ ಕಾಂಪೌಂಡ್ Y. ದಿಸ್ ಇಸ್ ಅ ಕಾಂಪೌಂಡ್ Y. ಸೊ ಹಾಗಾದರೆ ಇದರ IUPAC ನೇಮ್ ಏನಪ್ಪ ಅಂತಂದರೆ, ಹೆಂಗೆ ಫೈಂಡ್ ಔಟ್ ಮಾಡೋದು IUPAC ನೇಮನ್ನು ಅಂತಂದರೆ, ಫಸ್ಟ್ ನಾನು ಹೇಳಿದ್ದೀನಿ, ನೈಟ್ರೋಜನ್ಗೆ 2 ಗ್ರೂಪ್ ಅಟ್ಯಾಚ್ ಆಗಿದೆ. ಒಂದು ಮಿಥೈಲ್ ಮತ್ತು ಇನ್ನೊಂದು ಪ್ರೋಪೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ವಿಚ್ ಇಸ್ ದ ಲಾಂಗೆಸ್ಟ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ದಟ್ ಈಸ್ ಅ ಪೇರೆಂಟ್ ಚೈನ್. ಸೊ 3 ಕಾರ್ಬನ್ಸ್ ಇರೋದು ಪೇರೆಂಟ್ ಚೈನ್. ನಂಬರಿಂಗನ್ನು ಕೊಡೋಣ. ನಂಬರಿಂಗ್ ನೀವು ಯಾವ ಡೈರೆಕ್ಷನಲ್ಲಿ ಕೊಟ್ಟರು ಸೇಮೇ ಬರುತ್ತೆ. ಯಾಕಂದರೆ ನೈಟ್ರೋಜನ್ ವಿಚ್ ಇಸ್ ಅಟ್ಯಾಚ್ಡ್ ಅಟ್ ದ ಸೆಕೆಂಡ್ ಕಾರ್ಬನ್, ಎರಡೂ ಡೈರೆಕ್ಷನಲ್ಲಿ ಸೆಕೆಂಡ್ ಕಾರ್ಬನ್ ಬರೋದ್ರಿಂದ ಯು ಕ್ಯಾನ್ ಗಿವ್ ದ ನಂಬರ್ ಇನ್ ಎನಿ ಡೈರೆಕ್ಷನ್. ಸೊ ಹಾಗಾದರೆ ನೇಮನ್ನು ಬರೆಯೋಣ ಈ ಕಾಂಪೌಂಡ್ಗೆ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ನೈಟ್ರೋಜನ್ಗೆ ಯಾವ ಗ್ರೂಪು ಸಬ್ಸ್ಟಿಟ್ಯೂಟೆಂಟ್ ಆಗಿ ಅಟ್ಯಾಚ್ ಆಗಿರುತ್ತೆ ಅದರಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವುದು ಅಟ್ಯಾಚ್ ಆಗಿದೆ? ಮಿಥೈಲ್ ಗ್ರೂಪ್. ಸೊ N-methyl. Come to the root word. How many carbons are present? 2 carbons. So that is prop. And alkane or alkene? Alkane. Propane. And amine is attached at secondary suffix. Secondary suffix ಏನು ಬರುತ್ತೆ? Amine. Amine ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ? ಸೆಕೆಂಡ್ ಕಾರ್ಬನ್ಗೆ. ಹೆನ್ಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ N-methyl propane 2 amine. ಸೊ ನಮಗೆ ಆಪ್ಷನ್ ಕರೆಕ್ಟಾಗಿ ಬರುತ್ತೆ ಅಂದರೆ ದಟ್ ಈಸ್ ಆಪ್ಷನ್ D is correct. Come to the last question, question number 30 and most important concept in the diazonium salt. Nitrobenzene on reaction with bromine ferric bromide. So what is that reaction? It's a bromination, electrophilic substitution reaction. Electrophilic substitution reaction idu. So antandre Br plus will be attached at what position? NO2 group is benzene deactivating group, which will direct incoming electrophile into what position?
ದಟ್ ಈಸ್ ಮೆಟಾ ಪೊಸಿಷನ್. NO2 ಗ್ರೂಪ್ ಬಂದು ಬೆನ್ಸಿನ್ ಮೇಲೆ ಇರೋದು, ದಟ್ ಈಸ್ ಬೆನ್ಸಿನ್ ಡಿಆಕ್ಟಿವೇಟಿಂಗ್ ಗ್ರೂಪ್ ಆಗಿರೋದ್ರಿಂದ ನಮಗೆ ದಟ್ ವಿಲ್ ಡೈರೆಕ್ಟ್ ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ ಟು ವಾಟ್ ಪೊಸಿಷನ್, ಮೆಟಾ ಪೊಸಿಷನ್. ಸೊ ನಮಗೆ ಮೆಟಾ ಪ್ರಾಡಕ್ಟ್ ಬರುತ್ತೆ. ಓಕೆ, ದಟ್ ಈಸ್ NO2 ಅಟ್ ಮೆಟಾ ಪೊಸಿಷನ್ bromine will be attached. Okay, this is compound B. Next, further on this one on reduction with tin with HCl, concentrated HCl. What is that reaction? It is reduction reaction. ನಾನು ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ, NO2 group on reduction which gives NH2 group, amine group. So NO2 gets converted into NH2. Okay, that is a compound Q. This one further on reaction with first step ಬರೆಯೋಣ. NaNO2 sodium nitrate mixture of NaNO2 and HCl at 273 Kelvin, 0 degree Celsius. Okay, what is this process? We call it as diazotization process. Diazotization process. Diazotization process ಅಲ್ಲಿ ಏನಾಗುತ್ತೆ, NH2 gets converted into N2 plus Cl minus ಅಂದರೆ ಡೈಅಜೋನಿಯಂ ಸಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬೆನ್ಸಿನ್ ಅನಿಲಿನ್ ಕಾಂಪೌಂಡ್ ಏನಾಗುತ್ತೆ, ಡೈಅಜೋನಿಯಂ ಸಾಲ್ಟ್, ಬೆನ್ಸಿನ್ ಡೈಅಜೋನಿಯಂ ಸಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದೆನ್ ವಾಟ್ಸ್ ಅ ಫರ್ದರ್ ರಿಯಾಕ್ಷನ್? ಸೆಕೆಂಡ್ ಸ್ಟೆಪ್ ಏನಿದೆ ನಮಗೆ ಅಂತಂದರೆ, ಜಸ್ಟ್ ವಾರ್ ವಿತ್ ವಾಟರ್. ಜಸ್ಟ್ ವಾಟರ್ನ ಅಪ್ಲೈ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ ಡೈಅಜೋ ಗ್ರೂಪ್ ಈಸ್ ರೀಪ್ಲೇಸ್ಡ್ ಬೈ OH ಗ್ರೂಪ್. ಡೈಅಜೋ ಗ್ರೂಪ್ ಇಸ್ ಅ ಬೆಟರ್ ಲಿವಿಂಗ್ ಗ್ರೂಪ್. ನಾವು ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಆರೋಮ್ಯಾಟಿಕಲಿ ಗ್ರೂಪನ್ನು ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ, ಡೈಅಜೋ ಗ್ರೂಪ್ಗೆ ಕನ್ವರ್ಟ್ ಮಾಡ್ಕೊಬಿಡ್ತೀವಿ. ಡೈಅಜೋ ಗ್ರೂಪ್ ಇಸ್ ಅ ಬೆಟರ್ ಲಿವಿಂಗ್ ಗ್ರೂಪ್. ಆ ಪ್ಲೇಸಲ್ಲಿ ನಾವು ಯಾವ ಗ್ರೂಪ್ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ, ಇನ್ ಪ್ಲೇಸ್ ಆಫ್ ಡೈಅಜೋ ಗ್ರೂಪ್ OH ವಿಲ್ ಕಮ್ ಅಂಡ್ ಅಟ್ಯಾಚ್. ಸೊ ಹೆನ್ಸ್ ವಾಟ್ ಈಸ್ ಅ ಪ್ರಾಡಕ್ಟ್? ಇಟ್ ಈಸ್, ಯಾವ ಪ್ರಾಡಕ್ಟ್ ಮ್ಯಾಚ್ ಆಗ್ತಿದೆ ಅಂತಂದರೆ, ದಟ್ ಈಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.